ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಒಂದು ರಾಷ್ಟ್ರ ಒಂದು ಚುನಾವಣೆ ಈ ದೇಶಕ್ಕೆ ಅಗತ್ಯತೆ ಇದೆಯಾ? ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಅಸ್ತು ಎಂದಿದೆ. ಇನ್ನು ಮಸೂದೆ ಮಂಡನೆಯಾಗಬೇಕಾಗಿದೆ, ಜೆಪಿಸಿಗೆ ಕೊಡಬೇಕಾಗಿದೆ. ಇಂಥ ಪ್ರಸ್ತುತ ಕಾಲಘಟ್ಟದಲ್ಲಿ ಇದು ಅಗತ್ಯತೆ ಇದೆಯಾ ಎಂಬುದ್ರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೀವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ್ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಸರ್ಕಾರದ ಫೈರ್ ಬ್ರ್ಯಾಂಡ್ ಮಿನಿಸ್ಟರ್ ಎಂದೇ ಕರೆಸಿಕೊಳ್ತಕ್ಕಂಥ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ನಮ್ಮ ಜೊತೆ ಇದ್ದಾರೆ. ಸಂತೋಷ್ ಲಾಡ್ರವರು ಕೂಡ ಇದರ ಔಚಿತ್ಯ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ರೈತ ಸಂಘದ ಯುವ ನಾಯಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣೆ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಬನ್ನಿ, ನಾನು ಮೊದಲನೇದಾಗಿ ಅಶ್ವತ್ಥನಾರಾಯಣ್ ಬಳಿ ಹೋಗ್ತಾ ಇದ್ದೀನಿ. ಸರ್, ಒಂದು ರಾಷ್ಟ್ರ ಒಂದು ಚುನಾವಣೆ ಈ ಪ್ರಸ್ತುತ ಸಂದರ್ಭದಲ್ಲಿ ಅಗತ್ಯತೆ ಇದೆಯಾ? ಖಂಡಿತ. ಏನೊಂದು ನಮ್ಮ ದೇಶದಲ್ಲಿ 67ರ ಮುಂಚೆ 67ರ ಮುಂಚೆ ಸಾಮಾನ್ಯವಾಗಿ ವಿಧಾನಸಭೆ ಚುನಾವಣೆ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಏಕಕಾಲದಲ್ಲೇ ನಡೀತಿತ್ತು. ತದನಂತರ ಬೇರೆ ಬೇರೆ ಕಾರಣದಲ್ಲಿ ಸರ್ಕಾರಗಳು ಪೂರ್ಣ ಅವಧಿಯನ್ನು ಪೂರೈಸದ ಕಾರಣ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಪೂರ್ಣ ಅವಧಿಯನ್ನು ಪೂರೈಸ್ತಿರಲಿಲ್ಲ. ಯಾಕೆಂದರೆ ಸ್ಪಷ್ಟ ಬಹುಮತ ಯಾವುದೇ ಒಂದು ಪಕ್ಷಕ್ಕಿಲ್ಲದ ಕಾರಣ ಈ ಸಮಸ್ಯೆಗಳು ಎದುರಾಗ್ತಿತ್ತು. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಎಲೆಕ್ಷನ್ ಕಮಿಷನ್ನೇ 83ರಿಂದ ಏಕಕಾಲದಲ್ಲಿ ನಡಿಬೇಕು, ಏಕಕಾಲದಲ್ಲಿ ನಡೆಯದ ಕಾರಣ ಬಹಳಷ್ಟು ಸಮಸ್ಯೆಗಳನ್ನು ಈ ದೇಶದಲ್ಲಿ ನೋಡುವಂಥದ್ದಾಗ್ತಿತ್ತು. ಒಂದು, ಎಲೆಕ್ಷನ್ಗೆ ಎಲ್ಲ ಸಂಪನ್ಮೂಲಗಳು ಎಲೆಕ್ಷನ್ನ ದಿಕ್ಕಿನಲ್ಲಿ ಹೋಗ್ತಿತ್ತು ಮತ್ತು ಆಡಳಿತ ಸಂಪೂರ್ಣ ನಿಷ್ಕ್ರಿಯ ಆಗ್ತಿತ್ತು, ಪಾಲಿಸಿ ಪ್ಯಾರಲಿಸಿಸ್ ಆಗ್ತಿತ್ತು. ಈ ರೀತಿ ನಾನಾ ರೀತಿ ಸಮಸ್ಯೆಗಳು. ಒಟ್ಟಾರೆ ಪ್ರಜಾಪ್ರಭುತ್ವ ಈ ಚುನಾವಣೆ ಆಗೋವಂಥದ್ದು ಜನಪರವಾಗಿ ಆಗೋವಂಥದ್ದು. ಒಳ್ಳೆ ಆಡಳಿತ ಕೊಡಬೇಕು, ನಿರ್ವಹಣೆ ಆಗಬೇಕು, ಜನರಿಗೆ ಸಮಸ್ಯೆ ಆಗಬಾರ್ದು, ಯಾವಾಗಲೂ ಚುನಾವಣೆ ನಡೀತಾನೆ ಹೋಗಬಾರ್ದು. ಅದರಿಂದ ಸಮಾಜಕ್ಕೆ ಸಾಕಷ್ಟು ಅನಾನುಕೂಲ ಆಗ್ತಿತ್ತು. ಇದನ್ನು ಅರ್ಥಕೊಂಡು ಏಕಕಾಲದಲ್ಲಿ ಚುನಾವಣೆ ನಡೀಬೇಕು ಅನ್ನುವಂಥದ್ದು ಇಡೀ ವ್ಯವಸ್ಥೆಯ ಒಂದು ನಿಲುವು ಮತ್ತು ಒಂದು ಆ ದಿಕ್ಕಿನಲ್ಲಿ ಆಲೋಚನೆ ಇತ್ತು. ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಂಥವ್ರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಇತರರು ಎಲ್ಲರೂ, ಹಲವಾರು ಈ ಸಮಾಜದ ದೇಶದ ಬಗ್ಗೆ ಕಾಳಜಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿನೂ ಇದನ್ನು ಅರ್ಥ ಮಾಡಿಕೊಂಡು ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು ಅನ್ನೋದಕ್ಕೆ ಸಾಕಷ್ಟು ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಕಳೆದ 10 ವರ್ಷದಿಂದಲೂ ಈ ವಿಚಾರವನ್ನು ಬಾರಿನೂ ಸಮಾಜದಲ್ಲಿ ಚರ್ಚೆ ಮಾಡಿ ಪ್ರಸ್ತಾವನೆಯನ್ನು ಮಾಡುವಂಥದ್ದಾಗ್ತಿದೆ. ಈಗ ಇದಕ್ಕೆ ಬಹಳ ಸ್ಪಷ್ಟ ನಿಲುವನ್ನು ಈಗ ಸಮಿತಿಯನ್ನು ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ವರದಿಯನ್ನು ತಗೊಂಡಿರುವಂಥದ್ದಾಗಿದೆ. ಈ ವರದಿ ಆಧಾರಿತವಾಗಿ ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಪಡೆದು ಇದನ್ನು ಪಾರ್ಲಿಮೆಂಟ್ನಲ್ಲಿ ಪ್ಲೇಸ್ ಮಾಡೋಂಥದ್ದಾಗುತ್ತೆ. ಇದು ಎಲ್ಲ ರಾಜಕೀಯ ಪಕ್ಷಗಳು, ಒಟ್ಟಾರೆ ಈ ದೇಶದವರು ಎಲ್ಲ ಚರ್ಚೆಯಾಗಿ ಒಟ್ಟು ಇದರ ಒಂದು ಉದ್ದೇಶ, ಸದುದ್ದೇಶ ಇನ್ನು ಹೆಚ್ಚಿನ ರೀತಿ ಮನವರಿಕೆ ಆಗಿ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋದು ಒಂದು ಒಳ್ಳೆಯದು. ಎಲ್ಲರಿಗೂ ಮತದಾನ ಮಾಡ್ತಾರೆ, ಎಲ್ಲರಿಗೂ ಅವಕಾಶ ಇರುತ್ತೆ, ಎಲ್ಲರೂ ಭಾಗಿಗಳಾಗಿರ್ತೀವಿ. ಹಾಗಾಗಿ ಚುನಾವಣೆ ಆಗಿಂದಾಗಿ ಬರೋದು ತಪ್ಪಬೇಕು ಅನ್ನೋಂಥ ಉದ್ದೇಶದಿಂದ ಇದು 4ನೇ ಬಾರಿ ತಾವು ಅಧಿಕಾರ ಹಿಡಿಲಿಕ್ಕಾಗಿ ಈ ಒಂದು ಇಶ್ಯೂನ ಇಟ್ಕೊಂಡು ಆ ಮುಖಾಂತರ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರ ಹಿಡಿಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಟ್ರಾಟಜಿನ? ಖಂಡಿತ ಇಲ್ಲ, ಖಂಡಿತ. ನೋಡಿ, ಆಶೀರ್ವಾದ ಮಾಡಿ ಮತ್ತೊಮ್ಮೆ 4ನೇ ಬಾರಿಗೆ ಅಧಿಕಾರಕ್ಕೆ ಬರೋದು ಬರಬೇಕು ಅನ್ನೋಂಥದ್ದೇ ನಮ್ಮೆಲ್ಲ ರಾಜಕೀಯ ಪಕ್ಷದ ಉದ್ದೇಶ ಆಗಿರ್ತದೆ, ಸದುದ್ದೇಶ. ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋ ಮೂಲಕನೇ ಅಧಿಕಾರಕ್ಕೆ ಬರ್ತೀವಿ ಅಂತಲ್ಲ. ಇದೊಂದು ಪ್ರಕ್ರಿಯೆ. ಏನು, ಮತದಾನ ಮಾಡಲಿಕ್ಕೆ ಎಲ್ಲ ವಿಧಾನಸಭೆ ಒಳ್ಳೆಯದೇ ಆಗ್ಬೋದು. ಈಗ ಎಲ್ಲ ರಾಜಕೀಯ ವಿಧಾನಸಭಾ ಚುನಾವಣೆಯಲ್ಲೂ ಮತದಾನ ಮಾಡ್ತಾ ಅವರವರ ಸ್ಪಷ್ಟ ಅಭಿಪ್ರಾಯಗಳು. ಮತದಾನ ಮಾಡೋದು ಒಂದು ಪಕ್ಷಕ್ಕೆ ಅದಕ್ಕೆ ಈ ಆಡಳಿತ ಚೆನ್ನಾಗಿದೆಯಾ, ಜನಪರವಾಗಿದೆಯಾ, ನನಗೆ ಒಳ್ಳೇದಾಗ್ತಿದೆಯಾ, ಅನುಕೂಲ ಆಗ್ತಿದೆಯಾ, ಜನಪರವಾಗಿದೆಯಾ ಅನ್ನೋಂಥದ್ದು ಅದರ ಆಧಾರಿತವಾಗಿ ಮತದಾನ ಮಾಡ್ತಾನೆ. ಹಾಗಾಗಿ ಅವಕಾಶವನ್ನು ಕೊಟ್ಟು ಈ ರೀತಿ ಪ್ರಜಾಪ್ರಭುತ್ವ ಉಳಿಸುವಂಥ ಪ್ರಯತ್ನ. ಪ್ರಜಾಪ್ರಭುತ್ವದಲ್ಲಿ ಏನು, ಅಧಿಕಾರಕ್ಕೆ ಯಾಕೆ ಒಂದು ಪಕ್ಷ ಬರುತ್ತೆ, ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು, ಒಳ್ಳೆ ಆಡಳಿತ ಕೊಟ್ಟು ಜನರ ಸಬಲೀಕರಣ ಆಗಬೇಕು, ಅವ್ರು ಒಳ್ಳೆ ಭವಿಷ್ಯ ಕಾಣಬೇಕು, ಸರಳ ಸುಲಭ ಬದುಕನ್ನು ಕಾಣಬೇಕು, ಅವ್ರ ಕನಸುಗಳೆಲ್ಲ ನನಸಾಗಬೇಕು, ಅವ್ರು ಉತ್ತಮ ಬದುಕನ್ನು ಕಾಣಬೇಕು, ಬೇಕಾದಂಥ ಮೂಲಭೂತ ಸೌಕರ್ಯ ಸಿಗಬೇಕು.
ನಾವು ಇಡೀ ವಿಶ್ವದ ಜೊತೆ ಇವತ್ತು ಭಾರತದಲ್ಲಿ ಕೇವಲ ನಮ್ಮ ಸ್ಪರ್ಧೆ ಅಂತಲ್ಲ, ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇಡೀ ವಿಶ್ವದ ಜೊತೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಿರ್ಬೇಕಾದ್ರೆ ನಾವು ಎಷ್ಟು ಮಟ್ಟಿಗೆ ಸಜ್ಜಾಗಿರಬೇಕು, ತಯಾರಾಗಬೇಕಾಗಿದೆ. ಹಾಗಾಗಿ ಇಡೀ ವಿಶ್ವ ಶಕ್ತಿಗಳ ಜೊತೆ ನಾವು ಸರಿಸಾಟಿಯಾಗಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕಾಗುತ್ತೆ. ಎಸ್, ನಾನು ಕಾಂಗ್ರೆಸ್ ಅವರು ಕೇಳ್ತೀನಿ. ಯಾಕಂತೇಳಿದ್ರೆ ಕಾಂಗ್ರೆಸ್ ಇದನ್ನು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನೆಹರು ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಒಂದಷ್ಟು ಇಂಟ್ರೆಸ್ಟನ್ನು ವ್ಯಕ್ತಪಡಿಸಿದ್ರು. ಇದೀಗ ಅದೇ ಕಾಂಗ್ರೆಸ್ ಈಗ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಸಂತೋಷ್ ಲಾಡ್ರವರಿದ್ದಾರೆ. ಸಂತೋಷ್ ಲಾಡ್ರವರೇ, ಒಂದು ರಾಷ್ಟ್ರ ಒಂದು ಚುನಾವಣೆ ಕಾಂಗ್ರೆಸ್ಗೆ ಏನಾದರೂ ಇದು ಮುಳುವಾಗುತ್ತಾ? ಕಾಂಗ್ರೆಸ್ಗೆ ಮುಳುವಾಗ್ತಕ್ಕಂಥದ್ದಲ್ಲ, ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಜೊತೆಗೆ ಒನ್ ನೇಷನ್ ಒನ್ ಎಜುಕೇಷನ್ ಆಗ್ಬೋದಾಗಿತ್ತು, ಒನ್ ಎಜುಕೇಷನ್ ಒನ್ ಹೆಲ್ತ್ ಪಾಲಿಸಿ ಒನ್ ನೇಷನ್ ಒನ್ ಹೆಲ್ತ್ ಪಾಲಿಸಿ ಆಗ್ಬೋದಾಗಿತ್ತು. ಎಲ್ಲ ಪ್ರಚಾರ ಗಿಡಿಸ್ತಕ್ಕಂಥ ಸ್ಕೀಮ್ಗಳು ಅವ್ರು ಇರ್ತಾವೆ. ನೋಡಿ, ಫಾರ್ ಎಕ್ಸಾಂಪಲ್ ಡಿಜಿಟಲ್ ಇಂಡಿಯಾ ಎಲ್ಲಿಗೆ ಮಾರ್ಕೆಟ್ ಆಯಿತು, ಯಾರಿಗೆ ಅನುಕೂಲ ಆಯಿತು. ಖೇಲೋ ಇಂಡಿಯಾ ಎಷ್ಟು ಮಾರ್ಕೆಟ್ ಮಾಡಿದ್ರು, ಎಷ್ಟು ಅನುಕೂಲ ಆಯಿತು. ಆರ್ಟಿಕಲ್ 370 ಭಾಳ ದೊಡ್ಡ ಪ್ರಮಾಣದಾಗ ಸಮಾರಂಭನೆ ಮಾಡಿಬಿಟ್ರಿ ಇಡೀ ದೇಶದಾಗ, ಅದು ಯಾರಿಗೆ ಅನುಕೂಲ ಆಯಿತು. ಡಿಮಾನಿಟೈಸೇಷನ್ ದೊಡ್ಡ ಭಯಂಕರವಾದಂಥ ಇಡೀ ದೇಶದಕ್ಕೇನೋ ಸ್ವಾತಂತ್ರ್ಯ ಸಿಕ್ಕಂಗೆ ಒಂದು ಹೋರಾಟ, ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡಿದ್ರು, ಯಾರಿಗೆ ಅನುಕೂಲ ಆಯಿತು. ವಿಶೇಷವಾಗಿ ಇದು ಯಾವುದಿದು ನಮ್ಮ ವಂದೇ ಭಾರತ್ ಕೂಡ ಒಂದು ದೊಡ್ಡ ಲೆವೆಲಾಗಿ ಸ್ಕೀಮ್ ಬಗ್ಗೆ ತೋರಿಸ್ತಾರೆ. ಇದನ್ನು ಅದೇ ರೀತಿ ಇರ್ತಕ್ಕಂಥದ್ದು. ಇದರಿಂದ ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಇಲ್ಲ. ಅಶ್ವಥ್ ನಾರಾಯಣ್ ನಮ್ಮ ಸ್ನೇಹಿತರು ಹೇಳಿರ್ತಕ್ಕಂಥ ಒಂದು ಪಾಯಿಂಟ್ ಕರೆಕ್ಟ್ ಇದೆ. ಎಲ್ಲೋ ಒಂದು ಜಾಗದಲ್ಲಿ ಆಗಬೇಕು, ಕಾಲವಾಗಿ ಒಂದೇ ಭಾಗದಲ್ಲಿ ಎಲೆಕ್ಷನ್ ಆಗಬೇಕು. ಡೆಮಾಕ್ರೆಟಿಕ್ ಎಲೆಕ್ಟೆಡ್ ನೇಷನ್, ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಇದ್ದೀವಿ. ದೇಶಗಳು ಏನು ಡೈರೆಕ್ಟಾಗಿ ಸೆಂಟ್ರಲ್ ರೆಪ್ರೆಸೆಂಟ್ ಮಾಡಲ್ಲ, ನಮ್ಮದಾದಂಥ ರೆಪ್ರೆಸೆಂಟೇಷನ್ ಇದೆ. ಇದು 1957ನೇ ಇಸ್ವಿಲಿಂದ ಸಮಕಾಲವಾಗಿ 67ನೇ ಇಸ್ವಿವರೆಗೆ ಬಂತಿದ್ದು ಸ್ವಲ್ಪ. ಆಮೇಲೆ ಅದು ಇಟ್ ಲಾಸ್ ಇಟ್ಸ್ ಐಡೆಂಟಿಟಿ ಬಿಕಾಸ್ ನಾಳೆ ಸರ್ಕಾರಗಳು ಬಿದ್ದರೇನು, ನಾಳೆ ಆಯಿತು ಒನ್ ನೇಷನ್ ಒನ್ ಎಲೆಕ್ಷನ್ ಆಯಿತು, ಕೇಂದ್ರ ಸರ್ಕಾರ ಬಿತ್ತು, ಅವಾಗೇನು ಬೇರೆ ರಿಮೈನಿಂಗ್ ಪೀರಿಯಡ್ಗಷ್ಟೇ ನೀವು ಎಲೆಕ್ಷನ್ ನಡೆಸ್ತೀರಾ? ಈಗ ಕರ್ನಾಟಕದ ಸರ್ಕಾರ ಬಿತ್ತು ಅಂತ ಇಟ್ಕೊಳ್ಳಿ. 2 ವರ್ಷ ಆಯಿತು ಸರ್ಕಾರ, 3 ವರ್ಷ ಆಯಿತು, 3 ವರ್ಷಕ್ಕೆ ಸರ್ಕಾರ ಬಿತ್ತು, ಮತ್ತು ಚುನಾವಣೆ ಮಾಡಲೇಬೇಕು. ಚುನಾವಣೆ ಬೇರೆ 2 ವರ್ಷಕ್ಕೆ ಮಾಡ್ತೀರಾ? ಇದು ಮತ್ತು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿರ್ತಕ್ಕಂಥದ್ದು ಬಿಲ್ ಕಾಣ್ತದೆ ಮೇಲ್ನೋಟಕ್ಕೆ. ಪರ್ಪಸ್ ಏನಿದೆ, 5 ವರ್ಷಕ್ಕೆ ಎಲ್ಲ ಒಂದೇ ಎಲೆಕ್ಷನ್ ಆಗ್ಬೇಕಂದ್ರೆ ಸರ್ಕಾರ ಬಿದ್ದಾಗ ಏನು ಮಾಡಬೇಕೆಂಬುದಕ್ಕೆ ಸ್ಪಷ್ಟತೆ ಇಲ್ಲ. ಒಂದು ಬಹುಮತ ಇಲ್ಲದ ಸಂದರ್ಭ ಸರ್ಕಾರ ಬೀಳುತ್ತೆ, ಅವಾಗ ಏನು ಮಾಡ್ತಾರೆ? ಆಗ ಮತ್ತೆ ಚುನಾವಣೆ ನಡೀತೆ. ಅಲ್ಲಿಗೆ ಇವರ ಕಾನ್ಸೆಪ್ಟೇ ಖತಮ್ ಆಗುತ್ತೆ. ಅದೇ ಕಾನ್ಸೆಪ್ಟ್ ಅವ್ರು ಹೇಳ್ತಾ ಏನಂದ್ರೆ ರಿಮೈನಿಂಗ್ ಪೀರಿಯಡ್ಗೆ ಮಾತ್ರ ಎಲೆಕ್ಷನ್ ಮಾಡಕ್ಕೆ ಬಿಡ್ತೀವಿ, ಸೊ ದಟ್ ಎಲ್ಲ ಎಲೆಕ್ಷನ್ಗಳು ರಿಪೀಟ್ ಆಗ್ಬೇಕಂದ್ರೂ ಕೂಡ ಮತ್ತು ಸರ್ಕಾರ ಬಿದ್ದ ಮೇಲೆ ಎಲೆಕ್ಷನ್ ಬಂತಲ್ಲ ಒಂದು. ಎರಡನೇದು, ನರೇಂದ್ರ ಮೋದಿ ಸಾಹೇಬರು ಏನು ನಮ್ಮ ಅಶ್ವಥ್ ನಾರಾಯಣ್ ಹೇಳ್ತಿದ್ರು, ಈ ವೋಟಿಂಗ್ ಮಿಷಿನ್ ತಂದವರೇ ನಾವು ಅಲ್ವಾ. ಯಾಕಂದ್ರೆ ಫಾಸ್ಟಾಗಿ ಎಲೆಕ್ಷನ್ ಆಗಬೇಕು. ಇವರು ಬಂದಾದ್ಮೇಲೆ, ಇವರು ಪ್ರಧಾನಮಂತ್ರಿ ಆದಮೇಲೆ ಎಲೆಕ್ಷನ್ಗಳು 60 ದಿವಸಕ್ಕೆ ಒಯ್ದಿದ್ದಾರೆ. ಇವರು ಎಲೆಕ್ಷನ್ಗಳು 60 ದಿವಸಕ್ಕೆ ಒಯ್ದಿದ್ದಾರೆ. ಆಮೇಲೆ ಯಾವುದೇ ಒಂದು ಎಲೆಕ್ಷನ್ ಆದ ತಕ್ಷಣ ಮಾಹಿತಿಗಳು ಕೊಡೋಕ್ಕೆ ತೊಂದರೆ ಆಗುತ್ತೆ ಇವ್ರ ಹತ್ರ. ಇವು ಜಾರ್ಖಂಡ್ದು ಮಾಹಿತಿ ನೋಡಿ, ಮಹಾರಾಷ್ಟ್ರದ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಮಾಹಿತಿ ನೋಡಿ, ಇಡೀ ದೇಶವನ್ನು ಅಟ್ ಎ ಟೈಮು ಅಸೆಂಬ್ಲಿ ಪ್ಲಸ್ ಪಾರ್ಲಿಮೆಂಟ್ ನಡೆಸ್ಬೇಕಂದ್ರೆ ಎಷ್ಟು ದೊಡ್ಡ ಪ್ರಮಾಣದ ಸೆಕ್ಯೂರಿಟಿ ಬೇಕು, ಅದಕ್ಕೆ ವ್ಯವಸ್ಥೆ ಬೇಕಾಗ್ತದೆ. ಇಂಥವೆಲ್ಲ ಭಾಳ ಇಶ್ಯೂಸ್ಗಳಿದ್ದಾವೆ. ನಾನು ಲಾರ್ಜರ್ಲಿ ಅಂಥದ್ದು ಆಗಬೇಕಂದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಅಂತ ಪ್ರಾವಿಷನ್ ಇಲ್ಲ. ಈಗ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ತರಬೇಕು. ಉದ್ದೇಶ ಅಂದರೆ ಸಂವಿಧಾನಕ್ಕೆ ವಿರುದ್ಧ ಹೋಗ್ತಕ್ಕಂಥದ್ದೇ ಒಂದು ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಒಂದು ಇದರಿಂದ ಏನು ಭಾಳ ದೊಡ್ಡ ನಷ್ಟ ಇಲ್ಲ, ಏನು ಆರ್ಥಿಕ ಪರಿಸ್ಥಿತಿಗೆ ಏನು ಭಾಳ ದೊಡ್ಡ ನಷ್ಟ ಇಲ್ಲ. ಯಾವ ಸ್ಟೇಟ್ಗಳು ಬೀಳ್ತಾವೆ ಆ ಸ್ಟೇಟಲ್ಲಿ ಎಲೆಕ್ಷನ್ಗಳು ಆಗ್ತಾನೆ ಇರ್ತಾವೆ, ಬಟ್ ಇದರಿಂದ ಏನು ಭಾಳ ದೊಡ್ಡ ನಷ್ಟ ಇಲ್ಲ. ಆದರೆ ಇದು ಒಂದು ಪ್ರಚಾರ ಗಿಡಿಸ್ತಕ್ಕಂಥದ್ದು ಒಂದು ದೊಡ್ಡ ಪ್ರಮಾಣದೇನೋ ಆಧುನಿಕತೆ ಆಗಿಬಿಟ್ಟಿದೆ. ಇದರಿಂದ ಭಾಳ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ ನಮ್ಮ ದೇಶಕ್ಕೆ ಅಂತಕ್ಕಂಥದ್ದು ಪ್ರತಿಬಿಂಬ ಚಾಲು ಆಗುತ್ತೆ. ಇನ್ಮೇಲಿಂದ ಈ ಡಿಬೇಟ್ ಒನ್ ನೇಷನ್, ಆ ಎಲೆಕ್ಷನ್ ಟೈಮ್ ಬಂದಿತ್ತಲ್ಲ ಭಾರತ್ ಇಂಡಿಯಾ, ಅದು ಒಂದು ದೊಡ್ಡ ಏನೋ ಆಂದೋಲನ ಆಗ್ಬಿಡುತ್ತೆ. ಅದರಿಂದ ಏನು ಲಾಭ ಆಯಿತು? ಭಾರತಗಳಿತ್ತು, ಇಂಡಿಯಾಗಳಿತ್ತು. ಈ ಥರದ್ದು ಕಾನ್ಸೆಪ್ಟನ್ನ ಭಾಳ ದೊಡ್ಡ ಪ್ರಮಾಣದಾಗ ಮಾರ್ಕೆಟಿಂಗ್ ಮಾಡ್ಕೊಂತಾರೆ. ಸೊ ವೇರ್ ಓಪನ್ ಫಾರ್ ಇಟ್. ಇಫ್ ಯು ಆಸ್ಕ್ ಮಿ ಹಾರ್ಟ್ ಆಫ್ ಹಾರ್ಟ್ ಆಗಬೇಕಂಬುದು ಮೇಲ್ನೋಟಕ್ಕೆ ಕಾಣುತ್ತೆ, ಬಟ್ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್, ಇದು ಸಂವಿಧಾನಕ್ಕೆ ವಿರುದ್ಧ ಒಂದು ಮೂಲಭೂತ ಪ್ರಶ್ನೆಯನ್ನು ಎತ್ತಿದ್ರು. ಒಂದು ವೇಳೆ ಬಹುಮತ ಇಲ್ಲದೆ ಸರ್ಕಾರ ಬಿದ್ದ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ನಡೀಲೇಬೇಕಾಗುತ್ತೆ. ಆಗ ಒಂದು ರಾಷ್ಟ್ರ ಒಂದು ಚುನಾವಣೆ ಕಾನ್ಸೆಪ್ಟೇ ಖತಮ್ ಆದಂಗಾಗುತ್ತೆ. ಇದು ಒಂದು ರೀತಿಯ ಪ್ರಚಾರ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು. ಭಾಳಷ್ಟು ಸಾಂವಿಧಾನಿಕ ಸಮಸ್ಯೆಗಳು ಇದರಲ್ಲಿ ಇದೆ ಅಂತಲೇ ಹೇಳಲಾಗ್ತದೆ. ಸುಮಾರು 5ಕ್ಕೂ ಹೆಚ್ಚು ತಿದ್ದುಪಡಿ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಮತ್ತೊಂದು ಗಿಮಿಕ್ ಅಂತ ನೀವು ಹೇಳ್ತಿರ್ತಕ್ಕಂಥದ್ದು. ಈಗ ದರ್ಶನ್ ಪುಟ್ಟಣ್ಣಯ್ಯರಿದ್ದಾರೆ. ಬಹುಶಃ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಬಂದರೆ ಪ್ರಾದೇಶಿಕ ಪಕ್ಷಗಳಿಗೆ ಉಳಿಗಾಲಿಲ್ಲ ಅಂತೇಳಿ ಈಗಾಗಲೇ ರಾಜಕೀಯ ವಿಶ್ಲೇಷಕರು ಪಂಡಿತರು ಹೇಳ್ತಿರ್ತಕ್ಕಂಥದ್ದು. ಇದು ರಾಷ್ಟ್ರೀಯ ಪಕ್ಷಗಳ ನಡುವಿನ ನೇರ ಹಣಾಹಣಿ ಆಗುತ್ತೆ ವಿನಃ ಪ್ರಾದೇಶಿಕ ಪಕ್ಷಗಳು ಎಲ್ಲೊಂದು ಕಡೆ ತಾವು ಈ ಚುನಾವಣೆಯಲ್ಲಿ ಅವರು ಎಲ್ಲೊಂದು ಕಡೆ ಲೋಕಸಭೆ ಅಂತ ಚುನಾವಣೆಗಳಲ್ಲಿ ಅವರಿಗೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಯಾವ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು ಅದು ಅಥವಾ BJP ಇರೋದು, ಈ ಎರಡೂ ಪಕ್ಷಗಳಿಗೆ ರಾಜಕೀಯವಾಗಿ ಥ್ರೆಟ್ ಅಂತ ಹೇಳಿದ್ರೆ ಅದು ಪ್ರಾದೇಶಿಕ ಪಕ್ಷಗಳು. ಅದು ತಮಿಳುನಾಡು ಇರುವಂಥದ್ದು ಅಥವಾ ಕೇರಳ ಇರ್ತಕ್ಕಂಥದ್ದು ಅಥವಾ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ದು, ಬಿಹಾರ್ ಇರ್ತಕ್ಕಂಥ
ಇರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯ ಭಾರತೀಯ ಜನತಾ ಪಕ್ಷಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಸರ್ಕಾರವಾಗಿಲ್ಲ, NDA ಸರ್ಕಾರ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಅವತ್ತು ಕಾಂಗ್ರೆಸ್ ಸರ್ಕಾರ ಆಗ್ಲಿಕ್ಕಾಗಲಿಲ್ಲ, UPA ಸರ್ಕಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮಂಥ ಪ್ರಾದೇಶಿಕ ಪಕ್ಷಗಳ ಅಪೋಷಣವನ್ನು ಈ ತಿಮಿಂಗಲ ಪಕ್ಷಗಳು ಮಾಡ್ಕೊಳ್ತಾವೆ. ಇದರಿಂದ ಮೊದಲನೇದಾಗಿ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಏನು ಪ್ರಸ್ತಾಪ ಬಂದಿದೆ, ಅದಕ್ಕೆ ಅದು ನನಗೆ ಓಕೆ. ಏಕೆಂದರೆ ಈಗ ನಿಮಗೆ ಗೊತ್ತಿರೋಂಗೆ ಈ ಎಲೆಕ್ಷನ್ ನಡೆಸಬೇಕಾದ್ರೆ ಬೇರೆ ಬೇರೆ ಅಧಿಕಾರಿಗಳೆಲ್ಲರೂ ಕೆಲಸ ಬಿಟ್ಟು ಈ ಎಲೆಕ್ಷನ್ಗಳನ್ನು ನಡೆಸಬೇಕಾಗ್ಬೋದು. ಆದರೆ ಅದರಲ್ಲಿ ಸಂತೋಷ್ ಲಾಡ್ ಅವ್ರು ಹೇಳ್ದಂಗೆ ಫೈನ್ ಪ್ರಿಂಟಲ್ಲಿ ಏನಿದೆ, ಯಾವ ಥರ ನಡೆಸ್ತಾರೆ, ಈಗ ಮಧ್ಯಂತರ ಯಾರಾದರೂ ಸರ್ಕಾರ ಬಿದ್ದೋಯ್ತು ಅವಾಗ ಹೆಂಗೆ ಯಾವ ಥರ ಎಲೆಕ್ಷನ್ ನಡೆಸ್ತಾರೆ, ಅದಾದ ನಂತರ ಆ ಡೀಟೇಲ್ಸ್ಗಳನ್ನು ನಾವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಆ್ಯಸ್ ಅ ಕಾನ್ಸೆಪ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಮುಂಚೆನೂ ನಡೀತಾ ಇತ್ತು. ಈ ಥರದ್ದು ನಾವು ಚಿಕ್ಕವರಾಗಿದ್ದಾಗ ಅವತ್ತಿನ ವಾರ್ತೆ ಬೇರೆ, ಇವತ್ತಿನ ಬೇರೆ ಅದು ಅವಾಗ ನಡೀತಾ ಇತ್ತು. MP ಎಲೆಕ್ಷನ್ MLA ಎಲೆಕ್ಷನ್ ಒಟ್ಟೊಟ್ಟಿಗೆ ಹಾಕೋರು, ಓಟ್ ಹಾಕೋರು. ಅದ್ರ ಜೊತೆಗೆ ಈಗ ಸುಮಾರು 20 ಅವತ್ತಿನ ಜನಸಂಖ್ಯೆ ಬೇರೆ, ಇವತ್ತಿನ ಜನಸಂಖ್ಯೆ ಬೇರೆ. ಇವತ್ತು 130 ಕೋಟಿ ದಾಟ್ತಿರ್ತಕ್ಕಂಥದ್ದು. ಅವತ್ತಿನ ಜನಸಂಖ್ಯೆ ಅರ್ಧಕ್ಕಿಂತಲೂ ಕಡಿಮೆ ಇತ್ತು. ಅವತ್ತಿನ ವ್ಯವಸ್ಥೆ ಬೇರೆ. ಇವತ್ತು ಇಡೀ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸೋ ಅಷ್ಟು ಸುಲಭನ? ಈಗ ಸಂತೋಷ್ ಲಾಡ್ ಹೇಳಿದ್ರು, ನೀವು ಹೇಳಿದ್ರೆ ನಾವು ಓಕೆ ಅಂತ ಹೇಳಿದ್ರಿ. ಸಂತೋಷ್ ಲಾಡ್ ಅವರು ಒಂದು ಮೂಲಭೂತ ಪ್ರಶ್ನೆಯನ್ನು ಎತ್ತಿದ್ರು. ಸರ್ಕಾರ ಅದು ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯಗಳ ಸರ್ಕಾರಗಳಲ್ಲಿ ಬಹುಮತ ಇಲ್ಲದೆ ಬೇರೆ ಬೇರೆ ಕ್ರೈಸಿಸ್ ಆಗಿ ಆಪರೇಷನ್ ಕಮಲ, ಆಪರೇಷನ್ ಕಾಂಗ್ರೆಸ್, ಆಪರೇಷನ್ ಡ್ಯಾಶ್ ಡ್ಯಾಶ್ ಆಗಿ ಒಂದು ವೇಳೆ ಸರ್ಕಾರ ಬಿದ್ದು ಅಂತಂದ್ರೆ ಮತ್ತೆ ಚುನಾವಣೆ ನಡೀತಲ್ಲ. ನಿಮ್ಮ ಒಂದು ರಾಷ್ಟ್ರ ಒಂದು ಚುನಾವಣೆ ಅಲ್ಲಿ ಎಲ್ಲಿ ಬಂತು? ಅದು ನಿಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೂ ಆಗೋದಿಲ್ಲಲ್ಲ. ಈಗ ಅದನ್ನು ಯಾವ ಥರ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಫೈನ್ ಪ್ರಿಂಟ್ ಅಂತ ಹೇಳೋದಲ್ಲ, ಅದನ್ನು ಸರ್ಕಾರದವರು ಈ ಏನು ರೂಲ್ ಮಾಡಿದ್ಮೇಲೆ ಅದರಲ್ಲಿ ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವಿನ್ನೂ ಅರ್ಥಕೋಬೇಕು. ಇವಾಗ ಏನಂದರೆ ಈ ಕಾನ್ಸೆಪ್ಷಲಿ 21,000 ಜನ ಅಷ್ಟು ಸಜೆಷನ್ಸ್ ಕಳಿಸಿದ್ದಾರೆ. ಅದು 81% ಒಪ್ಕೊಂಡು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತ ಸಜೆಷನ್ಸ್ ಕೊಟ್ಟಿರೋಂಥದ್ದು. ಮತ್ತು ಈಗಾಗಲೇ ಅಲ್ಲಿ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿ, ಆದರೆ ಈಗ ನಮಗೆ ಗೊತ್ತಾಗಬೇಕು ಏನು ಸರಿ ಆಗು ಹೋಗುಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಡೀಟೇಲ್ಸ್ನ ತಿಳ್ಕೊಳ್ಬೇಕಾಗ್ತದೆ. ಆ್ಯಸ್ ಅ ಕಾನ್ಸೆಪ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್, ಈ ಒನ್ ನೇಷನ್ ಒನ್ ಕಾನ್ಸೆಪ್ಟಿಗೆ ತಾವು ಓಕೆ ಕೊಡ್ತೀರಾ? ಎಸ್. ಎಲ್ಲ ಒಂದು ಕಡೆ ಇದು ಪ್ರಾದೇಶಿಕ ಪಕ್ಷಗಳಿಗೆ, ನಿಮ್ಮದು ಪ್ರಾದೇಶಿಕ ಪಕ್ಷ, ಈ ಪ್ರಾದೇಶಿಕ ಪಕ್ಷಗಳು ಇಂಥ ತಿಮಿಂಗಲಂಥ ಪಕ್ಷಗಳ ನಡುವೆ ಉಳಿಲಿಕ್ಕೆ ಸಾಧ್ಯನಾ? ನೀವೆಲ್ಲ ಸಣ್ಣ ಮೀನುಗಳು. ನೀವು ಹೇಳಿದ ಅರ್ಥ ಇದೆ. ಈಗ ಒಂದು ಕಡೆ ನಮ್ಮ ವೈಯಕ್ತಿಕವಾದ ಪಕ್ಷಗಳು ಮತ್ತು ನಮ್ಮ ಯಾವ ಥರ ಉಳಿಸ್ಕೋಬೇಕು ಅನ್ನೋದು, ಆದರೆ ಜನಸಾಮಾನ್ಯರಿಗೆ ಯಾವ ಥರ ಹೆಲ್ಪ್ ಆಗಬೇಕು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಯ್ತದೆ. ನನ್ನ ಪ್ರಕಾರ ಇದು ಒಂದೇ ಸತಿ ಮಾಡಿದ್ರೆ ನಮ್ಮ ಈಗ ಅಧಿಕಾರಿಗಳು ಅವ್ರವ್ರ ಕೆಲಸ ಬಿಟ್ಬಿಟ್ಟು ತಿಂಗಳು 2 ತಿಂಗಳುಗಳು ಕೆಲಸ ಮಾಡಬೇಕಾಯ್ತದೆ. ಈ ಎಲೆಕ್ಷನ್ ಈ ಚುನಾವಣೆಗಳು ನಡೀತಿರೋದೆಷ್ಟು? 60 ದಿನಗಳ ಕಾಲ ಚುನಾವಣೆ ನಡೀತೆ. 45 ಡೇಸ್ ಒಳಗಡೆ ಚುನಾವಣೆ ಮುಗಿಬೇಕಂತಿರುತ್ತೆ. ಈಗ 60 ಡೇಸ್ ಚುನಾವಣೆಗಳು ನಡೀತಾ ಇರತಕ್ಕಂಥದ್ದು. ಜೊತೆಗೆ EVM, ಇಡೀ ದೇಶಕ್ಕೆ EVM ವ್ಯವಸ್ಥೆ ಮಾಡ್ತಕ್ಕಂಥ ಅಧಿಕಾರ ಸಜ್ಜು ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಇರ್ತಕ್ಕಂಥದ್ದು, ಬೇರೆ ಬೇರೆ ಕಾರಣಗಳಿರ್ತಕ್ಕಂಥದ್ದು. ಹೌದು. ಈಗ ಚುನಾವಣೆಗೆ 60 ದಿವಸ ಅಂತ ಹೇಳಿದ್ರೆ 60 ದಿವಸ ಅಧಿಕಾರಿಗಳೆಲ್ಲ ಕೆಲಸ ಬಿಟ್ಟು ಇದನ್ನು ಮಾಡಲೇಬೇಕಾಯ್ತು. ಈಗ ಶಾಲೆಗಳಲ್ಲಿ ಆಯೋಜನೆ ಮಾಡಬೇಕಾಯ್ತದೆ, ಈ ಶಿಕ್ಷಕರ ಎಲ್ಲ ಆರ್ಗನೈಸ್ ಮಾಡಬೇಕಾಯ್ತದೆ, ಸೆಕ್ಯೂರಿಟಿ ಮಾಡಬೇಕಾಯ್ತದೆ. ಇವೆಲ್ಲನೂ ಮಾಡೇ ಮಾಡ್ತೀವಿ. ಹೆಂಗಿದ್ರು ಈಗ ಸ್ಟೇಟಲ್ಲಿ 2 ಸತಿ ಮಾಡೋ ಬದಲು 1 ಸತಿ ಮಾಡಿದ್ರೆ ನಮ್ಗೆ ಅನುಕೂಲ ಅನ್ನೋದು ಜನರು ಸಾಮಾನ್ಯಗೆ. ಈಗ ಹಳ್ಳಿಗಳಲ್ಲಿ ಎಲ್ಲ ನಿಮ್ಗೆ ಗೊತ್ತಿರೋಂಗೆ ತಾಲೂಕು ಆಫೀಸ್ಗಳಲ್ಲಿ ಬೇರೆ ಆಫೀಸ್ಗಳಲ್ಲಿ ಕೆಲಸ ಆಯ್ಕಿಲ್ಲ ಅಂತ ಹೇಳಿದಾಗ ಈ ಅಧಿಕಾರಿಗಳು ಅಲ್ಲಿದ್ದರೆ ಕೆಲಸ ಆದರೂ ಆಯ್ತದೆ. ಈಗ ಆ ಥರದ್ದು ಇವನು ಯೋಚನೆ ಮಾಡಬೇಕಾಯ್ತದೆ ನಾವುಗಳು. ಈಗ ಸಮಸ್ಯೆ ಯಾವ್ಯಾವ ಥರ ಬಗೆಹರಿಸ್ಬೋದು ನಮ್ಮ ಹಳ್ಳಿಗಾಡ ಜನರಿಗೆ, ಮತ್ತು ಎಲ್ಲಿಗಾದರೂ ಇಡೀ ಸ್ಟೇಟಲ್ಲೇ ಎಲ್ಲರಿಗೂ ಕೇಳ್ತೇನೆ. ಇದರಿಂದ ಭ್ರಷ್ಟಾಚಾರ ಏನಾದರೂ ಕಡಿಮೆ ಆಗುತ್ತಾ ಸರ್? ದಯಮಾಡಿ ಅದಾದರೆ ಒಳ್ಳೆಯದು. ಆಗತ್ತೆ ಅಂತ ನನಗಂದ್ರೂ ಅನಿಸಿಕೆ ಆಗತ್ತೆ ಅಂತ ಅನ್ಸುತ್ತೆ. ಒಂದು ಎಕ್ಸಾಂಪಲ್, ಚನ್ನಪಟ್ಟಣ ಎಲೆಕ್ಷನ್, ನೀವು ಪಕ್ಕದ ಡಿಸ್ಟಿಕ್ ಅವರು, ಚನ್ನಪಟ್ಟಣ ಎಲೆಕ್ಷನ್ ಮೋರ್ ದೆನ್ 250 crore ಎಲೆಕ್ಷನ್, ಹೌದಲ್ವಾ? ಸಾಧ್ಯರೇ ಇದು? ಅದ್ರ ಬಗ್ಗೆ ಈಗ ನಾ ಹೇಳ್ಬೇಕಂತ ಹೇಳಿದ್ರೆ ಇವ್ರುಗಳು ಇದರಿಂದ ಮಾಡೋದ್ರಿಂದ ಎಲ್ಲ ಥರದ ಒತ್ತಡಗಳನ್ನು ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ? ಎಸ್, ಇವರ ಅನಿಸಿಕೆ ಆದರೆ ಒಳ್ಳೆಯದು. ಆದರೆ ಮುಂದೆ ಏನು ಅಂತ ಇವರು ಕನ್ಫ್ಯೂಸಲ್ಲಿ ಇರ್ತಕ್ಕಂಥದ್ದು. ನಾನು ಅಶ್ವಥ್ ನಾರಾಯಣ ಅವರು ಕೇಳ್ತೀನಿ. ಅವರು ಒಂದು ಮಾತನ್ನು ಹೇಳಿದರು, ಬಹುಮತ ಇಲ್ಲದೆ ಅಥವಾ ಆಪರೇಷನ್ ಕಮಲನೋ ಆಪರೇಷನ್ ಕಾಂಗ್ರೆಸ್ನೋ ಮತ್ತೊಂದಾಗಿ ಸರ್ಕಾರ ಬಿದ್ದೋದ ಸಂದರ್ಭದಲ್ಲಿ ಏನು ಕತೆ? ಮತ್ತೆ ಒನ್ಸ್ ಅಗೇನ್ ಯಾರು ಇರ್ತಾರೆ ಅವರು ರಾಷ್ಟ್ರಪತಿ ಆಳ್ವಿಕೆ ಬರುತ್ತಾ, ಆಯಾ ರಾಜ್ಯಗಳಲ್ಲಿ ರಾಜ್ಯಪಾಲರ ಆಳ್ವಿಕೆ ಬರುತ್ತಾ? ಇದ್ರ ಬಗ್ಗೆ ಅವರು ಆನ್ಸರ್ ಮಾಡಬೇಕಾಗಿದೆ. ಒಂದು ಫಂಡಮೆಂಟಲ್ ಕ್ವಶನನ್ನು ರೈಸ್ ಮಾಡಿದರು ಸಂತೋಷ್ ಲಾಡ್ರವರು. ನೀವು ಈ ದೇಶದಲ್ಲಿ ಈ ವ್ಯವಸ್ಥೆಯ ನಡುವೆ ಒಂದು ವೇಳೆ ಕೇಂದ್ರ ಸರ್ಕಾರ, ಅದು ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು ಅಥವಾ XYZ ಸರ್ಕಾರ ಇರ್ಬೋದು,
ಬಹುಮತವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಸರ್ಕಾರ ಬಿದ್ದ ಸಂದರ್ಭದಲ್ಲಿ ಆಗ ಒಂದು ರಾಷ್ಟ್ರ ಒಂದು ಎಲೆಕ್ಷನ್ಗೆ ಯಾವ ರೀತಿ ಕಾನ್ಸೆಪ್ಟ್ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋ ಪ್ರಶ್ನೆ ಏನು ಮಾಡೋದು. ಅದು ರಾಜ್ಯಗಳಿಗೂ ಕೂಡ ಅವರು ಸೀಮಿತವನ್ನು ಮಾಡಲಿಕ್ಕಾಗಲ್ಲ. ರಾಜ್ಯಗಳಲ್ಲೂ ಇಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಈ ದೇಶದಲ್ಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನೋಡಿ, ಈಗಾಗಲೇ ನಮ್ಮ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿ ಏನು ಹೊಸದಲ್ಲ. ಅಲ್ಪಕಾಲ ಸರ್ಕಾರ, ಬಹುಕಾಲ ಸರ್ಕಾರ, ಪೂರ್ಣಾವಧಿ ಕಾಲದ ಸರ್ಕಾರ, ಇವನ್ನೆಲ್ಲವನ್ನು ನೋಡಿದ್ದೀವಿ. ಎಲ್ಲ ರೀತಿಯಾದಂಥ ಸವಾಲು ಸಮಸ್ಯೆಗಳನ್ನೆಲ್ಲ ಈಗಾಗಲೇ ನಮ್ಮ ಹತ್ರ ಉದಾಹರಣೆಗಳಿದ್ದಾವೆ. ಈ ಎಲ್ಲ ಉದಾಹರಣೆಗಳ ಮಧ್ಯದಲ್ಲಿ ಹೇಗೆ ನಾವು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ಬೋದು, ನಮಗೆ ಪರಿಹಾರ ಕಂಡುಹಿಡ್ಕೋಬೋದು, ಪ್ರಜಾಪ್ರಭುತ್ವವನ್ನು ಇನ್ನೂ ಹೇಗೆ ಬಲಿಷ್ಠ ಮಾಡ್ಕೋಬೋದು, ಅದು ನಾವು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದನ್ನು ಬಗೆಹರಿಸ್ಕೋಬೇಕಾಗುತ್ತೆ. ನಮ್ಮದು 1-2 ಕೋಟಿ ಜನಸಂಖ್ಯೆ ರಾಷ್ಟ್ರ ಅಲ್ಲ, ಬಹಳ ದೊಡ್ಡ ಜನಸಂಖ್ಯೆ ಇರುವಂಥ ಒಂದು ರಾಷ್ಟ್ರ. ಸಮಸ್ಯೆಗಳು 1-2 ಅಲ್ಲ, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಬರೀ ರಾಜಕೀಯವಾಗಿ ನಮ್ಮ ಸ್ವಾರ್ಥ, ನಮ್ಮ ಸಮಸ್ಯೆಗಳು ನೋಡೋದಲ್ಲ, ಜನಪರವಾಗಿ ಏನನ್ನು ಮಾಡಿದ್ರೆ ಒಳ್ಳೆಯದು. ನೋಡಿ, ಕೋಡ್ ಆಫ್ ಕಂಡಕ್ಟು ತಿಂಗ್ಳುಗಟ್ಟಲೆ ಹೊಟ್ಟೋಗುತ್ತೆ, ಅಥವಾ ಚುನಾವಣೆಗಳು ತಿಂಗ್ಳುಗಟ್ಟಲೆ ಹೋಗ್ತಿರುತ್ತೆ, ಮತ್ತು ಯಾವ ಕೆಲಸಗಳು ಆಗದೇನೆ 1 ವರ್ಷ ಮುಂಚೆನೇ ಕೆಲಸಗಳು ನಿಂತೋಯ್ತವೆ. ಸೊ ಈ ರೀತಿ ಎಲ್ಲವೂ ಅಧಿಕಾರಿಗಳು ಅಷ್ಟೇ, ಯಾವ ಸರ್ಕಾರ ಹೋಗುತ್ತೆ ಯಾವ ಬರುತ್ತೆ ಅನ್ನೋದು 1 ವರ್ಷದ ಮುಂಚೆನೇ ಎಲ್ಲ ನಿಷ್ಕ್ರಿಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಮಧ್ಯದಲ್ಲಿ ತುಂಬ ಸಮಸ್ಯೆಗಳು ಉದ್ಭವ ಆಗುತ್ತೆ. ಈಗೇನು ಸರ್ಕಾರ ಅಲ್ಪಾವಧಿ ಇರ್ತದೆ, ಉಳಿದ ಕಾಲಕ್ಕೆ ಚುನಾವಣೆ ಆಗಬೇಕೋ, ಇನ್ನೊಂದು ಆಗಬೇಕೋ, ಏನಾಗಬೇಕು ಅನ್ನೋಂಥ ಹಲವಾರು ರೀತಿಯಾದಂಥ ಪರಿಹಾರಗಳು ಚರ್ಚೆ ಆಗುತ್ತೆ. ಏನು ಅದಕ್ಕೇನು ಆಲ್ಟರ್ನೇಟಿವ್ ಸೊಲ್ಯೂಷನ್ ಈಗ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಏನು ಅರ್ಥ? ಇಡೀ ದೇಶದಿಂದ ಒಂದೇ ಸರಿ ಚುನಾವಣೆ ಮಾಡುವಂಥದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಯ್ಕೆ ಮಾಡುವಂಥದ್ದು. ಕೇಂದ್ರ ಸರ್ಕಾರ ಒಂದು ವೇಳೆ ಈ ಇಡೀ ಸರ್ಕಾರದ ಸಂದರ್ಭದಲ್ಲಿ ತನ್ನ ಬಹುಮತವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಸರ್ಕಾರ ಬಿದ್ದೋಗುತ್ತೆ. ಆಗ ಮತ್ತೆ ನಿಮ್ಮ ಕಾನ್ಸೆಪ್ಟಿಗೆ ಏನು ಅರ್ಥ ಬಂತು? ಯಾಕಂತ ಹೇಳಿದ್ರೆ ನಾವು ಎಲ್ಲವನ್ನೂ ಚರ್ಚೆ ಮಾಡಬೇಕು, ಒಂದು ಸೈಡ್ ಮಾಡೋಕ್ಕೆ ಬರಲ್ಲ. ಇಂಥ ಸಂದರ್ಭದಲ್ಲಿ ಏನು ಅದು ರಾಷ್ಟ್ರಪತಿ ಆಳ್ವಿಕೆ ಮಾಡಬೇಕಾ, ರಾಜ್ಯಪಾಲರ ಆಳ್ವಿಕೆಗಳು ಆಯಾ ರಾಜ್ಯಗಳಲ್ಲಿ ಮಾಡಬೇಕಾ? ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೌಲ್ಯ ಎಲ್ಲಿ ಬಂತು? ನಿಮ್ಮ ಚುನಾವಣೆ ಕಾನ್ಸೆಪ್ಟೇ ಹೊಟ್ಟೋದಂತಾಗುತ್ತಲ್ಲ. ಎಲ್ಲ ಒಂದು ಕಡೆ ಇದ್ರ ಹಿಂದೆ ಬೇರೆ ಬೇರೆ ಏನಾದರೂ ತಂತ್ರಗಾರಿಕೆ ಇದೆಯಾ ಅಂತ ನಾನು ಕ್ವಶನ್ ಮಾಡ್ತೀನಿ. ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುವಂಥ ಅಜೆಂಡಾ ಇದೆಯಾ? ಅವ್ರು ಹೇಳಿದರು ಡಿಜಿಟಲ್ ಇಂಡಿಯಾ ಹೇಳಿದರು, ಮೇಕ್ ಇನ್ ಇಂಡಿಯಾ ಹೇಳಿದರು, ಆಯಿತಾ, ಡಿಮಾನಿಟೇಷನ್ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಎಲ್ಲವೂ ಕೂಡ ಫೇಲ್ಯೂರ್ ಅಂತ ಹೇಳಿದರು. ಆ ಮುಖಾಂತರ ಇಂಡಿಯಾ ವರ್ಸಸ್ ಭಾರತ್ ಅನ್ನೋದು ಇಶ್ಯೂ ತಂದರು ಅಂತ ಹೇಳಿದರು. ಆ ಮುಖಾಂತರ ಇದು ಒಂದು ನೆಕ್ಸ್ಟ್ ಅಜೆಂಡಾ, ನಿಮ್ಮ ಹತ್ರ ಏನೂ ಇಲ್ಲ ಅಜೆಂಡಾ, ಹಾಗಾಗಿ ಇದೊಂದು ಅಜೆಂಡಾ ಅನ್ನೋ ರೀತಿಯಲ್ಲಿ ಸಂತೋಷ್ ಲಾಡ್ ಹೇಳಿದ್ರು. ಇದನ್ನು ನೀವು ಯಾವ ರೀತಿ ಡಿಪೆಂಡ್ ಮಾಡ್ಕೊಳ್ತೀರಾ ಭಾರತೀಯ ಜನತಾ ಪಕ್ಷದ ನಾಯಕರಾಗಿ? ನೋಡಿ, ಇದೊಂದು ಪ್ರಕ್ರಿಯೆ ಅನ್ನುವಂಥದ್ದು, ಇದು ಯಾವುದೋ ಒಂದು ಚುನಾವಣೆಗೆ ನೋಡಿ ಜನಕ್ಕೇನು ಮತದಾನ ಮಾಡಲಿಕ್ಕೆ ಅವಕಾಶ ಆಗ್ತಿರೋವಂಥದ್ದು ಏಕಕಾಲದಲ್ಲಿ. ಇಂಥವು ಏನೇನೋ ಅಲ್ಪ ಕಾಲದಲ್ಲಿ ಏನಾರ ಚುನಾವಣೆ ಬಂದರೆ ವ್ಯತ್ಯಾಸಗಳು ಬಂದು ಸರ್ಕಾರಗಳು ಬಿದ್ದೋದ್ರೆ ಏನು ಅಂತ, ಅದಕ್ಕೆಲ್ಲ 108 ಪರಿಹಾರಗಳಿದ್ದಾವೆ. ಸೊ ಆ ಪರಿಹಾರಗಳನ್ನು ಪರಿಹಾರ ಒಂದು ರಾಷ್ಟ್ರಪತಿ ಆಳ್ವಿಕೆ ಏರಿಕೆ ಮಾಡೋಕೆ, ಇನ್ನೊಂದು ಚುನಾವಣೆ ಆಗಬೇಕು ಇರುತ್ತೆ. ಇವಾಗ ಆಲ್ಟರ್ನೇಟಿವ್ಸ್ಗಳು ವ್ಯವಸ್ಥೆಗಳಲ್ಲಿ ಏನೇನಿದೆ ಅನ್ನೋದನ್ನ ಬೇರೆ ಬೇರೆ ದೇಶದಲ್ಲಿ ಈಗಾಗಲೇ ಇದೊಂದೇ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಇಡೀ ವಿಶ್ವದಲ್ಲಿ ಎಲ್ಲೂ ಮಾಡದೇ ಇದ್ದಂಥ ಪ್ರಕ್ರಿಯೆ ಏನಲ್ಲ. ಇದು ಆಲ್ರೆಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಬಹಳಷ್ಟು ದೇಶದಲ್ಲಿ ಇದಾಗಲೇ ಪ್ರಕ್ರಿಯೆ ಇರೋವಂಥದ್ದಿದೆ. ಇದು ಆಲ್ರೆಡಿ ಅವರು ನಡೆಸ್ತಾ ಇದ್ದಾರೆ, ಮಾಡಿ ಯಶಸ್ವಿಯಾಗಿರುವಂಥದ್ದಿದೆ. ಇದನ್ನು ನಮ್ಮಲ್ಲೂ ಹೇಗೆ ಅಳವಡಿಸ್ಕೋಬೋದು ಅನ್ನೋಂಥ ವಿಚಾರಗಳನ್ನು ಇವತ್ತು ಮುಂದಿಟ್ಟು ಇದಕ್ಕೆ ಬೇಕಾಗಿರುವಂಥ ಹಲವಾರು ತಯಾರಿಗಳು ಆಗಿರುವಂಥದ್ದಿದೆ. ಈ ತಯಾರಿಗಳ ಜೊತೆಯಲ್ಲೇ ಇವತ್ತು ಇಡೀ ದೇಶದಲ್ಲಿ ಇವತ್ತು ಡಿಜಿಟಲ್ ಇಂಡಿಯಾ ಮಾತಾಡೋದು, ಇವತ್ತು ಈ ಪ್ರಕ್ರಿಯೆ ಜೊತೆ 1 ನೇಷನ್ 1 ಎಲೆಕ್ಷನ್ ವಿಚಾರ ಮಾತಾಡಿದ್ದೀವಿ. ಡಿಜಿಟಲ್ ಇಂಡಿಯಾ ಇವತ್ತು ಹೇಗೆ ಎನರ್ಜಿನ ಗ್ಯಾಲ್ವನೈಸ್ ಆಗಿದೆ, ಇವತ್ತು ಇಡೀ ಭಾರತದಲ್ಲಿ ಒಂದು ಕುಗ್ರಾಮದಲ್ಲಿರುವಂಥ ಒಬ್ಬ ವ್ಯಕ್ತಿಗೂ ಯಾವ ರೀತಿ ತನ್ನ ಬೆರಳಿನ ತುದಿಯಲ್ಲಿ ಇವತ್ತು ಸೇವೆಗಳು ಸಿಗಲಿಕ್ಕೆ ಸಾಧ್ಯವಾಗಿದೆ, ನಿಜವಾದ ಎಕನಾಮಿಗೆ ಓಪನ್ ಆಗಲಿಕ್ಕಾಗಿದೆ. ಈ ರೀತಿ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಒಬ್ಬ ಕುಗ್ರಾಮದಲ್ಲಿರುವಂಥ ವ್ಯಕ್ತಿಗೆ ಹೇಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಿದೆ, ಒಂದು ಗುಣಮಟ್ಟದ ಆಡಳಿತವನ್ನು ಸರ್ಕಾರದ ವ್ಯವಸ್ಥೆಯನ್ನು ತಲುಪಿಸಲಿಕ್ಕೆ ಸಾಧ್ಯವಾಗಿದೆ, ಆರೋಗ್ಯ ಸೇವೆಯನ್ನು ಹೇಗೆ ಗುಣಮಟ್ಟವಾಗಿ ತಲುಪಿಸಲಿಕ್ಕೆ ಸಾಧ್ಯವಾಗಿದೆ, ಒಂದು ವ್ಯವಹಾರ ಯಾರು ವಲಸು ಹೋಗದೇನೆ, ಯಾರನ್ನೂ ನಗರಕ್ಕೆ ವಲಸಿ ಬರದ ರೀತಿಯಲ್ಲೇ ಇದ್ದಂಥ ಗ್ರಾಮದಲ್ಲೇ ಹೇಗೆ ಉತ್ತಮವಾಗಿ ಗುಣಮಟ್ಟದಲ್ಲಿ ಬದುಕಲಿಕ್ಕೆ ಸಾಧ್ಯವಿದಕ್ಕೆ ಇವತ್ತು ಈ ತಂತ್ರಜ್ಞಾನ ಬಹಳ ಬಲವಾಗಿ ನಮಗೆ ವ್ಯಕ್ತವಾಗಿರುವಂಥದ್ದಿದೆ. ಡಿಮಾನಿಟೈಸೇಷನ್ ಮಾಡಿರುವಂಥದ್ದು, ಯಾವ ರೀತಿ ಎಲ್ಲ ಹಣಕಾಸುಗಳು, ಕಪ್ಪು ಹಣಗಳು ಎಲ್ಲವನ್ನೂ ಸಂದಾಯ ಮಾಡಬೇಕಾಗಿತ್ತು. ಯಾರು ಏನೋ ಕಪ್ಪು ಹಣ ಬಂತ ಸರ್? ಖಂಡಿತ. ಇವತ್ತು ನೋಡಿ, ಎಲ್ಲ ಅಮೌಂಟು ಡೆಪಾಸಿಟ್ ಮಾಡಲೇಬೇಕಿತ್ತು. ಡೆಪಾಸಿಟ್ ಮಾಡಿ ಇವತ್ತು ಎಷ್ಟು ರಿಸ್ಟ್ರಿಕ್ಷನ್ನು, ಎಷ್ಟು ರೀತಿಯಾದಂಥ ನಿಯಂತ್ರಣ ಆಗಿರೋಂಥದ್ದು, ಮನಿ ಟ್ರಯಲ್ ಸಿಗೋವಂಥದ್ದು. ಇವತ್ತು ಡಿಜಿಟಲೈಸೇಷನು, ಪ್ಯಾನು, ಆಧಾರು ಇವೆಲ್ಲವೂ ಸೀಡಿಂಗ್ ಆಗಿರೋದ್ರಿಂದ ಇವತ್ತು ಮನಿ ಟ್ರಯಲ್ ಅನ್ನೋಂಥದ್ದು ಯಾವತ್ತು ಯಾರಲ್ಲಿ ಏನಿದೆ ಅಂತ ಗೊತ್ತಿರ್ತಿರ್ಲಿಲ್ಲ. ಇವತ್ತು ಇಂಡೈರೆಕ್ಟ್ ಟ್ಯಾಕ್ಸು,
ಇವತ್ತು ಎಷ್ಟು ಬರ್ತಿತ್ತು, ಇವತ್ತು ಎಷ್ಟು ಬರ್ತಿದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಎಷ್ಟು ಸ್ಕೇಲ್ ಆಗಿದೆ, ಬಡ್ಜೆಟ್ ಸೈಜ್ ಎಷ್ಟು ಜಾಸ್ತಿ ಆಗಿದೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು 4 ಕೋಟಿ ಮನೆನ ಇವತ್ತು 10 ವರ್ಷದಲ್ಲಿ 4 ಕೋಟಿ ಮನೆ ಕಟ್ಟುವಂಥದ್ದಾಗಿದೆ. ಇತಿಹಾಸದಲ್ಲಿ 65 ವರ್ಷದಲ್ಲಿ ಕಟ್ಟುವಂಥದ್ದು ಬರೀ 10 ವರ್ಷದಲ್ಲಿ ಕಟ್ಟಿದೆ. ಈಗೇನು ಮುಂದಿನ 5 ವರ್ಷದಲ್ಲಿ ಇನ್ನೂ 4 ಕೋಟಿ ಮನೆ ಕಟ್ಟುವಂಥದ್ದಾಗ್ತಿದೆ. ಇವೆಲ್ಲ ಕುಡಿಯೋ ಮನೆಗೂ ಸ್ನೇಹಿತರು ಕಾಂಗ್ರೆಸ್ ಯಾಕೆ ವಿರೋಧ ಮಾಡ್ತಾರೆ? ಅವರು ಅವ್ರದ್ದೇ ಆದಂಥ ಪಕ್ಷದಲ್ಲಿ ಅವ್ರ ಅಭಿಪ್ರಾಯಗಳು ಹೇಳ್ತಾರೆ. ಅವ್ರ ದೇಶವನ್ನ ಓನ್ಲಿ ಸಿಂಗಲ್ ಕಾಂಗ್ರೆಸ್ 47 ಇಯರ್ಸ್ ಈ ದೇಶ ಆಳ್ವಿಕೆ ಮಾಡಿರುವಂಥದ್ದು. ಝೀರೋ ಇದ್ದಿದ್ದು ಇರ್ಬೋದು, ನೀವು ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಕ್ವಶನ್ ಮಾಡ್ತೀರಾ. ಇವತ್ತು IITಗಳು IISCಗಳು ಬೇರೆ ಬೇರೆ ಕಾರಣಗಳು ಇರ್ತಕ್ಕಂಥದ್ದು. ಅವರು ಯಾಕೆ ವಿರೋಧ ಮಾಡ್ತಿದ್ದಾರೆ ನೋಡಿ, ಅವರು ಪ್ರತಿಪಕ್ಷ ವಿರೋಧ ಪಕ್ಷವಾಗಿ ವಿರೋಧ ಮಾಡೋದೇ ಅವ್ರದ್ದು. ಈಗ ಅವ್ರದ್ದೇನು ಎಲ್ಲ ಕಳ್ಕೊಂಡಾಗ ನಮ್ಗೆ ಚೆನ್ನಾಗಿದೆ ಅಂತ ಹೇಳಕ್ಕೆ ತಯಾರಿರ್ತಾರ, ಈಗ ನಮ್ಮನ್ನು ಹೊಗಳಕ್ಕೆ ತಯಾರಿರ್ತಾರೆ. ಅವ್ರು ನಮ್ಮನ್ನು ಹೊಗಳಿದ್ರೆ ಅವ್ರ ಕಥೆ ಏನಾಗ್ಬೋದು? ಇನ್ನೊಂದು ಜನ ಕೈ ಬಿಟ್ಟು ಹೋಯ್ತಾರೆ, ಈಗಿರೋರು ಕೈ ಬಿಟ್ಟು ಹೊಟ್ಟೋಯ್ತಾರೆ. ಸೊ ಹಾಗಾಗಿ ಇನ್ನೂ ಡೆಪಾಸಿಟ್ ಇಲ್ಲದಂಗೆ ಆಗ್ಬಿಡ್ತಾರೆ. ಸೊ ಆ ಪರಿಸ್ಥಿತಿ ಬರಬಾರ್ದು ಅಂತ ಅವ್ರು ಯಾವಾಗಲೂ ನಮ್ಮ ತೆಗಳೋ ಕೆಲಸ ಮಾಡ್ತಾರೆ. ಅವ್ರು ತೆಗಳ್ತಾ ಇರ್ತಾರೆ. ಅವ್ರು ತೆಗಳೋರು ತೆಗಳಲಿ, ನಾವು ಮಾಡ್ಬೇಕಾರಂತ ನಮ್ಮ ಕರ್ತವ್ಯ. ಇವತ್ತೇನು ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ಅವ್ರು ಯಾವ ವೇಗದಲ್ಲಿ ಏನು ಮಾಡಲಿಕ್ಕಾಗಿತ್ತೋ ಮಾಡಿದ್ದಾರೆ. ಆದರೆ ನಿಜವಾದ ವೇಗದಲ್ಲಿ ನಮ್ಮ ಬಡಸ್ತನ, ನಮ್ಮ ಸವಾಲೇನಿತ್ತೋ ಆ ಅನುಸಾರವಾಗಿ ಇವತ್ತು ವೇಗದಲ್ಲಿ ಇವತ್ತು ಬ್ಯಾಂಕಿನ ಖಾತೆ ಪ್ರಾರಂಭ ಮಾಡೋದಾಗಲಿ, ಶೌಚಾಲಯಗಳು ಕೊಡೋದಾಗಲಿ, ಸ್ವಚ್ಛ ಭಾರತ್ ಕೊಡೋದೇ ಆಗಲಿ, ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಕೊಡೋದೇ ಆಗಲಿ, ರಾಷ್ಟ್ರೀಯ ಹೆದ್ದಾರಿಗಳಾಗಲಿ, ಗ್ರಾಮ್ ಸಡಕ್ ಯೋಜನೆ ಆಗಲಿ, ಇವತ್ತು ಮನೆಗಳ ನಿರ್ಮಾಣ ಆಗಲಿ, ನೀವು ಹೇಳ್ತಾ ಹೋಗಿ ಏನು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸಿಂದ ಹಿಡಿದು ಪ್ರೊಕ್ಯೂರ್ಮೆಂಟಿಂದ ಹಿಡಿದು ಫರ್ಟಿಲೈಸರಿಂದ ಹಿಡಿದು ಯಾವುದಕ್ಕೇನು ಕೊರತೆ ಆಗಿದೆ. ಇವತ್ತು ಅವ್ರು ನಮ್ಮ ಸ್ನೇಹಿತರು ಅವ್ರು ಇದ್ದಾರೆ, ಅವ್ರು ಹೇಳ್ತಾರೆ. ಅವರು ಭಾಳ ಚೆನ್ನಾಗಿ ಒಂದು ಲೇಬರ್ ಮಿನಿಸ್ಟರ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಲೇಬರ್ ಮಿನಿಸ್ಟರ್ ಆಗಿ ಭಾಳ ಮುಂದುವರೆದು ಒಳ್ಳೆ ಅವ್ರದ್ದು ನೋಡಿ. ನಮ್ಮ ಡಿಜಿಟಲ್ ಗಿಗ್ ವರ್ಕರ್ಸ್ ಬಗ್ಗೆನೇ ಮಾಡ್ತಿದ್ದಾರೆ. ಈಗ ಗಿಗ್ ವರ್ಕರ್ಸ್ ಡಿಜಿಟಲ್ ಬಗ್ಗೆ ಹೇಳಿದ್ರು. ಈ ಗಿಗ್ ವರ್ಕರ್ಸ್ ಏನು ಶಕ್ತಿ ಅಂತ, ಗಣಕೀಕರಣ, ಆವಿಷ್ಕಾರ, ತಂತ್ರಜ್ಞಾನ, ಉದ್ಯಮಶೀಲತೆ. ಇವತ್ತು ಕರ್ನಾಟಕ ಇಡೀ ವಿಶ್ವದಲ್ಲಿ, ಇಡೀ ಭಾರತದಲ್ಲಿ ನಮಗೆ ಸರಿಸಾಟಿಯಾದಂಥ, ನಮಗಿಂತ ಮುಂದುವರೆದಂಥ ರಾಷ್ಟ್ರಗಳು, ನಗರಗಳು ಯಾವುದು? ಮುಂಬೈ ಇತ್ತು, ಚೆನ್ನೈ ಇತ್ತು, ಡೆಲ್ಲಿ ಇತ್ತು, ಕಲ್ಕತ್ತಾ. ಇವತ್ತು ಬೆಂಗಳೂರಿಗೆ ಯಾರ ನಗರ ಸರಿಸಾಟಿ ಇದೆಯಾ? ಯಾಕಿಲ್ಲ? ಹಾಗಾಗಿ ಇಂಥ ಭಾಳ ನಾನು ಸಂತೋಷ್ ಅವ್ರು ಕೇಳ್ತೀನಿ. ನೀವು ಹೇಳಿದ್ರೆ ವಿರೋಧ ಪಕ್ಷವಾಗಿ ವಿರೋಧ ಮಾಡದೆ ನಿಮ್ಮ ಕರ್ಮ ಅಂತ ಹೇಳ್ತಿದ್ದಾರೆ. ಕರ್ಮ ಅಂದರೆ ಕೆಲಸ, ನಾನು ಆ ಕರ್ಮ ಅಂತ ಹೇಳಲಿಲ್ಲ. ಇರಲಿ, ಈಗ ಯಾವಾಗಲೂ ಹೇಳ್ತೀವಲ್ಲ, ಒಂದು ಪ್ರಶ್ನೆಗೆ ಒಂದು ಉತ್ತರ ಆದರೆ ನಾವು ಡಿಬೇಟ್ ಮಾಡಿಬಿಡ್ಬೋದು. ಈಗ ಇವೆಲ್ಲ ಹೇಳಿರ್ತಕ್ಕಂಥ ಜನರಲ್ ಥಿಂಗ್ಸ್ ಇವು. ಡಿಜಿಟಲ್ ಇಂಡಿಯಾದಿಂದ ಯಾವ ಬಡವ್ರಿಗೆ ಅನುಕೂಲ ಆಗೋದಲ್ಲ. 4 ಕೋಟಿ ಮನೆ ಅಂತ ಹೇಳ್ತಾರೆ. ನಾನು ಮೊನ್ನೆ ತಾನೇ ಬೇರೆ ಮಾಧ್ಯಮದವ್ರಿಗೆ ಹೇಳಿದೆ, 4 ಕೋಟಿ ಮನೆ ಅಂತ ಪ್ರಧಾನಮಂತ್ರಿ ಹೇಳ್ತಿದ್ರು. ನಿರ್ಮಲಾ ಸೀತಾರಾಮರು 3 ಕೋಟಿ ಮನೆ ಅಂತ ಹೇಳಿದ್ರು. ಒಂದೇ ದಿನ 1 ಕೋಟಿ ಜಾಸ್ತಿ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ನಾಗ ಆಗಿರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮನವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬಡ್ಜೆಟ್ ಮಂಡನೆ ಮಾಡೋಕಲ್ಲಿಗೆ ಒಂದಿನ ಮುಂಚೆ ನಾವು ಈ ದೇಶದಲ್ಲಿ 3 ಕೋಟಿ ಮನೆ ಕಟ್ಟಿದ್ದೀವಿ ಅಂತ ಹೇಳಿದ್ರು. ಯಾರು? ನಿರ್ಮಲಾ ಸೀತಾರಾಮನ್. ನಮ್ಮ ಪ್ರಧಾನಮಂತ್ರಿಯವರು ಬಂದು ಒಂದೇ ದಿನ ಆಯ್ತು, ನೆಕ್ಸ್ಟ್ ದಿನಕ್ಕೆ 24 ದಿವಸ 1 ಕೋಟಿ ಮನೆ ಜಾಸ್ತಿ ಆಯಿತು. ಇಂತೂ ಅವರು ಮಾತಾಡೋದಿಲ್ಲ. 3 ಕೋಟಿ ಮನೆ, 4 ಕೋಟಿ ಮನೆ. ನೀವು ನಾಳೆ ನಿಮ್ ಯಾವ್ದು ಇದೆ ಇವತ್ತೇ ಬೇಕಾದ್ರೆ ಅವ್ರ ಜೊತೆ ಹೋಗ್ಬೇಡ, ಹಳ್ಳಿಗಳು ಯಾವ್ದನ್ನು ಚೂಸ್ ಮಾಡ್ರಿ. ಅವ್ರೊಂದು ಮಾತು ಡಿಜಿಟಲ್ ಇಂಡಿಯಾ ಬಗ್ಗೆ ನೀವು ಮಾತಾಡಿ. ಅವ್ರು ಹೇಳಿದ್ರು ಡಿಜಿಟಲ್ ಇಂಡಿಯಾ ಕಬ್ಬು ಮಾರೋ ಮನೆ ಮುಗಿಸ್ಬಿಡು, ಅಲ್ಲಿ ಮನೇದು ಮುಗಿಸ್ತೀನಿ. ಈ ಮನೆಯದು ಬೇಕಿದ್ರೆ ಒಂದ್ಸಲ ನೀವೇ ಬೇಡ, ನಾವು ಬೇಡ, ನೀವೇ ಹೋಗ್ಬಿಡ್ರಿ. ಯಾವ ಹಳ್ಳಿಗಳಿಗೆ ಎಲ್ಲಿ ಮನೆ ಬಂದು ಅಂತ ಕೇಳ್ಕೊಂಬಂದ್ಬಿಡಿ. ಇದೇ ಇವ್ರ ಸರ್ಕಾರದ 4 ವರ್ಷ ಆಯಿತು, ಒಂದು ಮನೆ ಬಂದಿಲ್ಲ. ನಮ್ಮ ಸರ್ಕಾರ ಪ್ರಾರಂಭ ಆಗೈತೆ, ನಾವಿನ್ನ ಮನೆ ಕೊಡೋಕ್ಕಾಗಿಲ್ಲ. ಸುಳ್ಳು ಹೇಳ್ಬಾರ್ದು, ನಾವು ರೂರಲ್ನ ಮನೆಗಳು ಕೊಡೋಕ್ಕಾಗಿಲ್ಲ. ವಾಸ್ತುನ ಹೇಳ್ಬೇಕು, ಸುಮ್ಮನೆ ನಂಬರ್ಸ್ಗಳು ಹೊಸೇದ್ರೆ ನಂಬರ್ 1, ನಂಬರ್ 2. ಇವತ್ತು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದು ಭಾಳ ಅಧಿಕರಣ ಆಯಿತು, ಹಂಗಾಯ್ತು ಹಿಂಗಾಯ್ತು. ಡಾಲರ್ ವರ್ಸಸ್ ರುಪಿ ಇವತ್ತವರಿಗೆ ಯಾರು ಮಾತಾಡೋಕೆ ಕಡಿಲ್ಲ. BJP ಅವರು 56 ರೂಪಾಯಿ ಇರೋದು ಇವತ್ತು 85 ರೂಪಾಯಿ, 86 ರೂಪಾಯಿ. ಯಾಕೆ ಸರ್ ಮಾತಾಡ್ತಿಲ್ಲ ನೀವು? ಫಸ್ಟ್ ಇದ್ರ ಬಗ್ಗೆ ಮಾತಾಡಲ್ಲ ಅವರು. ಈ ದೇಶದ ಸಾಲದ ಬಗ್ಗೆ ಮಾತಾಡ್ತಾರ, ಗೋಲ್ಡ್ ಪ್ರೈಸ್ ಬಗ್ಗೆ ಮಾತನಾಡ್ತಾರ, ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾರ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರ. ಇದು ಡಿಜಿಟಲ್ ಅನ್ನೋ ಪದ ಇದೆಯಲ್ಲ, ಡಿಜಿಟಲ್ ಏನು ಯಾರಿಗೆ ಅನುಕೂಲ ಆಗ್ತದೆ? ಟೆಕ್ನಾಲಜಿ ಅಂತಕ್ಕಂಥದ್ದು ಎಲ್ಲ ಕಡೆ ಈ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಒಂದೇ ಇರೋದಾ? ಈ ಟೆಕ್ನಾಲಜಿ ಬರೋ ಕಾರಣ ಏನು? ಪ್ರೋಗ್ರಾಮ್ಸು, ಪಾಲಿಸಿ ಮಾಡಿದವ್ರು ಯಾರು ಪಾಲಿಸಿ ಮಾಡಿದವ್ರು ಯಾರು? ಅವ್ರು ಬಂದು ಪಾಲಿಸಿಗಳು ಮಾಡಿದ್ರಾ? ಅವರು ಪಬ್ಲಿಸಿಟಿ ತೊಗೊಳ್ತಾರೆ ಅಷ್ಟೇ. ಡಿಜಿಟಲ್ ಏನು? ಡಿಜಿಟಲಿಂದ ಏನು ಬಡವ್ರಿಗೆ ಏನು ಅನುಕೂಲ ಆಗಿದೆ? ಟೆಕ್ನಾಲಜಿ ಎಲ್ಲ ದೇಶದಲ್ಲಿದೆ. ಟೆಕ್ನಾಲಜಿ ಅಂತಕ್ಕಂಥದ್ದು ಎಲ್ಲ ದೇಶದಲ್ಲಿದೆ. ನೀವು ಕೀನೇನಲ್ಲೋದು ಕೂಡ ಟೆಕ್ನಾಲಜಿ ಇದೆ. ನಮ್ಮ ದೇಶದಲ್ಲಿ ಒಂದೇ ಟೆಕ್ನಾಲಜಿ ಇದೆನು? ಡಿಜಿಟಲ್ ಅನ್ನೋ ಪದ ಇಡೀ ಪ್ರಪಂಚದಲ್ಲಿದೆ. ಡಿಜಿಟಲ್ನ ಇವರೇ ಹುಟ್ಟಾಕಿ ಆಯಿತು. ರಾತ್ರಿ 26 ಕೋಟಿ ಬ್ಯಾಂಕ್ ಖಾತೆಗಳು ಓಪನ್ ಮಾಡಿದ್ರು. ಎಷ್ಟು ಖಾತೆಗಳು ನಡೀತದೆ ಇವತ್ತು? ಎಷ್ಟು ಖಾತೆಗಳು ನಡೀತಿದ್ದಾವೆ ನಿಮಗೇನಾದ್ರು ಮಾಹಿತಿ ಇದೆಯಾ? ಆ ಖಾತೆ ನಡೆಸೋಕ್ಕೆ ಆ ಬ್ಯಾಂಕ್ ಮ್ಯಾನೇಜರ್ ಕೂಡ 50 ರೂಪಾಯಿ ಹಾಕಿ ನಡೆಸಿರ್ತಕ್ಕಂಥ ಖಾತೆಗಳಿದಾವೆ. ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡೋಣ. ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡಿದ್ರು. 2,000 ರೂಪಾಯಿ ನೋಟ್ ಐತಾ ಮಾರ್ಕೆಟ್ನಲ್ಲಿ? ಇವತ್ತು 2,000 ರೂಪಾಯಿ ನೋಟಿದೆ ಮಾರ್ಕೆಟ್ನಲ್ಲಿ. ತರ್ತಕ್ಕಂಥ ಉದ್ದೇಶ ಏನಿತ್ತು? ಯಾವಾಗಲೂ ಹೈಯರ್ ಡಿನಾಮಿನೇಷನ್ ದುಡ್ಡು ಮಾರ್ಕೆಟ್ನಾಗ ಸರ್ಕ್ಯುಲೇಷನ್ ಜಾಸ್ತಿ ಇದ್ದಾಗ ಕಪ್ಪಣ ಇದೆ ಅಂತ ಇಡೀ ಪ್ರಪಂಚದ ವ್ಯವಸ್ಥೆ ಹೇಳ್ತದೆ, ಎಕನಾಮಿಕ್ಸ್ ಕೂಡ ಹೇಳ್ತಾರೆ.
ಪಾಸ್ಪೋರ್ಟ್ ಬಗ್ಗೆ ಮಾತನಾಡ್ತಾರೆ. 80 ರ್ಯಾಂಕಿಂಗ್ನಾಗ ಇರ್ತಕ್ಕಂಥ ಪಾಸ್ಪೋರ್ಟ್ ಇವತ್ತು 84ನೇ ಸ್ಥಾನಕ್ಕೆ ಹೋಗೈತೆ. ಇವೆಲ್ಲ ಪ್ರಮುಖವಾದಂಥ ಚರ್ಚೆ. ಇಂಥ ಚರ್ಚೆಗಳು ನಾವು ಮಾತನಾಡೋದಿಲ್ಲ. ಯಾವತ್ತು ಚರ್ಚೆಗಳು ಇರ್ತಕ್ಕಂಥ ಹಿಂಗೆ ಸುಮ್ಮನೆ ಜನರಲ್ ಆಗಿ ಮಾತನಾಡ್ತೀವಿ. ಪಾಯಿಂಟ್ ಮಾತಾಡೋಣ. ಈ ದೇಶದ ಸಾಲ 1947 ಇಸ್ವಿಲಿಂದ ಇರ್ತಕ್ಕಂಥ ಸಾಲ ಇವತ್ತು ಇಷ್ಟ್ಯಾಕೆ ಜಾಸ್ತಿ ಆಗಿದೆ. ಇವತ್ತು ಅವರು ರಸ್ತೆಗಳ ಬಗ್ಗೆ ಹೇಳಾರೆ. ಎಲ್ಲ ರಸ್ತೆಗಳು ಈ ದೇಶದಲ್ಲಿ ಬೂಟ್ ಬಿಟ್ರೆ ಯಾವ ರಸ್ತೆಗಳಿಲ್ಲ. ಸರ್ಕಾರ ಎಷ್ಟು ಖರ್ಚು ಮಾಡಿದೆ, ಸಾರ್ವಜನಿಕರ ದುಡ್ಡು ಎಷ್ಟು ಕಲೆಕ್ಟ್ ಆಗಿದೆ ಇವತ್ತುವರೆಗೆಲ್ಲ ಬಹಿರಂಗಿದೆಯಾ? ನಮ್ಮ ಇಡೀ ನೀವು ನ್ಯಾಷನಲ್ ಹೈವೇ ಎಲ್ಲ ನಾವು ಹೋದ್ರೆ ನೀವು ಮೈಸೂರಿನಲ್ಲಿ ಕೂಡ ತಿರುಗಾಡ್ಬಿಡ್ತೀವಿ, ಫ್ರೀ ಇದೆಯಾ? ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಕೂಡ ಇರ್ತಕ್ಕಂಥದ್ದು. ನಿಮ್ಮ ಸರ್ಕಾರದ ತಗೊಳ್ಳಿ, ಗ್ರಾಮೀಣ ರಸ್ತೆಗಳೇನಾದ್ರು ಮನುಷ್ಯ ಅದನ್ನು ಓಡಾಡಂಗಿದೆಯಾ? ನಿಮಗೂ ಜವಾಬ್ದಾರಿ ಇದೆಯಲ್ವಾ? ಒಂದು ನಿಮಿಷ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳೇನಿದಾವೆ ಯಾವುದೂ ಫ್ರೀ ಇಲ್ಲ. ಎಲ್ಲ ನಾವು ದುಡ್ಡು ಕೊಡ್ತಾನೆ ಇದೀವಿ, ಎಲ್ಲ ಟೋಲಲ್ಲಿ ದುಡ್ಡು ಕೊಡ್ತಾ ಇದೀವಿ ಅಂತಕ್ಕಂಥ ವಾದ ನಮ್ಮದು. ನಾವು ಟೋಲ್ ಕೊಟ್ಟ ಮೇಲೆ ಮತ್ತೆ ಕೇಂದ್ರ ಸರ್ಕಾರದ ಏನಾಯ್ತು ಅಲ್ಲಿ? ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ಹಣಕಾಸಿಂದ ಆದರೆ ನಾವು ಒಪ್ಪೋಣ, ಇಲ್ಲ ಅಂತ ಹೇಳಲ್ಲ. ಕೇಂದ್ರ ಸರ್ಕಾರ ದುಡ್ಡಿಲ್ಲಾರಂಗೆ ಕೇಂದ್ರ ಸರ್ಕಾರದ ರಸ್ತೆಗಳು ನಾವು ಅಶ್ವಥ್ ನಾರಾಯಣರು ಟೋಲ್ ಕೊಟ್ಟಿದ್ರೆ ಅದು ಹೆಂಗೆ? ಅದು ಇದ್ರ ಬಗ್ಗೆ ಚರ್ಚೆ, ಇಂಥದ್ರ ಬಗ್ಗೆ ಚರ್ಚೆ ಆದರೆ ಒಳ್ಳೇದು. ಡೆಮಾಕ್ರಸಿನಲ್ಲಿ ನಾವು ಅವರು ಗೌರವಿಸಬೇಕು. ವಿ ಶುಡ್ ಹ್ಯಾವ್ ಡಿಫರೆನ್ಸ್ ಆಫ್ ಒಪಿನಿಯನ್ ಒನ್ಲಿ ಇನ್ ಅವರ್ ಐಡಿಯಾಸ್. ಪರ್ಸನಲ್ ಡಿಫರೆನ್ಸ್ ಇರಬಾರ್ದು ಅಂಬದು ನಮ್ಮ ವಾದ ಇರತಕ್ಕಂಥದ್ದು. ಇವತ್ತು ಕುಲಂಕುಷವಾಗಿ ಚರ್ಚೆ ಆದರೆ ಕಳೆದ 10-11 ವರ್ಷದಿಂದ ಈ ದೇಶದಲ್ಲಿ ಭಾಳಷ್ಟು ಅನಾನುಕೂಲ ಆಗಿರ್ತಕ್ಕಂಥ ಭಾಳ ಇದ್ದಾವೆ. ಅದ್ರ ಬಗ್ಗೆನೇ ಪಾಯಿಂಟ್ ಚರ್ಚೆ ಮಾಡೋಣ. ಈಗ ಡಾಲರ್ ವರ್ಸಸ್ ರುಪಿ, ಇವ್ರೇನು ಹೇಳಿದ್ರು? ಅಧಿಕಾರಕ್ಕೆ ಬಂದರೆ ನಾವು $30 ಮಾಡ್ತೀವಿ ಅಂತ ಹೇಳಿದ್ರು. ಯಾಕಾಗಲಿಲ್ಲ? ಅದ್ರ ಬಗ್ಗೆ ಉತ್ತರ ಕೊಡಬೇಕಲ್ಲ. ಅಲ್ಲಿ ಮೋದಿ ಸಾಹೇಬ್ರೆ ಕೊಡಬೇಕು. ಮೋದಿ ಸಾಹೇಬ್ರು ಹೇಳ್ತಿದ್ರು ಭಾಷಣದಲ್ಲಿ. ಮೋದಿ ಸಾಹೇಬರು ಪ್ರತಿ ವಿಷಯ ಬಗ್ಗೆ ಮಾತನಾಡಿರ್ತಕ್ಕಂಥ ಒಂದು ರೆಕಾರ್ಡಿಂಗ್ ಇಲ್ಲಿ ಇಟ್ಬಿಡ್ತೀನಿ ನಾನು. ಒಂದು ನೆಕ್ಸ್ಟ್ ಟೈಮ್ ಏನು ಮಾಡಿರಿ, ಮೋದಿ ಸಾಹೇಬ್ರು ಮಾತಾಡ್ತಕ್ಕಂಥ ರೆಕಾರ್ಡಿಂಗ್ ಇಲ್ಲಿ ಸೈಡಿಗೆ ಇಡ್ತೀನಿ, BJP ಇಲ್ಲೇ ಇರಲಿ, ಅದಕ್ಕೆ ಉತ್ತರ ಕೊಡಲಿ ಅವರು. ಇವರೆಲ್ಲ ನಾವು ಅಲಿಗೇಷನ್ಸ್ ಬೇಡ. ಮೋದಿ ಸಾಹೇಬರು ಕಳೆದ 11 ವರ್ಷ ರಾಜಕೀಯದಲ್ಲಿ ಏನೇನು ಮಾತನಾಡಿದ್ದಾರೆ ಒಂದು ವಿಡಿಯೋ ಇಟ್ಬಿಡ್ತೀನಿ ಇಲ್ಲಿ. ಅವರೇ BJP ಅವರು ಅದಕ್ಕೆ ಉತ್ತರ ಕೊಡಲಿ. ಅವ್ರು ಹೇಳಿರ್ತಕ್ಕಂಥದ್ದು ಯಾವುದು ಒಂದು ಅನುಷ್ಠಾನಕ್ಕಾಗಿಲ್ಲ. ಇವೇ ಆರ್ಕಿ ಜನರಲ್ ಆಗಿ ಮಾತಾಡ್ತಕ್ಕಂಥದ್ದು ಬಿಟ್ರೆ ಇವತ್ತು ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ ನಿಮ್ಮ ಪ್ರಕಾರ ಅಟೆನ್ಷನ್ ಡಿವಿಯೇಟ್ ಮಾಡಕ್ಕೆ ಇದೊಂದು ಸ್ಟ್ರಾಟಜಿ? ನಾನು ಕೇಳಿದೆ ಎಂಪ್ಲಾಯ್ಮೆಂಟ್ ಅವರಿಗೆ ಕೇಳಿ. ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ದೇಶದಲ್ಲಿ ಕೇಳ್ತೀನಿ. ನೀವು ಹೇಳಿದ್ರಲ್ಲ ಸರ್, ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ನೀವು ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಆಗಲಿಲ್ಲ. ವರ್ಷಕ್ಕೆ 3 ಕೋಟಿ ಉದ್ಯೋಗವನ್ನು 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಿದೆ ಅಂತ ಹೇಳಿ ಅವರು ಫಂಡಮೆಂಟಲ್ ಕ್ವಶನ್ ರೈಸ್ ಮಾಡಿದ್ದಾರೆ. ನೋಡಿ, ಇವತ್ತು ಉದ್ಯೋಗ ಅತಿ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗವನ್ನು ಕಲ್ಪಿಸಿರುವಂಥ ಸರ್ಕಾರ ಏನಾರಿದ್ದರೆ ಇತಿಹಾಸದಲ್ಲಿ ನಮ್ಮ ಭಾರತದಲ್ಲಿ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಹೇಳಬೇಕು ಅಂದರೆ ಸ್ಕಿಲ್ ಇಂಡಿಯಾದಿಂದ ಹಿಡಿದು ಇವತ್ತು ವ್ಯವಸಾಯದಿಂದ, ಆತ್ಮನಿರ್ಭರ್ ಭಾರತದಿಂದ ಹಿಡಿದು ಎಲ್ಲ ಕಷ್ಟದ ಸವಾಲಿನ ಪರಿಸ್ಥಿತಿಯಲ್ಲೂ ಇಡೀ ವಿಶ್ವವೇ ರಿಸಿಷನಲ್ಲಿದ್ದರೂ ಉದ್ಯೋಗ ನಿರ್ಮಾಣ ಮಾಡಿರೋದೇ ಇವತ್ತು ಅತಿ ಹೆಚ್ಚಿನ ಪ್ರೊಡಕ್ಷನ್ ಆಗ್ತಿರೋದೇ ಆಗಲಿ, ಇವತ್ತು GST, ಟ್ಯಾಕ್ಸು, ಉತ್ಪಾದನೆ, ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲವೂ ನೀವು ನೋಡಿದಾಗ ಈ ರೀತಿ ವೇಗದಲ್ಲಿ ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಇವತ್ತು ಉದ್ಯೋಗ ನಿರ್ಮಾಣ ಮಾಡೋಂಥದ್ದು, ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಎಜುಕೇಷನಿಂದ ಹಿಡಿದು ಹೆಲ್ತಿಂದ ಹಿಡಿದು ಇವತ್ತು ಪ್ರತಿಯೊಂದು ವ್ಯವಸಾಯ ಕ್ಷೇತ್ರದಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಉದ್ಯೋಗ ನಿರ್ಮಾಣ ಮಾಡಿರುವಂಥದ್ದಿದೆ ಅತಿ ಹೆಚ್ಚಿನ. ಇವರು ಕಾಂಗ್ರೆಸ್ನವ್ರಿಗೆ ರಾಜ್ಯ ಸರ್ಕಾರ ಇದೆ, ಇವ್ರಿಗೇನು ಜವಾಬ್ದಾರಿ ಇಲ್ವಾ? ಯಾವ ರೀತಿ ಜವಾಬ್ದಾರಿ ಇದೆ? ಇವರು ಉದ್ಯೋಗ ನಿರ್ಮಾಣ ಮಾಡ್ತೀನಿ ಅಂತ ಇವ್ರ ಕೈನಲ್ಲಿ ಉದ್ಯೋಗ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಇವ್ರು ಏನಾರು ಒಂದೇ ಒಂದು ಪದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋಂಥ ಮಾತಿಗೆ ಭದ್ರಾಗಿದ್ದಾರಾ? ಯಾವ ರೀತಿ ಅನುಕೂಲತೆ? ಬರೀ ಭ್ರಷ್ಟಾಚಾರ ಮಾಡಿಕೊಂಡು, ಸಮಸ್ಯೆ ನಿರ್ಮಾಣ ಮಾಡಿಕೊಂಡು, ಕಿರುಕುಳ ಕೊಟ್ಕೊಂಡು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಿಗೆ ಆದ್ಯತೆಯನ್ನು ಕೊಡದೇನೆ ಕರ್ನಾಟಕ ರಾಜ್ಯದಲ್ಲಿ ಏನು ಬಂಡವಾಳ ಹೂಡಿಕೆ ಮಾಡಿ ಅಂದರೆ ಓಡೋಗೋಕೆ ರೆಡಿ ಆಗಿದ್ದಾರೆ. ಆ ರೀತಿ ಇವತ್ತು ಬಂಡವಾಳ ಹೂಡಿಕೆನಲ್ಲಾಗಲಿ ಕೆಳಸ್ಥಾನ ಸರ್ವರಿಗೂ ಉದ್ಯೋಗ ನಮ್ಮ ಸರ್ಕಾರ ನಾನು ಮಾತಾಡ್ತೀನಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಸರ್ವರಿಗೂ ಉದ್ಯೋಗ ಕೊಡೋಕ್ಕೆ ನಾವು ಸರ್ವರಿಗೂ ಉದ್ಯೋಗ ಅಂತ ಹೇಳಿ ಸರ್ವರಿಗೂ ಉದ್ಯೋಗ ಕೊಟ್ರ ಸರ್? ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀರಾ? ಎಲ್ಲರಿಗೂ ಕೊಡಿಸ್ತು ಹೋಗಿದ್ದೀವಿ. ಎಲ್ಲಿ ಓಪನ್ ಆಗಿ ಮೇಳಗಳು ಮಾಡಿ ಅಥವಾ ಅರ್ಜಿಗಳು ಕರೆದು ಪ್ಲಾಟ್ಫಾರ್ಮ್ನ ಸ್ಕಿಲ್ ಕನೆಕ್ಟ್ ಅಂತ ಪ್ಲಾಟ್ಫಾರ್ಮ್ ಮಾಡಿ ದರ್ಶನ್ ಪುಟ್ಟಣ್ಣ ಅವ್ರನ್ನ ಕೇಳ್ತೀನಿ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಯಾರು ಹೇಳಿದ್ರು? ಮೋದಿ ಸಾಹೇಬ್ರು ಹೇಳಿದ್ರು. ಅದಕ್ಕಷ್ಟೇ ಉತ್ತರ ಕೊಡ್ಬೇಕು. ನಾವು ಅದೇ ಹೇಳೋದು. ನಾನು ಅದು ಮಾಡಿದೆ, ಇನ್ಫ್ರಾಸ್ಟ್ರಕ್ಚರ್ ಮಾಡಿದೆ, ಅದು ಮಾಡಿದೆ, ಸ್ಕಿಲ್ ಇಂಡಿಯಾ ನನಗಿರತಕ್ಕಂಥ ಮಾಹಿತಿ ಬಹುತೇಕ, ಯಾಕಂದ್ರೆ ನಾನು 2ನೇ ಬಾರಿ ಖಾತೆ ಒಪ್ಪಿಸ್ಕೊಂಡಿದ್ದೀನಿ. ಸ್ಕಿಲ್ ಇಂಡಿಯಾನಾಗ ಇವತ್ತು ಸ್ಕಿಲ್ನಾಗೆ ನಾವು ಯಾವ ರೇಟ್ನಲ್ಲಿದ್ದೀವಿ ದೇಶದಲ್ಲಿ ಹೇಳ್ತಾರೆ ಅವರು. ಯಾಕೆ ಹೇಳ್ತೇನೆ ಅಂತಂದರೆ ನಾನು ಅವ್ರ ವಿರುದ್ಧವಾಗಿ ಹೇಳ್ತಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡಂಗಿದ್ರೆ BJP ಎಲ್ಲರೂ ಒಂದು ಸೈಡ್ ಬರಲಿ, ನಾನು ಒಂದು ಸೈಡ್ ಬರ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಅವ್ರದ್ದೇ. ನೀತಿ ಆಯೋಗದ ಕೇಂದ್ರದ ರಿಪೋರ್ಟೇ ಕೊಡ್ತೀನಿ ನಿಮಗೆ. ವಿತ್ ಸ್ಟ್ಯಾಟಿಸ್ಟಿಕ್ಸ್ ಬರ್ತೀರಾ? ಅದಕ್ಕೆ ಹೇಳೋದು. ಅವ್ರದೇ ರಿಪೋರ್ಟ್ ನಂದಲ್ಲ. ಮತ್ತೆ ಅಲ್ರಿ ಕೇಂದ್ರ ಸರ್ಕಾರ ಅಲ್ಲ ಬರಲಿ, ಅಲ್ಲ ಹಂಗಲ್ಲ. ಅವ್ರು ಬಂದರೆ ಸಂತೋಷ ಇದೆ. ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ನ ಅವ್ರು ತಂದಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ನ ನಾನು ಇಲ್ಲ ಅಂತ ಹೇಳಕ್ ಬರಲ್ಲ. ವೈ ಇಟ್ ಇಸ್ ನಾವು ಕೇಳ್ತಕ್ಕಂಥದ್ದು ಒಂದು ವಿಷಯ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಯಾವಾಗಲೂ ಸ್ಮಾರ್ಟ್ ಆನ್ಸರಿಂಗ್ ಇದು. ನೀನು ಯಾವ ಊರಿಗೆ ಹೋಗ್ತೀನಿ, ನಿಮ್ಮಪ್ಪನ ಹೆಸರು ಏನಂತ ಹೇಳೋದು ಇದು.
ನಾವು ಕೇಳ್ತಕ್ಕಂಥದ್ದು ಮೋದಿ ಸಾಹೇಬ್ರು ಹೇಳಿದ್ದು, ನಾವು ಇವ್ರು ಹೇಳಿದ್ದು ಅಲ್ಲ. ಹೇಳಿದ್ರು ನೀವು ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೋಗ್ತಿರಲ್ಲ, ಅಟೆನ್ಷನ್ ಡಿವೇಟ್ ಮಾಡಕ್ಕೆ ಹೋಗ್ತಿಲ್ಲ. ಈ ದೇಶದ ಮೂಲಭೂತ ಸೌಕರ್ಯದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ, ಈ ದೇಶದ ರಸ್ತೆಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ, ಈ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ, ಈ ದೇಶದ ನಿರುದ್ಯೋಗ ಸಮಸ್ಯೆ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಹೇಳಿದ್ರಿ ಒಂದು ರಾಷ್ಟ್ರ ಒಂದು ಚುನಾವಣೆ, ಐ ಆಮ್ ರೆಡಿ, ನನಗೆ ಇಷ್ಟ ಆಯಿತು ಅಂತ ಹೇಳ್ತಾರೆ. ಇದಕ್ಕೆ ತಮ್ಮ ಉತ್ತರವೇನು? ಈಗ ನೀವು ಹೇಳ್ದಂಗೆ ಸಮಸ್ಯೆಗಳು ಹಲವಾರಿದೆ, ಸಮಸ್ಯೆಗಳು ಇದ್ದೇ ಇರ್ತದೆ. ಸಮಸ್ಯೆಗಳು ಇರೋದಕ್ಕೋಸ್ಕರನೇ ನಮ್ಮಂಥವರು ಚುನಾಯಿತರಾಗಿ ಇಲ್ಲಿ ಬಂದು ಯಾವ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬೇಕು ಅದ್ರ ಬಗ್ಗೆ ಮಾಡ್ತೇವೆ. ಆದರೆ ಏನೀಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮೆಲ್ಲರ ಹೊಣೆಗಾರಿಕೆ ಇದೆ. ಈ ನಿರುದ್ಯೋಗ ನಿರ್ವಹಣೆ ಮಾಡಬೇಕಾಗಿರೋಂಥದ್ದು ನಮ್ಗಳು ಜವಾಬ್ದಾರಿಗಳು ಇದೆ. ಈಗ ಲೋಕಲಲ್ಲಿ ಏನೇನು ಮಾಡಬೇಕು ಅದ್ರ ಬಗ್ಗೆನೂ ಮಾಡಬೇಕಾಯ್ತದೆ. ಸರ್ಕಾರಗಳು ಈಗ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡ್ತಿರೋದಂತೂ ನಿಜಾನೇ. ನಿಮಗೆ ಗೊತ್ತಿರೋದು ರಾಜ್ಯ ಸರ್ಕಾರದಲ್ಲೂ ಆಗುತ್ತೆ, ಕೇಂದ್ರ ಸರ್ಕಾರದಲ್ಲೂ ಹಲವಾರು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾತಾಡಿದಾಗ ಆ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಬಟ್ ಡಿಜಿಟಲ್ ಇಂಡಿಯಾ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಚರ್ಚೆ ಆಯ್ತಾ ಇರೋಂಥದ್ದು. ಆ್ಯಕ್ಚುಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಡಿಬೇಟ್ ಮಾಡ್ತಾ ಇದ್ದಾರೆ ಅನ್ನೋದು. ಆಕ್ಚುಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ತಿಲ್ಲ, ಡಿಬೇಟ್ ಮಾಡ್ತಿದ್ದಾರೆ, ಅದಕ್ಕಾಗಿ ಇದನ್ನೆಲ್ಲ ತಂದಿದ್ದಾರೆ ಅಂತ ಹೇಳ್ತಾರೆ. ಆಕ್ಚುಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಮಾಡಿದ್ರೆ ಅವ್ರು ಚರ್ಚೆ ಕರೀತಾರೆ. ಅಶ್ವತ್ಥ ಹೇಳ್ತಾರೆ ರಾಜ್ಯ ಸಮಸ್ಯೆ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತಾರೆ. ಈಗ ಅದಕ್ಕೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ, ಎಲ್ಲರದು ರೆಸ್ಪಾನ್ಸಿಬಿಲಿಟಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಹೇಳೋಕ್ಕಾಗಿಲ್ಲ. ಇಲ್ಲಿ ಎಲ್ಲರದು ಸೇರ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಜನರಿಗೆ ನಾವೇನಾದ್ರೂ ನ್ಯಾಯ ಕೊಡಿಸ್ಕೊಳ್ಳೋದು. ಈಗ ಅವ್ರಾಗಲಿಲ್ಲ ಅಂತಂದ್ರೆ ಇಲ್ಲೂ ಮಾಡಬೇಕು, ಇಲ್ಲ ಆಗಿಲ್ಲ ಅಂದರೆ ಅಲ್ಲಿ ಮಾಡಬೇಕು, ಎಲ್ಲಾದರೂ ಮಾಡಲೇಬೇಕು. ನಾವು ನಿಜವಾಗ್ಲೂ ನಾವು ಮೆಜರ್ ಮಾಡಬೇಕಾಗಿರೋಂಥದ್ದು ಡಿಫ್ರೆನ್ಸ್ ಮಾಡ್ತಾ ಇದ್ದೀವ, ಜನರಿಗೆ ಕೆಲಸ ಕೊಡಿಸ್ತಾ ಇದ್ದೀವ, ಅದ್ರ ಬಗ್ಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನೇನು ಪ್ರೋಗ್ರಾಮ್ ಮಾಡಬೇಕು. ಕಲೆಕ್ಟಿವ್ ಈಗಾಗಲೇ ಎಷ್ಟೊಂದು ಪ್ರೋಗ್ರಾಮ್ಗಳು, ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟ್ ಆಯ್ತಾರೆ. ಅರ್ಧ ಕೇಂದ್ರ ಸರ್ಕಾರ, ಅರ್ಧ ರಾಜ್ಯ ಸರ್ಕಾರ, ಆ ಥರದ್ದು ಮಾಡಬೇಕಾಯ್ತು ನಾವು. ಎಸ್ ಸರ್, ನಾನು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆ JDSನ ಯುವ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಾತ್ರಿದ್ದಾರೆ. ಸಮೃದ್ಧಿ ಮಂಜಾತರು ಭಾಳಷ್ಟು ಸಮೃದ್ಧಿಯಾಗಿದ್ದಾರೆ, ಚಿನ್ನದ ಅಂಗಡಿ ಎಲ್ಲ ಇದೆ. ಹೆಂಗೆ GST ಬಂದಿರೋದು ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ? ಸೊ ಖಂಡಿತವಾಗಿ ಅನುಕೂಲ ಆಗ್ತಾ ಇದೆ, ಅನುಕೂಲ ಆಗ್ತದೆ. ನೆನ್ನೆ ಬಂದಿರತಕ್ಕಂಥ ಏನು ಒಂದು ನಿಧಿ ಇದೆಯಲ್ಲ, ಒನ್ ನೇಷನ್ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ನಿಮ್ಮವರು HD ಕುಮಾರಸ್ವಾಮಿ ಇವತ್ತು ಕ್ಯಾಬಿನೆಟಲ್ಲಿದ್ದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಪ್ರಾದೇಶಿಕ ಪಕ್ಷಗಳಿಗೆ ಎಲ್ಲೊಂದು ಕಡೆ ಅಪೋಷಣ ತೆಗೆದುಕೊಳ್ಳುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇಲ್ಲ, ಖಂಡಿತ ಅದು ಬಂದೇ ಬರೋದಿಲ್ಲ. ಆರ್ಥಿಕ ಸುಭದ್ರತೆ ನೋಡಿದಾಗ, ಒಂದು ದೇಶ ಒಂದು ಎಲೆಕ್ಷನ್ ಅಂತ ನೋಡಿದಾಗ, ನಾವು ಕೂಡ ಒಂದು ಇಂಗ್ಲೆಂಡು, ಒಂದು ಅಮೇರಿಕ ಒಂದು ರೀತಿಯಲ್ಲಿ ದೇಶ ಕೂಡ ಯಾವಾಗ ಆಗುತ್ತೆ ಅಂತ ಕೂಡ ವೆಯ್ಟ್ ಮಾಡ್ತಿದ್ವಿ. ಬಹುಶಃ ಅದು ನಾವು ಕಂಡಿರ್ತಕ್ಕಂಥ ಕನಸು ನೆನ್ನೆಗೆ ನೆನಸಾಗಿದೆ ಅನ್ಕೊತೀನಿ. ಒಂದು ನೇಷನ್ ಒಂದು ಎಲೆಕ್ಷನ್ ಇವತ್ತು ಸ್ಥಳೀಯ ಚುನಾವಣೆಯಿಂದ ಹಿಡಿದು ಅಪ್ ಟು ನಮ್ಮ ರಾಜ್ಯ ಚುನಾವಣೆವರೆಗೂ ಒಂದೇ ದಿವಸ ನಡೆದ್ರಿಂದ ಆರ್ಥಿಕ ಸುಭದ್ರತೆ ನಮಗೆಲ್ಲ ಕಾಣುತ್ತೆ, ಜನಕ್ಕೆಲ್ಲ ತೊಂದರೆ ಆಗ್ದಂಗೆ ಇದು ಕಾಪಾಡುತ್ತೆ ಅಂತ ನಮ್ಮ ಅನಿಸಿಕೆ. ಯಾವ ಥರ ಜನಕ್ಕೆ ಹೆಂಗೆ ಅವರು ಹೇಳಿದರು. ಹೌದು ಸರಿ, ಈಗ ಯಾವುದೋ ಕಿಚಡಿ ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ, ಬಹುಮತ ಕೊರತೆಗೆ ಸರ್ಕಾರ ಬಿದ್ದಾಯಿತು, ಮತ್ತೆ ಚುನಾವಣೆ ನಡಿಬೇಕಲ್ಲ ಸರ್, ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಏರಕ್ಕೆ ಬಿಡ್ತೀರಾ? ನೋಡಿ, ನೀವು 12 ತಿಂಗಳಲ್ಲಿ ಪ್ರತಿ ರಾಜ್ಯದಲ್ಲಿ ಯಾವುದೋ ಒಂದು ಚುನಾವಣೆಯಲ್ಲಿ ಸರ್ಕಾರ ವಿಲೀನ ಆಗಿದೆ. ಬರೀ ಚುನಾವಣೆ ಯಾವುದೇ ಒಂದು ಸರ್ಕಾರ ಬರಲಿ ಕೂಡ, ಒಂದು ನೌಕರ ಸಂಘ ಇರ್ಬೋದು, TP ಇರ್ಬೋದು, ZP ಇರ್ಬೋದು, ಇಲ್ಲಾಂದರೆ ನಮಗೆ ಏನು ಬಿಟ್ಟೋಗಿರ್ತಕ್ಕಂಥ ಚುನಾವಣೆ ಇರ್ಬೋದು, ಯಾವುದೋ ಒಂದು ಸರ್ಕಾರ ಬಂದರೂ ಕೂಡ ಚುನಾವಣೆ ಅಧಿಕಾರಿ ಬಳಸ್ಕೊಳ್ಳೋದು, ಚುನಾವಣೆ ಮಾಡೋದು ಬರೀ ಚುನಾವಣೆದಲ್ಲಿದೆ. ಬಟ್ ಒನ್ ಎಲೆಕ್ಷನ್ ಬಂದಾಗ ಬಹುಶಃ ಎಲ್ಲೋ ಒಂದು ಕಡೆ ಜನಕ್ಕೆ ಸುಧಾರಿಸ್ಕೊಳ್ತಕ್ಕಂಥ ನೀತಿನ ತರ್ಬೋದು ಅಂತ ನಮ್ಮ ಅನಿಸಿಕೆ ಆಗುತ್ತೆ. ಬಹುಶಃ ಸಾಲದೆ ಬಂದಾಗ ಮುಂದಿನ ದಿವಸದಲ್ಲಿ ಅದೇನು ಅದು ನೋಡು ಅದು ಮಾಡಬೇಕಾಗುತ್ತೆ. ನೀವು ಪ್ರಾದೇಶಿಕ ಪಕ್ಷವಾಗಿ ನಿಮ್ಮ ಬೆಂಬಲ ಇದೆ? ಖಂಡಿತವಾಗ್ಲೂ ನಮಗೆ ಪ್ರಾದೇಶಿಕ ಬೆಂಬಲಕ್ಕಿಂತ ಒಬ್ಬ ಯುವ ಶಾಸಕನಾಗಿ ಬೇರೆ ದೇಶದ ಕಂಡಿರ್ತಕ್ಕಂಥ ಕನಸನ್ನು ಆದಷ್ಟು ಬೇಗ ನಮ್ಮ ದೇಶದಲ್ಲಿ ಆಗ್ತಿದೆ ಅಂತ ಒಂದು ಇದಾಗ್ತಿದೆ. ಈ ಚಿಂತಾ ಕಾನ್ಸೆಪ್ಟ್ ಅಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಅನುಕೂಲ, ಡೈರೆಕ್ಟ್ ಫೈಟ್ ಆಗ್ತಕ್ಕ ಕಾಂಗ್ರೆಸ್ BJP. ಆಗ ಪ್ರಾದೇಶಿಕ ಪಕ್ಷಗಳು ಇಷ್ಟೆಲ್ಲ ಕಷ್ಟಪಟ್ಟು ತಾವು ಯಾಕಂತೇಳಿದ್ರೆ ನಿಮಗೆ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳೇ ನುಂಗಲಾರ್ದ ಬಿಸಿ ತುಪ್ಪ ಆಗಿರ್ತಕ್ಕಂಥದ್ದು. ಅದು ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥದ್ದು. ಅವರ ಅಧಿಕಾರಕ್ಕೂ ಕೂಡ ಅವರೇ ಕತ್ತರಿ ಆಗ್ತಿರ್ತಕ್ಕಂಥದ್ದು. ಇವತ್ತು ಯಾವುದೇ ಲೋಕಸಭೆಯಲ್ಲಿ ಬಹುಮತ ಬರ್ತಿಲ್ಲ ಅಂತ ಹೇಳಿದ್ರೆ ಅದು ಪ್ರಾದೇಶಿಕ ಪಕ್ಷಗಳ ಪಾರಪತ್ಯ ಕಾರಣಕ್ಕಾಗಿ. ಹಾಗಾಗಿ ನಿಮ್ಮಂಥವ್ರೆಲ್ಲ ಒಂದು ಕಡೆ ಒಂದೇ ಏಟಿಗೆ ಹೊಡೆದಾಕ್ಬಿಡ್ತಾರಾ? ಇಲ್ಲ, ಅದು ತಪ್ಪು ಮಾಹಿತಿ. ಏನಾಗಿದೆ ಅಂದರೆ ಈ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷ ಇದೆಯಲ್ಲ, ಈ ಚುನಾವಣೆ ಮುಗಿಸ್ಕೊಂಡು ಈ ಪ್ರಾದೇಶಿಕ ಪಕ್ಷ ಚುನಾವಣೆಗೆ ಕೈ ಹಾಕ್ತಾ ಇದ್ರು. ಈಗ ಕೈ ಹಾಕತಕ್ಕಂಥ ಪರಿಸ್ಥಿತಿ ಮತ್ತು ಟೈಮ್ ಇವ್ರಿಗೆ ಸಿಗಲ್ಲ. ಯಾಕೆ ಹೇಳಿ, ಒಂದೇ ನೇಷನ್ ಒಂದೇ ಎಲೆಕ್ಷನ್, ಅವರವ್ರ ಸಂಸಾರ ಅವ್ರು ನೋಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಒಂದು ಪರಿಸ್ಥಿತಿ ಆಗ್ತದೆ. ಆಗ ಈ ಪ್ರಾದೇಶಿಕ ಪಕ್ಷ ಬೆಳೆದಕ್ಕೆ ತುಂಬ ಈಸಿ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಅಂದರೆ ಒಂದಷ್ಟು ಈಗ ಚುನಾವಣಾ ವೆಚ್ಚ ಕಡಿಮೆ ಆಗುತ್ತಂತೆ. ನಿಮಗೆ ಒಂದು ಲೋಕಸಭೆ ಚುನಾವಣೆಗೆ ಸುಮಾರು 60,000 ಕೋಟಿ ರೂಪಾಯಿ ಖರ್ಚಾಗುತ್ತೆ 2019ರ ಚುನಾವಣಾ ಆಯೋಗದ ಲೆಕ್ಕಾಚಾರದ ಪ್ರಕಾರ. ಬಹುಶಃ ಈಗ ಅದು ಪ್ರತಿ ವರ್ಷ 1,000 ಕೋಟಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಎಲ್ಲೊಂದು ಕಡೆ ಇಡೀ ದೇಶಕ್ಕೆ ಇದು ಒಂದಷ್ಟು ಚುನಾವಣಾ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ಆದರೆ ರಿಫಾರ್ಮ್ ತರಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು.
ಇಲ್ಲ ಖಂಡಿತ ನಾನೊಂದಿಗೆ ನನ್ನ ಒಂದು ಹೇಳ್ತೀವಿ, ಒಬ್ಬ ಶಾಸಕನಾಗಿದ್ದೀನಿ, ಒಬ್ಬ MP ಇದ್ದಾರೆ, ಲೋಕಲ್ ಬಾಡಿ ಎಲೆಕ್ಷನ್ ಯಾರು ಇಲ್ಲ, TP ZP ಯಾರು ನಮ್ಮ ಹತ್ರ ಇಲ್ಲ. ಅದೇ ಒಂದು ಗುಂಪು ಅಂತ ಇದ್ದಾಗ ನಮ್ಗೊಂದು ಬಲ ಬರ್ತಕ್ಕಂಥ ಚಾನ್ಸ್ ಕೂಡ ಇರ್ತದೆ. ಇವನ್ ನಮ್ಮಲ್ಲಿ ಗುಂಪಿಲ್ಲ. ಸೊ ಅದೇ ಒನ್ ನೇಷನ್ ಒನ್ ಎಲೆಕ್ಷನ್ ಬಂದ ನಮ್ಮಲ್ಲಿ ಗುಂಪು ತಯಾರಾಗುತ್ತೆ, ಖರ್ಚು ವೆಚ್ಚ ಕಮ್ಮಿ ಆಗುತ್ತೆ. ಈ MP ಗೊಂದು ಖರ್ಚು, MLA ಗೊಂದು ಖರ್ಚು, ZP TP ಗೆಲ್ಲ ಖರ್ಚು, ಅವರವರ ಒಂದು ಸಂಭಾವನೆಗಳನ್ನ ಅವ್ರು ಹಂಚ್ಕೊಂಡಾಗ ಬಹುಶಃ ಅದೆಲ್ಲ ಒಂದು ಕಡೆ ನಮ್ಗೆ ಈಸಿ ಆಗುತ್ತೆ, ಆರ್ಥಿಕ ಬದ್ಧತೆ ಕೂಡ ನಮ್ಗೆ ಈಸಿ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಆಗ್ತದೆ. ಎಲ್ಲ ಒಂದು ಕಡೆ ನೀವು ಈ ರಾಷ್ಟ್ರೀಯ ಪಕ್ಷಗಳ ಹೊಡೆತಕ್ಕೆ ಸಿಕ್ಕಿ ಆ ಸುಳಿಗೆ ಸಿಗ್ತೀರಾ ಅನ್ನೋ ಒಂದು ಆತಂಕ ಇಲ್ವಾ ನಿಮಗೆ? ಇಲ್ಲ ಖಂಡಿತವಾಗ್ಲೂ ಅವರವರ ಸಂಸಾರ ಅವ್ರು ಗಟ್ಟಿ ಮಾಡ್ಕೊಂಡು ನಮ್ಮ ಸಂಸಾರಕ್ಕೆ ಕೈ ಹಾಕಲ್ಲ ಅಂತ ಒಂದು ಗಟ್ಟಿ ಇದೆ. ಯಾಕೆ ಹೇಳಿ, ಈ ರಾಷ್ಟ್ರೀಯ ಪಕ್ಷಗಳು ಅವ್ರ ಎಲೆಕ್ಷನ್ ಗೆದ್ದಿರ್ತಾರೆ, ಯಾರು ಈ ಪ್ರಾದೇಶಿಕ ಪಕ್ಷ ಒಂದೊಂದು ಎಲೆಕ್ಷನ್ ಗೆಲ್ಲಕ್ಕೆ ಎಲ್ಲ ಬಂದು ಕೈ ಹಾಕ್ತಾರೆ. ಈಗ ಬಹುಶಃ ಅದು ಇಲ್ಲಿ ತಪ್ಪುತ್ತೆ ಅನ್ನೋದು ನನ್ನ ಅನಿಸಿಕೆ ಆಗ್ತದೆ. ನಾನು ಅಶ್ವಥ್ ನಾರಾಯಣರವ್ರ ನಾನು ಮಾತನಾಡ್ತೀನಿ. ಅಶ್ವಥ್ ನಾರಾಯಣರವರೇ, ಈಗ ಅವ್ರು ಹೇಳಿದರು ಸ್ಥಳೀಯ ಸಮಸ್ಯೆಗಳು ಭಾಳಷ್ಟು ಇದೆ ಅಂತ ಹೇಳಿದರು. ಸಮಸ್ಯೆಗಳು ಬಗೆಹರಿಬೇಕಾಗಿದೆ, ಅದು ಕೆಲವು ಅಲ್ಲಲ್ಲಿ ಕಂಡುಕೊಳ್ಬೇಕು. ಅದಕ್ಕೆ ಒಂದು ಮಾತನ್ನು ಹೇಳಿದ್ರು, ಎಲ್ಲರೂ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಟ್ಟಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅನ್ನೋ ಮಾತನ್ನು ಹೇಳಿದರು. ನಮಗೆ ಸಂತೋಷ್ ಲಾಡ್ರವರು ಮೋದಿ ಸಾಹೇಬರು ಅಂತಾರೆ, ಕೇಂದ್ರ ಸರ್ಕಾರ ಅಂತಾರೆ, ಅವ್ರು ರಾಜ್ಯ ಸರ್ಕಾರದ ಮಾತಾಡಿ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ತಗೊಬನ್ನಿ ಅಂತಾರೆ. ಈಗ ಏನು ಮಾಡೋಣ? ಈಗ ನೀವೇನು ಮಾಡ್ತೀರಾ? ನೋಡಿ, ಭಾಳ ಮುಖ್ಯವಾಗಿ ಈ ದಿಕ್ಕಲ್ಲಿ ನಾವು ಪರಿಹಾರದ ಭಾಗವಾಗಿರಬೇಕು. ಒಂದು ಸರ್ಕಾರನೂ ಬಹಳ ಜವಾಬ್ದಾರಿಯುತವಾಗಿ ನಾವು ಕಾರ್ಯನಿರ್ವಹಿಸುವಂಥದ್ದಾಗಬೇಕು. ಅದ್ರ ಜೊತೆಯಲ್ಲೇ ಒಬ್ಬ ವ್ಯಕ್ತಿನೂ ನಾವು ಒಂದು ಪರಿಹಾರ ಭಾಗವಾಗಿರೋಕ್ಕೆ ಮನವರಿಕೆ ತಿಳುವಳಿಕೆ ಕೊಡುವಂಥದ್ದಾಗಬೇಕು. ಈ ದಿಕ್ಕಿನಲ್ಲಿ ರಿಯಲೈಸೇಷನ್ ಆಗಬೇಕು. ಯಾಕೆಂದರೆ ಬರೀ ಬ್ಲೇಮ್ ಗೇಮ್ನಲ್ಲೇ ಇದ್ದರೆ ನಾವು ಆಗಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಶಿಕ್ಷಣ ಪದ್ಧತಿನೂ ಬಹಳಷ್ಟು ಸುಧಾರಣೆಯನ್ನು ತರಬೇಕು, ಅವ್ನು ಮನವರಿಕೆ ಮಾಡಬೇಕು, ತಿಳುವಳಿಕೆ ಕೊಡಬೇಕು, ಹೇಗೆ ತನಗೆ ತಾನು ಸಹಾಯವನ್ನು ಮಾಡ್ಕೋಬೋದು ಅದನ್ನು ಕೊಡೋ ಮೂಲಕ ಮತ್ತು ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕು. ಮತ್ತು ಅದ್ರ ಜೊತೆಯಲ್ಲೇ ವ್ಯವಸ್ಥೆನೂ ಸರಳಗೊಳಿಸಬೇಕು. ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನುವಂಥ ವ್ಯವಸ್ಥೆಗಳು ತರಬೇಕು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಆಗಬೇಕು. ಸಂತೋಷ್ ಲಾಡ್ ಪ್ರಕಾರ ನೀವು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ, ನೀವು ಅದಕ್ಕೆ ಆನ್ಸರ್ ಮಾಡಿ. ಅವ್ರು ನೀವು ಏನು ಮಾಡಿದ್ದೀರ ಅಂತ ಕ್ವಶನ್ ಮಾಡ್ತಾರೆ, ಕೇಂದ್ರ ಸರ್ಕಾರದ ಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ. ನೀವೇನು ಮಾಡಿಲ್ಲ, ನಿರುದ್ಯೋಗ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಮೂಲಭೂತ ಸಮಸ್ಯೆ ಜಾಸ್ತಿ ಆಗ್ತಿದೆ, ಟೋಲ್ ನೀವು ಕಟ್ತೀರಾ, ನಾನು ಕಟ್ತೀನಿ, ಅವರು ಕಟ್ತೀರಿ, ರಸ್ತೆ ಸರಿಯಾಗಿಲ್ಲ ಅಂತ ಕೇಳ್ತಿದ್ದಾರೆ. ನಾನು ನಿಮ್ಮ ಗ್ರಾಮೀಣ ರಸ್ತೆ ಬಗ್ಗೆ ನಾನು ಕೇಳಿದ್ರೆ ಮೊದಲು ಅವರು ಉತ್ತರ ಕೊಡಿ ಅಂತಿದ್ದಾರೆ. ನೋಡಿ, 1-2 ಕೆಲಸ ಅಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷದವರು ಒಪ್ಕೋತಾರೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ಕೆಲಸಗಾರನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಹಾಗಾಗಿ ಜನ ನೋಡಿ ಬಾರಿನೂ ಆ ವಿಶ್ವಾಸ ನಂಬಿಕೆಯಿಂದನೇ ಇವ್ರು ಬೇಕಾದ ಕೊಡಲಿ, ಗ್ಯಾರಂಟಿ ಕೊಡಲಿ, ಏನು ಕೊಡಲಿ, ಆ ಗ್ಯಾರಂಟಿಯಲ್ಲಿ ನರೇಂದ್ರ ಮೋದಿ ಬೇಕಾ, ನಿಮ್ಗೆ ಗ್ಯಾರಂಟಿ ಬೇಕಂತ ನಂಗೆ ಮೋದಿ ಬೇಕು ಅಂತ ಓಟ್ ಹಾಕ್ತಾರೆ. ಈ ಕರ್ನಾಟಕದಲ್ಲೇ ಉದಾಹರಣೆ, ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವರೆಲ್ಲ ಏನೆಲ್ಲ ಗ್ಯಾರಂಟಿ ನಂದು ಇದು ಒಬ್ಬರ ಹೇಳಿದ್ರು. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಏನಾಯಿತು? 50%ಗಿಂತ ಹೆಚ್ಚು ಓಟ್ ಯಾರಿಗೆ? ಭಾರತೀಯ ಜನತಾ ಪಾರ್ಟಿಗೆ. ಅದೇ ಕಾಂಗ್ರೆಸ್ ಪಾರ್ಟಿಗೆ ಏನಾಯಿತು? ನುಚ್ಚು-ನೂರಾಯಿತು. ಹಾಗಾಗಿ ಇವತ್ತೇನು ಒಂದು ಭರವಸೆದಾಯಕವಾಗಿ ಅಂತ ನಾಯಕ ಏನಾದ್ರು ಅವ್ರು ಹೇಳ್ತಾರೆ, ನಾವು ಸಕ್ಸಸ್ ರೇಟ್ ಹೇಳ್ತಾರೆ ಅವರು. ನಮ್ಮದು 2019ರಲ್ಲಿ ಕೇವಲ ಇದ್ದಿದ್ದು ಒಬ್ಬ ಸಂಸದ. ನಾವು ಈಗ ಅದಕ್ಕೂ ಮೀರಿ 8 ಸಂಸದರು ಎಕ್ಸ್ಟ್ರಾ ಆಗಿದ್ದಾರೆ, ಒಟ್ಟು 9 ಜನ ನಾವು ಗೆದ್ದಿದ್ದೀವಿ. ಆಗ ನಿಮಗೆ ಸಕ್ಸಸ್ ರೇಟ್ ಮತ್ತು ರೇಷಿಯೋ ಯಾರು ಜಾಸ್ತಿ ಕ್ವಶನ್ ಮಾಡ್ತಾರೆ. ಅಂದರೆ ಜನ ಒಂದಿದ್ದನ್ನು ನಮಗೆ 9ಕ್ಕೆ ತಂದು ನಿಲ್ಲಿಸಿದ್ದಾರೆ. ನಾವು ಸಕ್ಸಸ್ ಆಗಿದ್ದೀವಿ. ಲೋಕಸಭೆ ಚುನಾವಣೆ ನಮಗೇನು ನಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಹಂಗೆ ಲೆಕ್ಕ ಹಾಕಿದ್ರೆ ನಿಜವಾದ ನಷ್ಟ ಯಾರಿಗೆ? ನೋಡಿ, ನಿಜವಾದ ನಷ್ಟ ಅವ್ರಿಗೆ ಗೊತ್ತಾಗಿದೆ, ಎಲ್ಲಿ ನಷ್ಟ ಏನು ನೋವಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅವ್ರು ಹೇಳಿದ ನಂಗೆ ಸಂಖ್ಯೆ ಎಷ್ಟು ಬಂದಿದೆ, ಎಷ್ಟು ಅದೂ ಸಿಗ್ತಿರ್ಲಿಲ್ಲ. ಏನೋ ಒಂದು ಕೆಲವು ಏನೇನೋ ಅದನ್ನ ಈಗ ಹೆಚ್ಚು ಹೇಳೋಕ್ಕೂ ಅಲ್ಲ, ಒಂದಿಷ್ಟು ಸೀಟು ನಮ್ಮ ಇದರಿಂದಾಗಿ ಕೈತಪ್ಪೋಗಿದೆ ಹೊರತು ಅವರ ಪ್ರತಿಭೆ ಅವ್ರಿಗೆ ಗಳಿಸ್ಕೊಂಡಿರೋ ಸೀಟ್ಗಳಲ್ಲ. ಎಲ್ಲವೂ ಮೋದಿ 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 ಅಂದರೆ ನಾಯಕ, ಜನಪರವಾಗಿ ಅದ್ಭುತವಾಗಿ ಸುಧಾರಣೆ. ಇವಾಗ ಟೋಲ್ ಬಗ್ಗೆ ಹೇಳಿದ್ರು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಟೋಲ್ನಲ್ಲಿ ಇವರು ಒಂದು ಸ್ಟೇಟ್ ಹೈವೇನಲ್ಲಿ ಮಾಡ್ಲಪ್ಪ, ಎಷ್ಟು ರೋಡ್ ಮಾಡ್ಲಿಕ್ಕಾಗಿದೆ, ಎಷ್ಟು ಯೋಜನೆಗಳು, ಎಷ್ಟು ವರ್ಷ ತಗೊಳ್ತಾರೆ ಇವರು. ಆಯಿತು, ಮಾಡ್ಲಿಕ್ಕಾಗತ್ತಾ? ಟ್ರೈನಲ್ಲಿ ಓಡಾಡ್ತಾ ನಾವು ಫ್ರೀಯಾಗಿ ಓಡಾಡ್ತೀವ? ಟ್ರೈನ್ ಚಾರ್ಜೇ ಕಟ್ತೀವಿ. ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಇವ್ರೇನು ಫ್ರೀಯಾಗಿ ಕಳ್ಸೋಕ್ಕಾಯ್ತು? ನೀವು ಹೇಳಿದ್ರು ಒಂದೇ ಭಾರತ್ ಸಕ್ಸಸ್ ಹೇಳ್ತಿರೋದ? ಖಂಡಿತ ಒಂದೇ ಭಾರತಿಂದ ಹಿಡಿದಾಗಲಿ ಇನ್ನೊಂದಾಗಲಿ ಇವತ್ತು ಭರವಸೆದಾಯಕವಾಗಿ ಇವತ್ತು ಟ್ರೈನ್ನ ವೇಗ, ಸುರಕ್ಷತೆ ಎಲ್ಲವನ್ನು ಹೆಚ್ಚಿಸ್ಲಿಕ್ಕಾಗಲಿ, ಪೆನೆಂಟ್ರೇಷನ್, ರೀಚ್ ಎಲ್ಲ ಕಡೆ ಹೋಗಬೇಕು. ನಮ್ಮ ಊರಿಗೆ ಬಂದಿಲ್ಲ, ಅಲ್ಲಿ ಬಂದಿಲ್ಲ, ಟ್ರೈನ್ ಎಲ್ಲ ಕಡೆ ಬರಬೇಕು. ನಿಮಗೆ ಸವಾಲು ಹಾಕಿದ್ದಾರೆ ಸರ್, ಕೇಂದ್ರ ಸರ್ಕಾರದ ನಿರುದ್ಯೋಗ ಸಮಸ್ಯೆ ಬಗ್ಗೆ ಸವಾಲು ಹಾಕಿದ, ಆನ್ಸರ್ ಮಾಡಿ. ದಿನಕ್ಕೆ 35 ಕಿಲೋಮೀಟರ್ ಇವತ್ತು ರಸ್ತೆ ನಿರ್ಮಾಣ ಮಾಡ್ತೀವಿ, ಅವ್ರು 5 ಕಿಲೋಮೀಟರ್ನು ನಿರ್ಮಾಣ ಮಾಡೋಕ್ಕಾಗ್ತೀವಿ. ಏನು ಸರ್ ಅವ್ರು ಹೇಳ್ತಾರೆ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಯೋಗ್ಯತೆ 5 ಕಿಲೋಮೀಟರ್ ಕೂಡ ರಸ್ತೆ ನಿರ್ಮಾಣ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಹೇಳ್ತಿರೋದು ಮುಗಿಸ್ಬಿಡಿ, UPA 1 UPA 2 ಅಂತ ಹೇಳ್ತೀವಿ. ಹೌದಾ? UPA 1 ಟನ್ನಲ್, UPA 1 UPA 2ನಲ್ಲಿ ಮಾಡಿರ್ತಕ್ಕಂಥದ್ದು ಮೋದಿ ಸಾಹೇಬ್ರದ್ದು 10 ವರ್ಷದ ಏನಿದೆ ಏನು ಸರ್ ಚಿದಂಬರ, ಎರಡು ಸೈಡಿಗೆ ಇಟ್ಬಿಡೋಣ. ನೀವೇನ್ ಮಾಡಬೇಕು, ಒಂದು ಪ್ರಶ್ನೆ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮುಗಿಯೋವರೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಡ. ನೀವು ಓವರ್ ಸ್ಮಾರ್ಟ್ ಅನ್ನೋ ಗೊತ್ತು ಅಲ್ಲ.
ಅವ್ರು ಕೇಳ್ತಿದ್ದಾರೆ ಪಾಪ, ರಾಜ್ಯ ಸರ್ಕಾರದ ಜವಾಬ್ದಾರಿನ ಕೇಳ್ತಾರೆ. ನೀವೆಲ್ಲದಕ್ಕೂ ಕೇಂದ್ರ, ನಿಮ್ಗೂ ಜವಾಬ್ದಾರಿ ಇಲ್ಲ ಸರ್, ಜನ ನಾವೆಲ್ಲ ಓಟ್ ಹಾಕಿದ್ದೀವಲ್ಲ ಸರ್. ಅವ್ರು ಕೇಳೋದು ಪರ್ಫೆಕ್ಟ್ ಇದೆ, ಅಲ್ಲಲ್ಲ ಅವ್ರು ಕೇಳೋದು ಪರ್ಫೆಕ್ಟ್ ಇದೆ. ಅವ್ರು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಿದಾಗ ನಾನು ರಾಜ್ಯ ಸರ್ಕಾರದ ಬಗ್ಗೆ ಉತ್ತರ ಕೊಡ್ತೀನಿ. ನೀವು ಹೋಗಿ ಕೇಂದ್ರ ಸರ್ಕಾರದ ಕೇಳಿದಾಗ ಅವ್ರು ರಾಜ್ಯ ಸರ್ಕಾರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಸುಮ್ಮನೆ ನೀವು ಉದಾಹರಣೆ ಏನು ಕೇಳಿದ್ರಿ, IIT ಬಾಂಬೆ, IIT ಚೆನ್ನೈ 40% ಜನಕ್ಕೆ ಹುಡುಗರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ, ಫಸ್ಟು ಸ್ಥಿತಿ ಒಪ್ಕೊಳ್ಳೋಣ. ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಭಾಳ ವರ್ಷ CPM ಪಾರ್ಟಿ ರೂಲ್ ಮಾಡ್ತು, ಏನು ಬಡತನ ನಿರ್ಮೂಲನೆ ಆಗ್ಬಿಡತ್ತಾ? 24 ವರ್ಷ. ಈಗ ಗುಜರಾತ್ನಲ್ಲಿ ಎಷ್ಟು ವರ್ಷ ಆಯ್ತು BJP? ಎಷ್ಟು ವರ್ಷ ಆಯ್ತು BJP? ಏನು ಬಡತನ ನಿರ್ಮೂಲ ಆಗಿ ಎಲ್ಲರೂ ಸೌಕರ್ಯ ಇದಾರೆ? ಗುಜರಾತ್ನಲ್ಲಿ ಬಡತನ ನಿರ್ಮೂಲನೆ ಆಯ್ತಾ? ಖಂಡಿತ ನೋಡಿ, ಆ ರಾಜ್ಯದಲ್ಲಿ ನೋಡಿ ಎಜುಕೇಷನ್ ನೋಡ್ರಿ, ಅವ್ರಿಗೆ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅಂದರೆ ಆರೋಗ್ಯ, ಶಿಕ್ಷಣ, ಕೌಶಲ್ಯತೆ, ಉದ್ಯೋಗ, ಪರ್ ಕ್ಯಾಪಿಟಲ್ ಇನ್ಕಮ್ಮು, ಇನ್ಫ್ರಾಸ್ಟ್ರಕ್ಚರು, ಡ್ರಿಂಕಿಂಗ್ ವಾಟ್ರು, ಹೌಸಿಂಗು ಎಲ್ಲ ಬೇಕಲ್ಲ. ನಿಮ್ಮ ಪೌಷ್ಟಿಕಾಂಶದಿಂದ ಹಿಡಿದು ಪ್ರತಿಯೊಂದು ಹಂಗರ್ ಇಂಡೆಕ್ಸ್ ಇವೆಲ್ಲ ಒಳಗೊಂಡಂತೆ ನಾವು ವಿಚಾರ ಮಾತಾಡ್ಲಿಕ್ಕೆ ಆಗುತ್ತೆ. ಸೊ ಈ ಎಲ್ಲ ಒಳಗೊಂಡಂತೆ ಅದ್ಭುತವಾಗಿ ಗುಜರಾತ್ ಇದ್ದಂಥ ಬರೀ ಕೈಗಾರಿಕೆನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ ಆಗಿತ್ತು. ಇವತ್ತು ಮ್ಯಾನುಫ್ಯಾಕ್ಚರಿಂಗಿಂದ ಸರ್ವಿಸು, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರು, ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಎಲ್ಲವೂ ಇನ್ಕ್ರೀಸ್ ಆಗಿದೆ. ಅವರು ಗುಜರಾತ್ ಮಾಡಲು ಒಪ್ಪಲ್ಲ. ಈಗ ಏನು ಮಾಡೋಣ? IIT ಬಗ್ಗೆ ನಮ್ಮ ಸಾಹೇಬ್ ಸಂತೋಷ್ ಲಾಡ್ ಅವ್ರು ಹೇಳ್ತಿದ್ರು. ಈಗ ಡ್ರೀಮ್ ಜಾಬ್ ಸರ್. ಈಗ ಸಂತೋಷ್ ಅವರೇ, ನನಗೆ ಮುಖ್ಯಮಂತ್ರಿನೇ ಆಗಬೇಕು ಅಂತ ನೀವು ಶಾಸಕರಾಗ್ತೀರ, ಮುಖ್ಯಮಂತ್ರಿನೇ ಆಗಲಿಲ್ಲ ಅಂದ್ರೆ ನಾ ಆಗಲ್ಲ, ಬೇರೆ ಸ್ಥಾನ ಬೇಡ ಅಂತ. ಆ ರೀತಿ ಡ್ರೀಮ್ ಜಾಬ್ ಅಂತ ಇರುತ್ತೆ. ಮನುಷ್ಯನಿಗೆ ಡ್ರೀಮ್ ಜಾಬ್ ಬೇಕು ಅಂತಾನೆ. ಜಾಬ್ ಅಂದರೆ ಜಸ್ಟ್ ಜಾಬ್ ತೊಗೊಳಲ್ಲ, ನನಗೆ ಇಂಥ ಉದ್ಯೋಗನೇ ಬೇಕು, ನಾನು IIT-ನಲ್ಲಿ ಓದಿದ್ದೀನಿ ಅಂತ ಇರ್ತದೆ. ಪ್ರಾಬ್ಲಿ ಅದಕ್ಕೆ ಆದಂಥ ಟೈಮ್ ತೊಗೊಳ್ಳೋಂಥದ್ದು ಇರ್ತದೆ. ಉದ್ಯೋಗ ಇಲ್ಲ ಅಂತ ಯಾರಿಗೇನಿಲ್ಲ, ಉದ್ಯೋಗ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆದರೆ ಯಾವ ರೀತಿ ಉದ್ಯೋಗ ಬಯಸ್ತಾನೆ, ಯಾವ ಸ್ಥಾನದಲ್ಲಿ ಬಯಸ್ತಾನೆ ಅನ್ನೋದ್ರ ಮೇಲೆ ಉದ್ಯೋಗ ಸಿಗುವಂಥದ್ದಾಗುತ್ತೆ. ಎಸ್ ಸರ್, ಇದಕ್ಕೆ ಆನ್ಸರ್ ಮಾಡಿ ಸರ್. ಹೇಳೋದು ನಿಮಗೆ, ಫಸ್ಟು ಪರಿಸ್ಥಿತಿಯನ್ನು ಅನಲೈಸ್ ಮಾಡಬೇಕು, ಆಮೇಲೆ ಪ್ರಶ್ನೆ ಕೇಳ್ರಿ. ಅಂದರೆ ಯಾವುದೇ ರಾಜಕೀಯ ಪಕ್ಷ ಯಾವುದೇ ರಾಜ್ಯಗಳು ಆಳಿದ್ರು ಕೂಡ ಫಸ್ಟು ಪ್ರಾಕ್ಟಿಕಲ್ನ ಒಪ್ಕೋಬೇಕು. ಅವ್ರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಗುಜರಾತ್ನಾಗ ಬಡತನ ನಿರ್ಮೂಲ ಆಗೈತಾ? ಅಷ್ಟು ಹೇಳ್ಬೇಕು, ಇಲ್ಲ. ಆಯ್ತು ಒಂದು. ಎರಡನೇದು, ಎಲ್ಲರಿಗೆ ಕೆಲಸ ಸಿಕ್ಕೈತಾ? ಇಲ್ಲ. BPL ಕಾರ್ಡ್ ಹೋಲ್ಡರ್ಸ್ ಎಷ್ಟಿದಾರಲ್ಲಿ? ಅವ್ರ ಜನ ಎಷ್ಟು ಜನಕ್ಕೆ ರೇಷನ್ ಕೊಡ್ತಾರಲ್ಲಿ? ನೆಕ್ಸ್ಟ್ ಪ್ರಶ್ನೆ, ರೇಷನ್ ಎಷ್ಟು ಜನ ಕೊಡ್ತಾರೆ? ಮತ್ತೆ ಅಲ್ಲಿ ಯಾಕೆ ರೇಷನ್ ಕೊಡಬೇಕಲ್ಲ? ಸೌಕರ್ಯ ಇರ್ಬೇಕಲ್ಲ. ಅಲ್ಲಿ BPL ಕಾರ್ಡ್ ಹೋಲ್ಡರ್ಸ್ ಯಾರು ಇರಬಾರ್ದಲ್ಲ? 30 ವರ್ಷ BJP ಐತೆ, 10-11 ವರ್ಷ ಕೇಂದ್ರದಲ್ಲಿ ಸಾಹೇಬ್ರೆ ಇದ್ದಾರೆ. ಇಡೀ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೈಯೆಸ್ಟ್ ದುಡ್ಡು ಹೋಗಿರ್ದೆ ಗುಜರಾತಿಗೆ. ಸುಮ್ಮನೆ ಖೇಲೋ ಇಂಡಿಯಾ ಕರ್ನಾಟಕ ದುಡ್ಡು ಅಲ್ಲಿಗೆ ಹೋಗಿದೆ. ಇರಲಿ, ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು, ಹೌದಿಲ್ಲ? ಅಟ್ಲೀಸ್ಟ್ ಎಲ್ಲರಿಗೆ ಸಮವಾಗಿ ಕೊಡಬೇಕಲ್ಲ. ಬರೇ ಸೆಮಿ ಕಂಡಕ್ಟರ್ನಲ್ಲಿ 50,000 ಕೋಟಿ ಗುಜರಾತಿಗೆ ಹೋಗಿದೆ. ಸೆಮಿ ಕಂಡಕ್ಟರು ಟೆಕ್ನಿಕಲ್ ಎಕ್ಸ್ಪೋರ್ಟು ಕರ್ನಾಟಕದಾಗಿದ್ದಾರಾ ಗುಜರಾತ್ನಾಗಿದ್ದಾರಾ? ಸೆಮಿ ಕಂಡಕ್ಟರ್ ಎಕ್ಸ್ಪೋರ್ಟ್ ಇರ್ತಕ್ಕಂಥ ಏನು ಹ್ಯೂಮನ್ ರಿಸೋರ್ಸಸ್ಸು ಸೌತ್ ಇಂಡಿಯಾನಾಗ ಜಾಸ್ತಿ ಇದ್ದಾರಾ ಗುಜರಾತ್ನಾಗಿದ್ದಾರಾ? ಗುಜರಾತಿಗೆ 4 ಯಾಕೆ ಹೋಯ್ತು? ನಾನು ಏನು ಹೇಳ್ತಿದ್ದೆ ಅಂತಂದರೆ, ವಿಷಯ ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ BJP ಕಾಂಗ್ರೆಸ್ ಅನ್ನೋಕ್ಕಿಂತ ಜಾಸ್ತಿ ವಾಸ್ತವ ಏನಿದೆ ಅದು ಒಪ್ಕೋಬೇಕು. ಅವ್ರು ನಿಮ್ಮ ಪ್ರಕಾರ BJP ವಾಸ್ತವನ ಯಾವತ್ತೂ ಒಪ್ಕೊಳ್ಳಲ್ಲ. ಈಗ ಅದೇ ಹೇಳಿದ್ನಲ್ಲ, ಈಗ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದಾಗ ಏನು ಮಾಡ್ತಾರೆ, ಜನರಲ್ ಆಗಿ ಮಾತಾಡ್ತಾರೆ. ನಾವು ಅದು ಡೆವಲಪ್ಮೆಂಟ್ ಮಾಡಿ, ಎಂಪ್ಲಾಯ್ಮೆಂಟ್ ಬಗ್ಗೆ ನಿಮ್ಮ ಸಾಹೇಬರು 2 ಕೋಟಿ ಕೆಲಸ, ಜನರಲ್ಲ ಮಾತಾಡ್ತೀರ. ಒಂದು ನಿಮಿಷ, 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಯಾರು? ಮೋದಿ ಸಾಹೇಬರು. ಎಲ್ಲನ ತೋರಿಸಿದಾರೆ ಪೇಪರ್ನಲ್ಲಿ 2 ಕೋಟಿ ಕೆಲಸ ಕೊಟ್ಟಿರೋದು. ಯಾರು ಓನರ್ಸ್ ಯಾರ್ದಿತ್ತು ಅವ್ರದಿತ್ತು, ಹೌದಲ್ಲ? ಅವ್ರು ಹೇಳಿದ್ರು ನಾವು 2 ಕೋಟಿ ಕೆಲಸ ಕೊಡ್ತೀವಿ ಅಂದ್ರೆ ಇವತ್ತುವರೆಗೆ 20 ಕೋಟಿ ಜನ ಕೆಲಸ ಸಿಗಬೇಕಾಗಿತ್ತು. ಎಲ್ಲನ ಇದೆಯಾ ಪೇಪರ್? ಯಾವ್ದನ್ನ ಮೋದಿ ಸಾಹೇಬ್ರು ಭಾಷಣದಾಗ ಬಂದು ನಾನು ಇಷ್ಟಿಷ್ಟು ಕೆಲಸ ಕೊಟ್ಟಿನಿ ಅಂತೆಲ್ಲ ಹೇಳಿದಾರ? ಅವರು ಭಾಷಣ ಮಾಡಿದ್ದೆಲ್ಲ ತಿರುಗಿ ಇನ್ನೊಂದ್ಸಲಿ ಭಾಷಣ ಮಾಡಿದಾರ? ಅಧಿಕಾರ ಬರೋಕ್ಕಿಂತ ಮುಂಚೆ ನನಗೆ ಕೇವಲ 100 ದಿವಸ ಕಾಲಾವಕಾಶ ಕೊಡಿ, ಇಡೀ ಭಾರತ ದೇಶದ ಯುವಕರಿಗೆ ನನ್ನ ಹತ್ರ ಬ್ಲೂ ಪ್ರಿಂಟ್ ಐತೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಅದಕ್ಕೆ ಹೇಳಿದ್ದು, ಇವರಿಗೆ ನಾವು ವಾದ ಮಾಡೋದು ಬೇಡ. ಸುಮ್ಮನೆ ರಾಜ್ಯ ಸರ್ಕಾರ ವಿಷಯ, ರಾಜ್ಯ ಸರ್ಕಾರ ಬಂದಾಗ ನಾವಿಬ್ಬರು ಚರ್ಚೆ ಮಾಡೋಣ. ಅವ್ರು ಹೇಳಿರೋ ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟ್ ಇದ್ರೆ ನಾನು ಒಪ್ತೀನಿ, ನಾವು ಹೇಳೋ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ಅವರು ಒಪ್ಪಬೇಕು. ಒಂದು ರಾಷ್ಟ್ರ ಒಂದು ಮುಗಿಸ್ತೇನೆ. ಎರಡನೇದು, ಅದಕ್ಕೆ ಒಂದು ಸಲ ನಮಗೆ ಕಾಲಾವಕಾಶ ಕೊಡಿ, ನರೇಂದ್ರ ಮೋದಿ ಸಾಹೇಬ್ರದೆಲ್ಲ ವಿಡಿಯೋ ಇಟ್ಬಿಡ್ತೀನಿ ಇಲ್ಲಿ, ಅವರೇ ಉತ್ತರ ಕೊಡಲಿ, ನಾವು ಕೊಡೋದು ಬೇಡ. ಸರ್, ನೀವು ಈ ಥರ ಪಬ್ಲಿಕ್ ಡಿಬೇಟ್ಗೆ ರೆಡಿ ಇದ್ದೀರಾ? ನಾವು ನಮ್ಮ ನ್ಯೂಸ್ ಸೈಟಲ್ಲೇ ವೇದಿಕೆ ಮಾಡ್ತೀವಿ. ವಿಡಿಯೋ ಬೇಡ, ಅವ್ರ ವಿಡಿಯೋನೇ ಆಯ್ತು. ಅವ್ರ ವಿಡಿಯೋಗಳು ತರಿಸಿ ಇಟ್ಟು ಬಿಡ್ತೀವಿ, ಅವರೇ ಅದಕ್ಕೆ ಉತ್ತರ ಕೊಡ್ಲಿ, ನಾವು ಬೇಡ. ಸರ್, ಈಗ ನಾನು ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಮಾತಾಡ್ತೀವಿ. ಕಾಂಗ್ರೆಸ್ ವಿರೋಧ ಮಾಡಲಿಕ್ಕೆ 5 ಬಲವಾದ ಕಾರಣಗಳನ್ನು ಕೊಡಿ ಸರ್. ನಾವು ವಿರೋಧ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಸಂವಿಧಾನ ವಿರೋಧವಾಗಿರ್ತಕ್ಕಂಥ ನಂಬರ್ 1. ನೀವು ಇಲ್ಲಿವರೆಗೆ ಮೋದಿ ಸಾಹೇಬರು ಒಂದು ಎಲೆಕ್ಷನ್ ಒಂದು ವಾರದಾಗ ಮುಗಿಸೋಕ್ಕಾಗಿಲ್ಲ. ನೀವೇ ಪ್ರಚಾರ ಎಲ್ಲ ಕಡೆ ಹೋಗ್ತಾರೆ, 60 ಜಾಗದಾಗ ಇವರೇ ಪ್ರಚಾರ. ನೆಕ್ಸ್ಟ್ ಏನಂತಂದ್ರೆ, ಇನ್ನು ಮುಂದುಗಡೆ ಅವ್ರಾದ್ಮೇಲೆ ಯಾರು ಪ್ರಚಾರಕ್ಕೆ ಹೋಗಬಾರ್ದು. ಈಗ ನೀವು ನೋಡ್ರಿ, ಮೋದಿ ಸಾಹೇಬರು ಬಂದಾದ್ಮೇಲೆ ಎಷ್ಟು ಅಸೆಂಬ್ಲಿ ಎಲೆಕ್ಷನ್ಗೆ ಹೋಗಿದ್ದಾರೆ, ಅವ್ರ ಹತ್ರ ಡೀಟೇಲ್ಸ್ ಕೇಳಿ, ಎಷ್ಟು ಅಸೆಂಬ್ಲಿ ಎಲೆಕ್ಷನ್ಗೆ ಹೋಗಿದ್ದಾರೆ. ಇವರೇ ಹೋಗ್ಬೇಕು, ಇವರೇ ಪ್ರಚಾರ ಮಾಡಬೇಕು. ಅದಕ್ಕಾಗಿ 65 ದಿನ 60 ದಿನ ಎಲೆಕ್ಷನ್. 7 ಫೇಸ್ನಲ್ಲಿ ಎದಕ್ಕೆ ಮಾಡ್ತಾರೆ ಅಂದ್ರೆ, ಮೋದಿ ಸಾಹೇಬರು ಹೋಗ್ಬೇಕು, ಅಲ್ಲಿ ಬಾಂಬ್ ಹಾಕ್ಬೇಕು, ಅಟ್ಯಾಕ್ ಮಾಡಬೇಕು, ಬರಬೇಕು. ಪ್ರಕಾರ ಒನ್ ಮ್ಯಾನ್ ಶೋ ಅಂತ. ಒನ್ ಮ್ಯಾನ್ ಶೋ ಇರೋದು. ಮತ್ತೆ ಇನ್ಯಾರು ನನ್ನ ಫೋಟೋ ಐತೇನಲ್ಲಿ?
ಈಗ ಬಿ ಜೆ ಪಿ ಯಾರ ನಾಯಕರದ್ದು ಫೋಟೋ ಇಲ್ಲ ಮೋದಿ ಸಾಹೇಬ್ರದ್ದು ಬಿಡ್ರಿ, ಅದು ಬಿಡ್ರಿ ಆಯ್ತಾ. ಎರಡನೇದು, ಈಗ ಒನ್ ನೇಷನ್ ಒನ್ ಎಲೆಕ್ಷನಲ್ಲಿ ಒನ್ ನೇಷನ್ 5 ಎಲೆಕ್ಷನಲ್ಲಿ 5 ಪಾಯಿಂಟ್ಸ್ಗಳು ಕೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿರ್ತಕ್ಕಂಥದ್ದು. ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಆಗುತ್ತೆ. ಮೂರನೇದು, ಇವತ್ತುವರೆಗೆ ಇವರು ರಾಜ್ಯ ಸರ್ಕಾರದ ಎಲೆಕ್ಷನ್ ಆಗಿರ್ತಕ್ಕಂಥ ಕೌಂಟಿಂಗೇ ಸರಿಗೆ ತೋರಿಸೋದಲ್ಲ, ಇಡೀ ಭಾರತ ದೇಶದ ಕೌಂಟಿಂಗ್ ಹೆಂಗೆ ತೋರಿಸ್ಬೋದು? ಯಾವುದೋ ಒಂದು ರಾಜ್ಯದಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕೌಂಟಿಂಗ್ ಪ್ರಕ್ರಿಯೆ ಕೌಂಟಿಂಗ್ಕಿನ ಜಾಸ್ತಿ, ಆಮೇಲೆ ರೂಲಿಂಗ್ ಗೌರ್ಮೆಂಟ್ಗೆ 15% ವೋಟ್ ಶೇರ್ ಜಾಸ್ತಿ ಆಗ್ತಕ್ಕಂಥದ್ದು. ಪೋಲಿಂಗ್ ಆದಮೇಲೆ ಪೋಲಿಂಗ್ನಲ್ಲಿ 100 ಪೋಲ್ ಆಗಿದ್ರೆ ಕೌಂಟಿಂಗ್ನಲ್ಲಿ 200 ಬಂದಿರತಕ್ಕಂಥ ನಿದರ್ಶನಗಳು ಸಾವಿರಾರು ಇದೆ. ಒಂದರ ಪ್ರಕಾರ ಇವಿಎಂನ ಯಾಕೆ ಮಾಡಿದ್ರು ಅಂತ ನಾನು ಹೇಳ್ತಿರೋದು, ಇಂಥದಕ್ಕೆ ಮೊದಲು ಉತ್ತರ ಕೊಡಬೇಕಲ್ಲ. ಯಾಕೆ ಬಂತಂತೆ ಯಾಲ ಇಲ್ಲಿವರೆಗೆ ಒಂದು ಉತ್ತರ ಇದೆಯಾ? ಯಾಕೆ ಮಿಸ್ಟೇಕ್ ಆಗಿದೆ ಅಂತ ಯಾರು ಒಬ್ಬರು ಬಂದಾರ? ಎಲೆಕ್ಷನ್ ಕಮಿಷನರ್ ಅನ್ನೋ ಒಂದು ಉತ್ತರ ಕೊಟ್ಟಿದಾರ? ಅವ್ರಿಗೆ ಚರ್ಚೆ ಮಾಡಿ. ಈಗ ಬಂದಿದೆ ಬಿಹಾರ್ನಲ್ಲಿ, UP-ನಲ್ಲಿ, ಎಲ್ಲೆಲ್ಲಿ ಎಲೆಕ್ಷನ್ಸ್ಗಳು ಆಗಿದೆ, ಇಂಥವು ಭಾಳಷ್ಟು ಕೇಸಸ್ಗಳು ಬಂದಾವೆ. ಕೌಂಟಿಂಗ್ ಹೆಂಗೆ ಓಟ್ಗಿನ ಜಾಸ್ತಿ ಹೆಂಗೆ ಬರುತ್ತೆ? ಅಲ್ಲಿರೋದು 700 ಓಟು, ಅಲ್ಲಿ 1000 ಓಟ್ ಹೆಂಗೆ ಬಂತು? ಅದಕ್ಕೆ ಯಾರನ್ನ ಒಂದು ಎಕ್ಸಾಂಪಲ್ ಕೊಡ್ಬೇಕು ಬೇಡ. ಸೊ ಇಂಥವು ಯಾವ ಲೈಟಿಗೆ ಬರಲ್ಲ, ಡಿಬೇಟಿಗೆ ಬರಲ್ಲ. ಅವ್ರು ಹೇಳ್ತಿದ್ದಾರೆ, ಅವರು ಸಾರ್ವಜನಿಕ ಸಮಸ್ಯೆ ಜಾಸ್ತಿ ಆಗುತ್ತೆ ವಿನಃ ಇದರಿಂದ ಲಾಭ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅದು ಈಗ ಆಗು ಹೋಗುಗಳನ್ನ ಮುಂಚೆ ಚರ್ಚೆ ಮಾಡ್ದಂಗೆ ಆಗು ಹೋಗುಗಳನ್ನ ನಾವು ನೋಡಬೇಕು, ನೋಡ್ಕೊಂಡು ನಾವು ಏನು ಸರಿ ಏನು ತಪ್ಪು ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡಬೇಕಾಯ್ತದೆ. ಆದರೆ ಕನ್ಸೆಪ್ಷಲಿ ಏನಾಗಿದೆ, ಮೆಜಾರಿಟಿ ಇದಕ್ಕೆ ಎಸ್ ಅಂತ ಹೇಳಿದೆ, ನಂದುವೆ ಅದಕ್ಕೆ ಎಸ್ ಅಂತಾನೆ ಅನ್ನತ್ತೆ. ಯಾಕೆಂದರೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ರೈತರಿಗೂ ಸಮಸ್ಯೆ ಆಗದೆ ಇರೋ ಥರ ಯಾವ ಥರ ಮಾಡಬೇಕಾಗತ್ತೋ, ಮಿನಿಮಮ್ ಇಂಟರ್ಫಿರೆನ್ಸ್ ಏನಾಗುತ್ತೋ ಅದು. ಇವತ್ತು ಒಂದು ಆರ್ಟಿಕಲ್ ಓದಬೇಕಾದ್ರೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಪಂಚಾಯತಿ ಲೆವೆಲ್ ಚುನಾವಣೆಗಳನ್ನು ಸೇರಿಸ್ತೀವಿ ಅಂತಾನೂ ಒಂದು ಪ್ರಪೋಸಲ್ ಇದೆ ನಂತರ. ಸೊ ಅದನ್ನೆಲ್ಲ ಮಾಡ್ಬೇಕನ್ನೋದಿದೆ. ಈಗ ನಿಮಗೆ ಗೊತ್ತಿರೋಂಗೆ ನಾವು ಪ್ರತಿ ವರ್ಷದಲ್ಲಿ ಬರೀ ಚುನಾವಣೆ ಮಾಡ್ತಾ ಇದ್ರೆ ಫೋಕಸ್ ಮಾಡಬೇಕಾಗಿರೋಂಥದ್ದು ಕೆಲಸ ಕಾರ್ಯಗಳ ಬಗ್ಗೆ ಫೋಕಸ್ ಮಾಡಬೇಕಾಗಿರೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಯಾವಾಗಲೂ ಚುನಾವಣೆ ಮಾಡ್ತಾ ಇದ್ರೆ ನಾವು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ. ಚುನಾವಣೆ ಆದಮೇಲೆ ನಾವು ಕೆಲಸ ಕಾರ್ಯಗಳು ಗೆಲುವು ಸೋಲು ಇದ್ದೇ ಇರ್ತದೆ, ಅದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್. ಸಮೃದ್ಧಿ ಮಂಜಾತ್ರವರೇ, ಸಂತೋಷ್ ಲಾಡ್ದು ಒಂದಷ್ಟು ಕ್ವಶನ್ಸ್ಗಳು ನಿಮಗೆ ಅರ್ಥ ಆಯ್ತು ಅನಿಸುತ್ತೆ. ಇದನ್ನು ನೀವು ಒಪ್ಕೊಳ್ತಿದ್ದೀರಾ? ಅವ್ರು ಹೇಳ್ತಿದ್ದಾರೆ ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಜನರಲ್ ಎಲೆಕ್ಷನ್ ಈಗ ನಡೀತಿದೆ, 60 ದಿನ ಆಗುತ್ತೆ. ಇವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾಡ್ತಾರೆ, ಹಲವಾರು ಸಮಸ್ಯೆಗಳಿದ್ದಾವೆ. ಇದೊಂದು ಡಿವಿಯೇಷನ್ ಸ್ಟ್ರಾಟಜಿಕ್ ಅಂತ ಹೇಳ್ತಾರೆ. ಅವ್ರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಪ್ಕೊಳ್ಳೋಕ್ಕಾಗಲ್ವಲ್ಲ. ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ಕೂತವ್ರೆ. ಬಟ್ ಇಡೀ ಜನ ಬಯಸಬೇಕಾದ್ರೆ, ಈ ವ್ಯವಸ್ಥೆನ ಇಡೀ ಜನ ಬಯಸಬೇಕಾದ್ರೆ ಖಂಡಿತವಾಗ್ಲೂ ಇದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ವ್ಯವಸ್ಥೆ ತುಂಬ ಇದಿದೆ, ಅಷ್ಟು ಬೇಗ ವ್ಯವಸ್ಥೆನ ರೆಡಿಪಡಿಸೋಕ್ಕಾಗಲ್ಲ. ಇದೊಂದು ಸವಾಲು ಅಂತ ಹೇಳ್ಬೋದು. ಯಾಕಂದರೆ ಅದು ವ್ಯವಸ್ಥೆನ ಸರಿಪಡಲಿಕ್ಕೆ ಅದೇನು ATM ಸರಿಯಿಲ್ಲ ಅಂತಾರೆ, ಮಿಷಿನ್ ಸರಿಯಿಲ್ಲ ಅಂತಾರೆ, ಅದು ಸರಿಯಿಲ್ಲ ಅಂತಾರೆ. ಈ ವ್ಯವಸ್ಥೆನ ಸರಿ ಮಾಡಬೇಕಾದ್ರೆ ಇದು ದೊಡ್ಡ ಸವಾಲೇ, ಈ ಕೇಂದ್ರ ಸರ್ಕಾರಕ್ಕೆ ಸವಾಲೇ. ಆ ಸವಾಲನ್ನು ಮೆಟ್ಟು ನಿಂತರೆ ಖಂಡಿತವಾಗ್ಲೂ ಸಕ್ಸಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ವಿರೋಧ ಪಕ್ಷದಲ್ಲಿ ಏನೇ ಒಳ್ಳೆಯ ಕೆಲಸ ಮಾಡಿದ್ರೂ ನಾವು ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಇವತ್ತು ರಾಜ್ಯ ಸರ್ಕಾರ ಬಂದು 1 ವರ್ಷ ಆದರೂ ಇಲ್ಲಿ ತನಕ ಯಾವುದೋ ಅನುದಾನ ಕೊಟ್ಟಿಲ್ಲ. ಬಟ್ ಆದ್ರೂ ಅವ್ರು ಕೊಟ್ಟಿದ್ರೆ ಅಂತ ಹೇಳ್ತಾರೆ, ಹೌದಲ್ವಾ? ಬಟ್ ಕಾಂಗ್ರೆಸ್ ಶಾಸಕರೇ ಅನುದಾನ ಕೊಟ್ಟಿಲ್ಲ ಅಂತ ಹೇಳಬೇಕಾದ್ರೆ ನಾವು ಅದ್ರ ಹೇಳಬೇಕಾಗುತ್ತೆ, ಕೊಟ್ಟಿಲ್ಲ ಅಂತ ಹೇಳಬೇಕಾಗುತ್ತೆ. ಅದರಿಂದ ನಾವು ಏನೇ ಮಾಡಿದ್ರೂ ಅವರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಟ್ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬರೋದ್ರಿಂದ ಖಂಡಿತವಾಗ್ಲೂ ಮುಂದಿನ ಆರ್ಥಿಕ ಸುಭದ್ರತೆ ಮತ್ತು ಕಾಪಾಡ್ಬೋತಕ್ಕಂಥ ಒಂದು ತುಂಬ ದಟ್ಟತನ ಕಾಣಿಸ್ತಾ ಇದೆ, ಆಯ್ತಲ್ವಾ? ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಕಾಣಿಸುತ್ತೆ. ಎಸ್ ಸರ್. ಸರ್ ಕೊನೆಯದಾಗಿ ಸರ್, ನೀವು ಬನ್ನಿ. ಆಯಿತಾ, ಕೊನೆಯದಾಗಿ ಸರ್, ಅವರು ಹೇಳಿದರು ನೀವು ಡಿವಿಯೇಷನ್ ಮಾಡ್ತೀರಾ, ಆಯಿತಾ, ಯಾವ್ದು ಕೇಳಿದ್ರೆ ಧರ್ಮ ಅಂತೀರಾ, ಜನರಲ್ಲಾಗೆ ಫೋಕಸ್ ಮಾಡ್ತೀರಾ ಅಂತ ಹೇಳ್ತಾರೆ ಸಂತೋಷ್ ಲಾಡ್ ಅವರು. ಡಿವಿಯೇಟ್ ಮಾಡೋದೇ ನಿಮ್ಮ ಸ್ಟ್ರಾಟಜಿನಾ? ನೋ, ನಮಗೆ ಡಿಬೇಟ್ ಮಾಡೋಂಥ ಉದ್ದೇಶನೇ ಇಲ್ಲ. ನೇರವಾಗಿ ಆ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು, ಭಾಳ ಸ್ಪಷ್ಟವಾಗಿ ಕೊಡುವಂಥದ್ದು, ಜನಪರವಾಗಿ ಏನು ಕೆಲಸ ಮಾಡಿ ನೇರವಾಗಿ ಕೊಟ್ರಾ ಸರ್? ಅಲ್ಲಿ ನಿಮಗೆ ಕೇಳಿಸ್ಕೊಂಡ್ರಲ್ಲ, ಇಲ್ಲಿವರೆಗೆ ನೀವೇ ಕೇಳಿಸ್ಕೊಂಡ್ರಿ. ಯಾವ್ದು ನೇರವಾಗಿ ಕೊಟ್ಟರೆ ಯಾವ್ದು ನೇರವಾಗಿಲ್ಲ ನೀವೇ ಕೇಳಿಸ್ಕೊಂಡ್ರಿ. ನಾನೇನು ಮಾಡಲಿ ಹೇಳ್ರಿ? ನೀವು ಎಡಿಟ್ ಮಾಡಿರಿ, ನಿಮ್ಮ ಹತ್ರ ಟೈಮ್ ಇದೆ. ಅವ್ರು ಯಾವ್ದು ನೇರವಾಗಿ ಕೊಟ್ಟಾರೆ ಅಂತ ಹೇಳ್ರಿ. ನಾವು ನೇರವಾಗಿ ಕೊಟ್ಟಲ್ಲ, ನಾವು ನೇರವಾಗಿ ಕೊಟ್ಟಿಲ್ಲ ಅಂತ ಹೇಳ್ರಿ. ನಮ್ಮ ಯುವ ಸ್ನೇಹಿತರು ಹೇಳಿದ್ರು ಕಾಂಗ್ರೆಸ್ ವಿರೋಧ ಮಾಡ್ತಾ ಅಂತ ಹೇಳಿದ್ರು, ಒಪ್ಕೊಳ್ಳೋಣ. ಡೆಮಾಕ್ರಸಿನಲ್ಲಿ ಫಸ್ಟ್ ವಿ ಶುಡ್ ರೆಸ್ಪೆಕ್ಟ್. ಅದಕ್ಕೆ ನಾವು ಏನು ಪ್ರತಿಕ್ರಿಯೆ ಹೇಳ್ಬೇಕಂತಂದ್ರೆ, ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿರ್ತಕ್ಕಂಥದ್ದು ನಮ್ಮ ವಾದ. ನಾನು ಒಂದು ಕೇಳಿದೆ, ಸರ್ಕಾರ ಬಿದ್ದ ಮೇಲೆ ಏನು ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಲಿಲ್ಲ. ಏನು ಮಾಡ್ತೀರಾ ಸರ್? ಉತ್ತರ ಕೊಡಿ ಪಾಪ. ಅವ್ರು ಹೇಳೋ ಪಾಯಿಂಟ್ ಏನಿದೆ ಅಂತಂದ್ರೆ, ಪ್ರಾವಿಷನ್ ಏನಿದೆ ಅಂತ ಹೇಳಿದ್ರು ಅವರು. ಹೌದಾ? ಪ್ರಾವಿಷನ್ ನೀವು ಅಲ್ಲಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಐದರ್ ಇಟ್ ವುಡ್ ಬಿ ಪ್ರೆಸಿಡೆಂಟ್ ರೂಲ್, ಇಫ್ ನಾಟ್ ದೆನ್ ವಾಟ್ ಇಸ್ ಗೋಯಿಂಗ್ ಟು ಬಿ ದೇರ್. ಗವರ್ನರ್ ಪ್ರೆಸಿಡೆಂಟ್ ರೂಲ್ ಆಗಬೇಕನ್ನೋದು. ಡೆಫಿನೆಟ್ಲಿ ಪ್ರೆಸಿಡೆಂಟ್ ರೂಲ್ ಆದರೆ ಅದನ್ನು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿರ್ತಕ್ಕಂಥದ್ದೇ. ಬಿಕಾಸ್ ಆಫ್ಟರ್ 6 months ಯು ಹ್ಯಾವ್ ಟು ಫೈಟ್ ಎಲೆಕ್ಷನ್ಸ್. ಈಗ ಇವ್ರಿಗೇನೋ ಲಾಭ ಆಗುತ್ತೆ ಸರ್. ಈಗ ನಿಮ್ಮದು ಅವ್ರು ಏನಾದ್ರು ಒಂದು ವೇಳೆ ಮಸೂದೆ ತಂದು JPC ತಂದು ಅದು ಆಯಿತು, ಆದಮೇಲೆ 28ಕ್ಕೆ ನಿಮ್ಮದು ಸರ್ಕಾರ ಮುಗಿಯುತ್ತೆ, ಇನ್ನು 1 ವರ್ಷ ಇರುತ್ತೆ. ಮತ್ತೆ ನೀವು 1 ವರ್ಷ ಮುಂದುವರ್ಸ ಅದು
ಮತ್ತೆ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಆಗುತ್ತೆ. ನಾನು ಅದೇ ಹೇಳ್ತಿರೋದು, ನಾವು ಫ್ರೆಂಡ್ಸ್ ಆಗಿದ್ದೀವಿ. ವಾದ ಬಿಜೆಪಿ ಕಾಂಗ್ರೆಸ್ ಲಾಭ ಅಲ್ಲ, ದೇಶದ ಲಾಭ ಆಗಬೇಕು. ಆ ತಂದಿರತಕ್ಕಂಥ ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುತ್ತೆ. ಎವ್ರಿಬಡಿ ಫೀಲ್ಸ್ ಕಾಮನ್ ಮನೆ ಕರೆಕ್ಟಪ್ಪ ಅವ್ರು ಹೇಳೋದು, ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ಹಂಗಿಂಗ್ ಅಂತ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ಮಾತಾಡಿದಾಗ ಅದು ರಾಜಕೀಯ ಉದ್ದೇಶದಿಂದ ಮಾತಾಡ್ತಿಲ್ಲ, ಕಾನ್ಸ್ಟಿಟ್ಯೂಷನ್ ಉದ್ದೇಶದ ಒಂದು ಕಾನ್ಸ್ಟಿಟ್ಯೂಷನ್ ಆ ಥರ ಇಲ್ಲ ಅಮೆಂಡ್ಮೆಂಟ್ ತರಬೇಕು ಒಂದು. ಎರಡನೇದು ಇಂಪ್ರಾಕ್ಟಿಕಲ್ ಆಗುತ್ತೆ. ಯಾಕೆ ಇಂಪ್ರಾಕ್ಟಿಕಲ್ ಆಗುತ್ತೆ? ನಮ್ಮದೇ ಸರ್ಕಾರ ಇದೆ, ನಮ್ಮ ಸರ್ಕಾರ ಬಿತ್ತು, ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಬಿದ್ದರೆ ಅವಾಗ ಏನು ಮಾಡ್ತೀರಿ? ಬಿಜೆಪಿ ಸರ್ಕಾರ ಬಿದ್ದರೆ ಏನು ಮಾಡ್ತೀರಾ ಸರ್? ಮತ್ತೆ ಸರ್ಕಾರ ಅದಕ್ಕೆಲ್ಲ ಪರಿಹಾರ ಇದೆ, ಪರಿಹಾರ ಇಲ್ದೇನೆ ಏನು ಮಾಡಿಲ್ಲ. ಅದೇ ಪರಿಹಾರ ಎಲೆಕ್ಷನ್ ಇರುತ್ತೆ, ಹಂಗಲ್ಲ ಪರಿಹಾರ ಅಂದ್ರೆ ನಿಮಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಏನು ಅಲ್ಲಿಗೆ ರಿಮೈನಿಂಗ್ ಪೀರಿಯಡ್ ಏನಾರ ಸರ್ಕಾರಗಳು ಬಿದ್ದಾಗ ರಿಮೈನಿಂಗ್ ಪೀರಿಯಡ್ಗೆ ಹೇಗೆ ಮಾಡಬೇಕು ಅಂತ ಎಲ್ಲ ಆಲ್ಟರ್ನೇಟಿವ್ಸ್ ಇರ್ತದೆ, ಪ್ರಪೋಸಲ್ ಇದೆ, ಅದನ್ನೆಲ್ಲ ಈಗ ಏನು ಪ್ಲೇಸ್ ಮಾಡ್ತಿದ್ದಾರೆ. ಈಗ ಪ್ರಪೋಸಲ್ ಏನಿದೆ ಬಂದಾಗ್ತಾನೆ ನಾನು ಮಾತಾಡ್ತೀನಿ. ಈ ಪ್ರಪೋಸಲ್ ಇರೋವಂಥದ್ದನ್ನ ಚರ್ಚೆ ಆಗುತ್ತೆ, ಪಾರ್ಲಿಮೆಂಟ್ನಲ್ಲಿ ಪ್ಲೇಸ್ ಆಗುತ್ತೆ. ಸೊ ಎಲ್ಲ ಪ್ರಬುದ್ಧರ ಮುಂದೆ ಪ್ಲೇಸ್ ಆಗಿ, ಚುನಾಯಿತ ಪ್ರತಿನಿಧಿಗಳ ಮುಂದೆ ಪ್ಲೇಸ್ ಆಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಆಗುತ್ತೆ. ಹಾಗಾಗಿ ಇದು ಪರಿಹಾರ ಮೂಲಕವಾಗಿ ಒಂದು ಪರಿಹಾರವಾಗಿರ್ತದೆ ಹೊರತು ಒಂದು ಸಮಸ್ಯೆನ ಬಗೆಹರಿಸ್ತದೆ. ಅದಕ್ಕೆ ಹೇಳೋದು, ಅವರಲ್ಲಿ ಸದ್ಯದಲ್ಲಿ ಕ್ಲಾರಿಟಿ ಇಲ್ಲ ಅಂತ ಅರ್ಥ ಆಗಿದೆ. ಇರಲಿ, ದಟ್ಸ್ ಓಕೆ, ದಟ್ ಹ್ಯಾಪನ್ಸ್. ಯಾಕಂದ್ರೆ ಬಿಲ್ಲು ಡಿಬೇಟಿಗೆ ಬಂದಿಲ್ಲ. ಈ ಫಾರ್ಮ್ ಬಿಲ್ ಬಂತಲ್ಲ, ಅಗ್ರಿಕಲ್ಚರ್ ಬಿಲ್ಲು ಡಿಬೇಟಿಗೆ ಬಂದಲ್ಲ, ಈ ಬಿಲ್ಲು ಡಿಬೇಟಿಗೆ ಬಂದಲ್ಲ. ಬರಲಿ, ಬಿಲ್ ಡಿಬೇಟಿಗೆ ಬಂದ್ಮೇಲೆ ಆಸ್ ಎ ರೈಟ್ಲಿ ಸೆಟ್ ಜನಕ್ಕೆ ನಮ್ಮ ಮನವರಿಕೆ ಆಗ್ತಕ್ಕಂಥ ಎರಡೇ ಉಳಿದಿರೋದು. ವಾಟ್ ಹ್ಯಾಪನ್ಸ್? ಕೇಂದ್ರ ಸರ್ಕಾರನ ಬಿದ್ದರೆ ಏನು ಮಾಡ್ಬೇಕು? ಅವಾಗ ರಿ ಎಲೆಕ್ಷನ್ ಹೋಗಲೇಬೇಕು. ಸೊ ರಿ ಎಲೆಕ್ಷನ್ ಅನ್ನೋ ಪದ ಬಂದಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಡಿಫೀಟ್ ಖತಮ್ ಆಗುತ್ತೆ. ಎರಡನೇದು, ಇಲ್ಲ ನಾವು 5 ವರ್ಷಕ್ಕೊಂದ್ಸಲಿ ಮಾಡೇ ಮಾಡ್ತೀವಿ, ಎಷ್ಟೇ ಸರ್ಕಾರಗಳು ಬರಲಿ, ಆ ಪೀರಿಯಡ್ಗೆ ಮಾತ್ರ ಇನ್ನೊಂದ್ಸಲಿ ಚುನಾವಣೆ ನಡೀಬೇಕಂದ್ರೆ ಕೂಡ ಡಿಫಿಟ್ ಆಯಿತು. ಕಾನ್ಸ್ಟಿಟ್ಯೂಷನ್ ಕೂಡ ಪ್ರಾವಿಷನ್ ಇಲ್ಲ. ಖತಮ್ ಅಂತ ಹೆಂಗಾಗುತ್ತೆ ನೋಡಿ. ಇಡೀ ದೇಶದಲ್ಲಿ ಜನರಲ್ ಎಲೆಕ್ಷನ್ ನಡೆದಬೇಕಾದ್ರೆ, ಜನರಲ್ ಎಲೆಕ್ಷನ್ ಅಂತ ನಡೆದಾಗ ಒಂದು ಏಕಕಾಲದಲ್ಲಿ ನಡಿಬೇಕು ಅನ್ನೋಂಥದ್ದು. ಇಂಥದ್ದು ಕಷ್ಟ. ಯಾವ್ದಾರ ಪರಿಸ್ಥಿತಿ ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಬೀಳುತ್ತೆ, ಅಲ್ಪ ಇದರಲ್ಲಿ ಇರ್ತದೆ, ಬೀಳುತ್ತೆ ಅಂತ ಯಾರು ಬಯಸಿರಲ್ಲ. ಆ ಪೂರ್ಣಾವಧಿಗೆ ಸರ್ಕಾರಗಳು ಬರುವಂಥದ್ದು ಇರ್ತದೆ. ಯಾವುದೋ ಅಂತ ಅನಿವಾರ್ಯ ಆಪರೇಷನ್ ಕಾಂಗ್ರೆಸ್ ಆಯಿತು, ಆಪರೇಷನ್ ಕಮಲ ಮಾಡಿದಾಗ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿ ಯಾವುದೇ ಒಂದು ಸರ್ಕಾರ ಬಿದ್ದೋದಾಗ ಅಂತ ವರ್ಸ್ಟ್ ಸಿಚುಯೇಷನ್ ಅಲ್ಲಿ ಬರುವಂಥದ್ದು ರಿ ಎಲೆಕ್ಷನ್ ಅಂದ್ರೆ ಪಾಸಿಬಿಲಿಟಿ ಇರ್ಬೋದು, ಪಾಸಿಬಿಲಿಟಿ ರಿ ಎಲೆಕ್ಷನ್ ಬರುತ್ತೆ. ಅದು ಬಿಟ್ಟರೆ ಬೇರೆ ಇನ್ನೇನಿದೆ? ಜನರಲ್ ಎಲೆಕ್ಷನ್ ಇಡೀ ದೇಶದಲ್ಲಿ ಆಗ್ಬೇಕಾಗಿರೋ ಎಲ್ಲೋ ಒಂದು ಭಾಗದಲ್ಲಿ ರಿ ಎಲೆಕ್ಷನ್ ಆಗಿರೋದಕ್ಕೆ ಪ್ರಾದೇಶಿಕ ಪಕ್ಷಗಳಿಗೆ ಉಳಿಗಾಲ ಇದೆಯಾ? ಯಾಕಿಲ್ಲ ಸರ್? ಇವರಿಬ್ಬರು ಜಗಳ ನಾವು ಸೇಫ್ ಆಗ್ತೀವಿ. ಈಗ ಒಂದು ರಾಷ್ಟ್ರ ಈಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಅಭಿಪ್ರಾಯ ಕೊಟ್ಟವೆ, ರೀಜನಲ್ ಪಾರ್ಟೀಸು ಕೊಟ್ಟಿದ್ದಾರೆ. ರೀಜನಲ್ ಪಾರ್ಟೀಸ್ ಇಂದ ಹಿಡಿದು ಹೆಚ್ಚು ಕಡಿಮೆ 70-80% ಜನ ರಾಜಕೀಯ ಪಕ್ಷಗಳು ಇದು ಆಗಬೇಕು, ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು ಅನ್ನೋಂಥದ್ದೇ ಎಲ್ಲ ರಾಜಕೀಯ ರೀಜನಲ್ ಪಾರ್ಟೀಸನ್ನು ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ. ಮೊನ್ನೆ ತೆಲಂಗಾಣದ ಎಲೆಕ್ಷನ್ ನಡೀತು. ಇಡೀ ತೆಲಂಗಾಣ ಎಲೆಕ್ಷನ್ ನಡೀತೆ ನಮ್ಮ ಸರ್ಕಾರದವರು, DKC ಅಂಡ್ ಟೀಮ್, ಅದಲ್ವಾ? ಆ ಥರ ಜನ ಓಟ್ ಹಾಕಿಲ್ಲ. ನಾನು ಹೇಳ್ತೀನಿ ಕೇಳಿ, ಈ ಥರ ಪರಿಸ್ಥಿತಿ ಬಂದಾಗ ಇವರು ಬ್ಯುಸಿ ಇರ್ತಾರೆ. ಆ ಪ್ರಾದೇಶಿಕ ಬೆಳೆಸಲಿಕ್ಕೆ ಈಸಿ ಆಗುತ್ತೆ. ಆಗ ಅವ್ರ ಸಂಸಾರ ಅವ್ರು ನೋಡ್ಕೊಂತ ನಮ್ಮ ಸಂಸಾರ ನೋಡ್ಕೊ, ಆಗ ಈಸಿ ನಾವು ಬೆಳಿಲಿಕ್ಕೆ ಈಸಿ ಆಗ್ತದೆ. ಕಾನ್ಸೆಪ್ಟ್ ಇದು ವರ್ಕೌಟ್ ಆಗುತ್ತಾ? ಅವ್ರ ವ್ಯಾಲಿಡ್ ಅವರ ಪಾಯಿಂಟ್ ಏನಿದೆ ಅಂತಂದ್ರೆ, ಮೋದಿ ಸಾಹೇಬ್ರು ಎಲ್ಲ ಕಡೆ ಬಂದು ತಿರುಗಾಡಿ ಭಾಷಣ ಮಾಡ್ತಾರಲ್ಲ, ಅದು ಉಳಿತೈತೆ ಅಂತ ಅವ್ರು ಹೇಳಿರೋದು ಹಂಗೆ ಪ್ರಾದೇಶಿಕ. ಈಗೇನೋ ಮೊದಲೇ ಬಿಜೆಪಿ ಜೊತೆ ಜಾಯ್ನ್ ಆಗ್ಯಾರ, ಒಂದು ಭಾಳ ದಿವಸ ಆಗಿಲ್ಲ, ಅದಕ್ಕೆ ಹೇಳ್ತಾರೆ. ಇರಲಿ, ಪರ್ಪಸ್ ಇಸ್ ನಾಟ್ ದಟ್. ಅಲ್ಲ ಏನಂದ್ರೆ ಇಲ್ಲಿ ATM ಎಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿ ರಿಸೋರ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲ, ಅವ್ರು ಹೇಳಿದ್ದು ಈಗ ಅವರು ಅದೇ ಹೇಳ್ತಿರಲ್ಲ. ಸಿ ದ ಪರಿಕಲ್ಪನೆ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಟು ಕನ್ಕ್ಲೂಡ್ ವಿತ್ ಆಲ್ ನೋ ಡಿಫರೆನ್ಸಸ್. ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಏನಿದೆ ಅದು ಮೇಲ್ನೋಟಕ್ಕಷ್ಟೇ ಚೆನ್ನಾಗಿ ಕಾಣುತ್ತೆ. ಈಗ ಹೇಳಿದ್ವಲ್ಲ, ಸರ್ಕಾರ ಬಿದ್ಮೇಲೆ ಏನು ಮಾಡಬೇಕು, ಇನ್ನೂ ಉಳಿದಿರ್ತಕ್ಕಂಥ ಟೈಮಿಗೆ ಮತ್ತೆ ಎಲೆಕ್ಷನ್ ಮಾಡಬೇಕು. ಮತ್ತು ಅಲ್ಲೇ ಡಿಫೀಟ್ ಆಯಿತು ನಮ್ಮ ವಾದ. ಅದಕ್ಕೇನ ಮೂಲ ಇಲ್ಲ, ನಾವು 2.5 ವರ್ಷ ಆದಮೇಲೆ ಸರ್ಕಾರ ಬಿದ್ದರೆ ಇನ್ನು 2.5 ವರ್ಷಕ್ಕಷ್ಟೇ ಚುನಾವಣೆ ಮಾಡ್ತೀವಿ ಅಂತಂದ್ರೆ ಪರ್ಪಸ್ ಡಿಫೀಟ್ ಆಗುತ್ತಂತ ನಮ್ಮ ವಾದ. ಅಷ್ಟು ಬಿಟ್ಟರೆ ದೇಶ ಉದ್ದ ಆಗ್ಲಾಗಲ್ವಲ್ಲ. ಇಡೀ ದೇಶದಲ್ಲಿ ಇವಾಗ 30 ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಿದ್ದಾವೆ. ಎಲ್ಲ ಕಡೆ ಆಗಲ್ವಲ್ಲ. ಏನಾರು ಆದರೆ ಅದನ್ನು ಮುನ್ನೆಚ್ಚರಿ, ಎಲ್ಲರೂ ಒಂದು ಕಡೆ ಅಪರೂಪಕ್ಕೆ ಏನಾರು ಆದರೆ ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಒಟ್ಟಾರೆ ದೇಶದಲ್ಲಿ ಎಲ್ಲರಿಗೂ ಅನುಕೂಲತೆ ಆಗುವಂಥದ್ದು ಇದು ಏಕಕಾಲದಲ್ಲಿ ನಡೆಯುತ್ತೆ. ರಿಮೈನಿಂಗ್ ಪೀರಿಯಡ್ನಲ್ಲಿ ನಡೆಯುವಂಥ ಚುನಾವಣೆಗೆ ನಾವು ಹೆಚ್ಚು ಮಹತ್ವ ಕೊಡುವಂಥದ್ದಲ್ಲ. ಆಗೋ ಒಳ್ಳೇದು ಹೆಚ್ಚು ಒಳ್ಳೇದಾಗುತ್ತೆ, ಆಗೋದು ಬೆನಿಫಿಟ್ಸ್ ಜಾಸ್ತಿ ಇರಬೇಕಾದ್ರೆ ಡಿಸ್ಅಡ್ವಾಂಟೇಜ್ ಮಿನಿಮಲ್ ಇದೆ. ಸಣ್ಣ ಪಕ್ಷಗಳು ರೈತ ಸಂಘದಂತ ಉಳಿತಾವ ಸರ್? ಇವರು ಕಾನ್ಸೆಪ್ಟ್ ಏನಿದೆ ಅಲ್ಲ, ಇವರ ಬಿರುಗಾಳಿಗೆ ಎಲ್ಲ ಈಗ ನನ್ಗನ್ಸೋ ಪ್ರಕಾರ ಇವ್ರು ಹೇಳ್ದಂಗೆ ಜನರಿಗೆ ಉಪಯೋಗ ಆಗಬೇಕು.
ಜನರಿಗೂ ಎಲ್ಲ ನಮ್ಮ ವೈಯಕ್ತಿಕವಾಗಿ ನೋಡೋದು ಬೇಡ, ಜನರಿಗೆ ಏನು ಉಪಯೋಗ ಆಗತ್ತೆ ಅದ್ರ ಈಗ ಬಗ್ಗೆ. ನೀವು ಅಮೆರಿಕದಿಂದ ಬಂದವರು, ಅಮೆರಿಕದಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಎಲೆಕ್ಷನ್ ಹೇಳಿ? ಅದು ನಡೆಯುತ್ತೆ, ಎಲ್ಲೂ ಸುಮಾರು ಅಲ್ಲೂ ವರ್ಷಾನ್ಗಟ್ಲೆ ನಡೆಯುತ್ತೆ, ವರ್ಷ ಪೂರ್ತಿ ನಡೆಯುತ್ತೆ, ಒಂದೊಂದು ಸತಿಗೇನೆ ನಡೆಯುತ್ತೆ. ಅದು ಈಗ ನಮ್ಮ ದೇಶ ಬೇರೆ, ಅದು ಬೇರೆ, ಡೆವಲಪ್ಡ್ ಬೇರೆ, ಡೆವಲಪಿಂಗ್ ಬೇರೆ. ಇದು ನಮ್ಮ ದೇಶದಲ್ಲಿ ಸಮಸ್ಯೆಗಳು ಬೇರೆ, ಅಲ್ಲಿ ಸಮಸ್ಯೆಗಳು ಬೇರೆ ಇರುವಂಥದ್ದು. ಇಲ್ಲಿ ಸ್ಥಳೀಯವಾಗಿ ಜನರಿಗೆ ಉಪಯೋಗ ಏನು ಮಾಡಬೇಕು ಅದನ್ನು ಮಾಡೋದು. ಎಲ್ಲೂ ಇನ್ನೊಂದು ಟು ಕನ್ಕ್ಲೂಡು, ಎಲೆಕ್ಷನ್ಲಿಂದ ಸಮಸ್ಯೆ ಬಗೆಹರಂಗಿಲ್ಲ. ಒಂದು ಎಲೆಕ್ಷನ್ ಜಾಸ್ತಿ ಆಗಲಿ, ಒಂದು ಎಲೆಕ್ಷನ್ ಕಮ್ಮಿ ಆದರೆ ಏನು ಬಡತನ ಭಾಳ ನಿರ್ಮೂಲನೆ ಆಗೋದಿಲ್ಲ. ಈ ಕಾನ್ಸೆಪ್ಟ್ ರಾಂಗ್ ಇದೆ ಅವ್ರು ಹೇಳೋದಕ್ಕೆ. ಐ ರೆಸ್ಪೆಕ್ಟ್ ಹಿಮ್, ಐ ಆಮ್ ಜಸ್ಟ್ ಪುಟ್ಟಿಂಗ್ ಫಾರ್ ಮೈ. ಯಾವುದೇ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳು, ಯೋಜನೆಗಳು ಬಡತನಕ್ಕೆ ಮುಟ್ಟಿದ್ರೆ ಮಾತ್ರ. ಒಂದು ಎಲೆಕ್ಷನ್ ಜಾಸ್ತಿ ಆದರೆ ಏನು ಭಾಳ ದೊಡ್ಡ ಏನು ನಿರ್ಮೂಲನೆ ಆಗೋದಿಲ್ಲ. ಒಂದು ಎಲೆಕ್ಷನ್ 60,000 ಕೋಟಿಗೂ ಹೆಚ್ಚು ಉಳಿತಾಯ ಆಗುತ್ತೆ ಹೇಳ್ತಾರೆ. ಅದು ನಾನು ಹೇಳ್ದೆ 5,000 ಕೋಟಿಗಿಂತ ಜಾಸ್ತಿ ಆಗೋದು. ಪ್ಯಾನ್ ಇಂಡಿಯಾ ಕೇಳ್ರಿ ಎಷ್ಟು, ಅದಕ್ಕೆ ಕೇಳಿದ್ ಇವತ್ತು ಇಲ್ಲಿವರೆಗೆ ಯಾರು ಖರ್ಚೆ ಕೊಡಲ್ಲ. ಇಷ್ಟು ಎಲೆಕ್ಷನ್ಗಳು ನೋಡೋದಾವೆ, ಖರ್ಚು ಎಷ್ಟಾಗಿದೆ ಅಂತೆಲ್ಲ ನಿಮ್ಮ ಮಾಹಿತಿ ಇದೆಯಾ? ಪಬ್ಲಿಕ್ ಡೊಮೇನಲ್ಲಿ 1,000 ಕೋಟಿ, ಲಕ್ಷ, ದಶಕೋಟಿ ಹಂಗೆ ಭಾಷಣದಲ್ಲಿ ಇರ್ತವೆ. ಬಟ್ ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ಪ್ಯಾನ್ ಇಂಡಿಯಾ ಎಲೆಕ್ಷನ್ ನಡಿಬೇಕಂದ್ರೆ ಒನ್ ಟೈಮ್ ನಡೀಲಿ. ಸರ್ಕಾರಗಳು ಬಿದ್ದಂಥ ಸಂದರ್ಭದಲ್ಲಿ ಇದು ಭಾಳ ಸಂಕಷ್ಟಕ್ಕೆ ಈಡಾಗ್ತದೆ. ಯಾವುದೇ ಸರ್ಕಾರ ಇರಲಿ ಸಂಕಷ್ಟ ಈಡಕ್ಕಾಗ್ತದೆ. ಅವಾಗ ಏನು ಮಾಡ್ತೀರಿ, ಮತ್ತೆ ಇನ್ನೊಂದ್ಸಲ ಎಲೆಕ್ಷನ್ ನಡಿಲೇಬೇಕು. ಅವಾಗ ಏನಾಯಿತು, ಈಗ ಎಲ್ಲೇ ಫುಲ್ ಈಗ ನಮ್ಮದು 138 ಇದೆ, ನಮ್ಮ ಸರ್ಕಾರ ಬೀಳಕ್ಕೆ ಸಾಧ್ಯನೇ ಇಲ್ಲ. ಬಿದ್ದರೆ ಇನ್ನೊಂದು ಎಲೆಕ್ಷನ್ ಆಗಬೇಕು. ಈಗ ಇವ್ರ ಸರ್ಕಾರ ಕೇಂದ್ರದಲ್ಲಿದೆ, ನಾಳೆ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರಿ ಬಾಬು ತಿರುಗಿದ್ರೆ ಮತ್ತೆ ಇನ್ನೊಂದು ಎಲೆಕ್ಷನ್ ಆಗಲೇಬೇಕಲ್ಲ. ಅವಾಗ ಏನು ಮಾಡ್ತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲಿ ಬಂತು? ಯಾವಾಗ ಸರ್ಕಾರಗಳು ಅವಾಗ ಎಲೆಕ್ಷನ್ ಬೀಳಬೇಕು. ಅವ್ರು ಇನ್ನೊಂದು ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂತಂದರೆ, ಫಾರ್ ದ ರಿಮೈನಿಂಗ್ ಪೀರಿಯಡ್ಗೆ ನಾವು ಎಲೆಕ್ಷನ್ ನಡೆಸ್ತೀವಿ ಅಂತಕ್ಕಂಥ ಒಂದು ಪಾಯಿಂಟ್ ಬರ್ಬೋದು. ದಟ್ಸ್ ಓಕೆ. ಅಕಾರ್ಡಿಂಗ್ ಟು ಮೀ ವರ್ಸ್ಟು ಒಂದೇ ಟರ್ಮ್ನಾಗ ಎಲ್ಲ ಎಲೆಕ್ಷನ್ ಆಗ್ಬೇಕಂತಂದ್ರೆ, ಎಲ್ಲೇ ಸರ್ಕಾರ ಬಿದ್ದರೆ ರಿಮೈನಿಂಗ್ ಟರ್ಮಿಗೆ ಮಾತ್ರ ನೀವು ಚುನಾವಣೆ ಮತ್ತೆ ವಾಪಸ್ ಮಾಡಬೇಕು. 2.5 ವರ್ಷಕ್ಕೆ ಯಾವ ಟೈಮ್ ಇರ್ತದೆ. ಈಗ ಸರ್ಕಾರ 5 ವರ್ಷ ಪೀರಿಯಡ್ನಲ್ಲಿ 2 ವರ್ಷದಲ್ಲಿ ಸರ್ಕಾರ ಬಿದ್ದರೆ ಚುನಾವಣೆ ನೀವು ಮಾಡ್ಕೋಬೇಕು. 3 ವರ್ಷಕ್ಕಷ್ಟೇ ಸರ್ಕಾರ ಸೀಮಿತ ಇರಬೇಕು. ಯಾಕಂದ್ರೆ ಮತ್ತೆ 5ನೇ ವರ್ಷ ಟರ್ಮಿಗೆ ಮತ್ತೆ ಕಂಪ್ಲೀಟ್ ಆಗಬೇಕು ಅದು. ಸೊ ಇದು ಕಾನ್ಸ್ಟಿಟ್ಯೂಷನಲ್ಲಿ ಮಾಡೋಕ್ಕಾಗಲ್ಲ ಅಂತ ನಮ್ಮ ವಾದ. ನೋಡೋಣ ಮುಂದೆ ಬರ್ತದೆ. ನೋಡಿ, ಬಹಳ ಮುಖ್ಯವಾಗಿ ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ಅವಧಿಯಲ್ಲಿ ಪ್ರಾರಂಭ ಆಗಿ ಒಂದೇ ಅವಧಿನಲ್ಲಿ ನಡೆದರೆ ಅಲ್ಲಿ ಪ್ರೋಗ್ರಾಮ್ಸ್, ಇಲ್ಲಿ ಪ್ರೋಗ್ರಾಮ್ಸ್, ಕೋರ್ಡಿನೇಷನ್. ಭಾರತ ಸರ್ಕಾರ ಏನೇ ಪ್ರೋಗ್ರಾಮ್ ಪಾಲಿಸಿ ಮಾಡಿದ್ರು ಇಂಪ್ಲಿಮೆಂಟೇಷನ್ ಆಗೋದು ರಾಜ್ಯ ಸರ್ಕಾರಗಳ ಮೂಲಕ. ಸೊ ಹಾಗಾಗಿ ಇವಾಗ ಕೇಂದ್ರ ಸರ್ಕಾರದ ಟೆನ್ಯೂರು, ರಾಜ್ಯ ಸರ್ಕಾರ ಟೆನ್ಯೂರು ಎರಡೂ ಸಿಂಕರ್ನೈಸ್ ಆಗೋ ಮೂಲಕ ದೇಶದಲ್ಲಿ ಒಂದು ಸಿಂಕರ್ನಿ ಬರುತ್ತೆ, ಅಲೈನ್ಮೆಂಟ್ ಬರುತ್ತೆ, ಮತ್ತು ಪ್ರೋಗ್ರಾಮ್ ಡೆಲಿವರಿ ಆಗುತ್ತೆ. ಇಂಪ್ಲಿಮೆಂಟೇಷನ್ ರಾಜ್ಯ ಸರ್ಕಾರದಿಂದ ಆಗುತ್ತೆ. ಸೊ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಪ್ಲಾನ್ ಆಗುತ್ತೋ ಪ್ರೋಗ್ರಾಮ್ಸ್, ಅಥವಾ ರಾಜ್ಯ ಸರ್ಕಾರ ಆಗುವಂಥ ಪ್ರೋಗ್ರಾಮ್ಸ್ ಎರಡೂ ಇಂಟಗ್ರೇಟ್ ಆಗಿ ನಡಿಬೇಕಾಗುತ್ತೆ. ಸೊ ಒಟ್ಟಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯದು, ಒಳ್ಳೆ ಭರವಸೆದಾಯಕವಾಗಿರೋದು. ರೀಜನಲ್ ಪಾರ್ಟೀಸ್, ಎಲ್ಲ ಪಾರ್ಟೀಸ್ಗಳು ಒಟ್ಟಾರೆ ಒಮ್ಮತದಿಂದ ಮಾಡ್ತಿರುವಂಥದ್ದು. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಡಚಣೆಗಳು ಇರ್ಬೋದು, ಆದರೆ ಇವನ್ನೆಲ್ಲ ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತ ಅನ್ನೋದು ಭಾಳ ಸ್ಪಷ್ಟ. ಸಮೃದ್ಧಿ ಮಂಜಾತ್ರ ಖಂಡಿತವಾಗ್ಲೂ ಒಂದು ಎಲೆಕ್ಷನ್ ಬರೋದ್ರಿಂದ ಒಂದು ಯೋಜನೆ ಅನುಷ್ಠಾನ ತಂದರೆ, ಒಂದು ಸಿಸ್ಟಮ್ ಮಾಡಿಫಿಕೇಶನ್ ಮಾಡಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಜನದ ರಿವ್ಯೂಸ್ ಇದೆ, ಒಂದು ವಿದ್ಯಾವಂತ ರಿವ್ಯೂಸ್ ಇದೆ. ಒನ್ ನೇಷನ್ ಎಲೆಕ್ಷನ್ ಬರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದಾಗೋದ್ರಿಂದ, ಒಂದೇ ಇದರಲ್ಲಿ ಬರೋದ್ರಿಂದ ಬಹುಶಃ ತರ್ತಕ್ಕಂಥ ಯೋಜನೆಗಳು ಜನಕ್ಕೆ ಮುಟ್ಟುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಇದಕ್ಕೆ ವೆರಿ ಗುಡ್. ಇದು ಈ ವಾರದ ಜನಮನ. ಸಂತೋಷ್ ಲಾಡ್, ಅಶ್ವಥ್ ನಾರಾಯಣ್, ದರ್ಶನ್, ಅದೇ ರೀತಿ ಸಮೃದ್ಧಿ ಮಂಜಾತ್, ಇವರು 4 ಪಕ್ಷದ ನೇತಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಸಾಧಕ ಬಾಧಕಗಳನ್ನು ವ್ಯಕ್ತಪಡಿಸಿದ್ರು. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಜೊತೆ ಹಾಜರಿರ್ತೀನಿ. ಅಲ್ಲಿವರೆಗೂ ನೋಡ್ತೀನಿ News18 ಕನ್ನಡ. ಥ್ಯಾಂಕ್ ಯು ವೆರಿ ಮಚ್.